ಈ ರೀತಿ ಕೊಟ್ಟಾಗ ಶಿಫ್ಟ್ ಸೆಲ್ಸ್ ಲೆಫ್ಟ್, ಶಿಫ್ಟ್ ಸೆಲ್ಸ್ ಅಪ್, ಶಿಫ್ಟ್ ಎಂಟರ್ ಡಿಲೀಟ್ ಎಂಟರ್ ರೋ, ಡಿಲೀಟ್ ಎಂಟರ್ ಕಾಲಮ್, ಈ ರೀತಿ ಡಿಫ್ರೆಂಟ್ ಆಪ್ಷನ್ ಇದೆ. ಇವಾಗ ನಾನು ಶಿಫ್ಟ್ ಸೆಲ್ಸ್ ಲೆಫ್ಟ್ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟರೆ ನೋಡಿ ಗೊತ್ತಾಯ್ತಾ. ಲೆಫ್ಟ್ ಅಂದಾಗ ನಾನು ಇಲ್ಲಿ ಎ ಇರಬೇಕಾಗಿತ್ತು, ಎ ಡಿಲೀಟ್ ಆಯಿತು. ಸರಿನಾ. ಈ ರೀತಿ ಪ್ರತಿಯೊಂದು ಡಿಫ್ರೆಂಟ್ ಥರ ವರ್ಕ್ ಆಗುತ್ತೆ. ಶಿಫ್ಟ್ ಸೆಲ್ ಅಪ್ ಅಪ್ ಅಂದರೆ ಏನೋ, ನಾನೀಗ ಇಲ್ಲಿ ಸಿ ಹತ್ರ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ನೋಡಿ ಸಿ ಹತ್ರ ಇರೋದು ಫುಲ್ ಅಪ್ಪಲ್ಲಿ ಏನೇನಿತ್ತೋ ಎಲ್ಲ ಡಿಲೀಟ್ ಆಗಿಬಿಡ್ತು. ಡಿಲೀಟ್. ಅದೇ ರೀತಿ ಎಂಟೈರ್ ರೋ ಅಂದರೆ ಫುಲ್ ಡಿಲೀಟ್ ಆಗುತ್ತೆ, ಅಪ್ ಅಂದರೆ ಅಪ್ಪು, ಎಂಟೈರ್ ಕಾಲಮ್ ಅಂದರೆ ಕಾಲಮ್ ಫುಲ್ಲು ಡಿಲೀಟ್ ಆಗುತ್ತೆ. ಸೊ ಇದು ಒಂದೊಂದೇ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನೆಕ್ಸ್ಟು ಇದೂ ಅದೇ ರೀತಿ ಡಿಲೀಟ್ ಟೇಬಲ್ ಅಂದರೆ ಫುಲ್ ಹೋಗುತ್ತೆ, ಡಿಲೀಟ್ ಕಾಲಮ್ ಅಂದರೆ ಕಾಲಮ್ ಹೋಗುತ್ತೆ, ಡಿಲೀಟ್ ರೋ ಅಂದರೆ ರೋ ಫುಲ್ ಹೋಗುತ್ತೆ, ಡಿಲೀಟ್ ಸೆಲ್ ಡಿಲೀಟ್. ಅಂದರೆ ಎಲ್ಲ ಟೇಬಲ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಇದು. ಸರಿನಾ. ನೆಕ್ಸ್ಟು ಇನ್ಸರ್ಟ್ ಅಂತ ಇದೆ. ಇನ್ಸರ್ಟ್ ನಾವು ಡಿಲೀಟ್ ಮಾಡೋದು ನೋಡ್ಕೊಂಡ್ವಿ ಫಸ್ಟ್. ಇವಾಗ ಇನ್ಸರ್ಟ್ ಇನ್ ಕೇಸ್ ನನಗೆ ಎಕ್ಸ್ಟ್ರಾ ಬೇಕು ಅಂದರೆ ಈಗ ನಾನು ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಟೇಬಲ್ ಈ ರೀತಿ ಇದೆ, ಎರಡೇ ಇದೆ, ಬಟ್ ನನಗೆ ಇನ್ನು ಆಮೇಲೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀವಿ, ಟೇಬಲ್ ಲೇಔಟ್ಗೆ ಹೋಗ್ತೀವಿ, ಇನ್ಸರ್ಟ್ ಅಂತ ಕೊಡ್ತೀವಿ. ಇನ್ಸರ್ಟಲ್ಲಿ ಏನು ಬೇಕು, ಇನ್ಸರ್ಟ್ ಅಬೌವ್, ಇದಕ್ಕೂ ಅಷ್ಟೇ ನಾನು ಎಕ್ಸಾಂಪಲ್ಗೆ ಎ ಮತ್ತು ಬಿ ಅಂತ ಟೈಪ್ ಮಾಡ್ಕೊತೀನಿ. ಇನ್ಸರ್ಟ್ ರೋ ಅಬೌವ್, ಮೇಲ್ಗಡೆ ಇನ್ಸರ್ಟ್ ಆಯಿತು. ಇನ್ಸರ್ಟ್ ಬಿಲೋ, ನೋಡಿ ಬಿಲೋ ಇನ್ಸರ್ಟ್ ಆಯಿತು. ಈ ರೀತಿ ಇನ್ಸರ್ಟ್ ಕಾಲಮ್ ಲೆಫ್ಟ್, ನೀವು ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಲೆಫ್ಟ್ ಆಗುತ್ತೆ. ಈಗ ನೋಡಿ ಇಲ್ಲಿ ನಾನು 1 ಮತ್ತು 2 ಅಂತ ಟೈಪ್ ಮಾಡಿರ್ತೀವಿ. ಸೊ ಈಗ ನಾನು ಸೆಂಟರ್ ಬಾಕ್ಸಲ್ಲಿ ಕ್ಲಿಕ್ ಕೊಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಇನ್ಸರ್ಟ್ ಕಾಲಮ್ ಲೆಫ್ಟಲ್ಲಾಗುತ್ತೆ. ಅದೇ ನೀವು ರೈಟ್ ಅಂದರೆ ರೈಟಲ್ಲಾಗುತ್ತೆ. ರೈಟ್. ಈ ರೀತಿ ನೀವು ಟೇಬಲ್ ಕಮ್ಮಿ ಹಾಕಿದರೂ ಪರವಾಗಿಲ್ಲ, ಏನಾದರೂ ಎಕ್ಸ್ಟ್ರಾ ಪ್ರಾಡಕ್ಟ್ ಬಂತ ನೀವು ಇನ್ಸರ್ಟ್ ಮಾಡ್ಕೊಬೋದು. ಸರಿನಾ. ಸೊ ನೆಕ್ಸ್ಟು ಸ್ಪ್ಲಿಟ್ ಅಂತ ಇದೆ. ಸ್ಪ್ಲಿಟ್ ಏನು ಮಾಡುತ್ತೆ, ಸೊ ಈ ಒಂದು ಫಸ್ಟ್ ಬಾಕ್ಸಲ್ಲಿ ನಾನು ಕ್ಲಿಕ್ ಕೊಟ್ಟಿದ್ದೀನಿ. ಸ್ಪ್ಲಿಟ್ ನಂಬರ್ ಆಫ್ ಕಾಲಮ್ಸ್ 1, ನಂಬರ್ ಆಫ್ ರೋಸ್ 1. ಓಕೆ. ಸೊ ಇಲ್ಲಿ ಸ್ಪ್ಲಿಟ್ ಆಯಿತು. ಈ ಒಂದು ಬಾಕ್ಸ್ ಸ್ಪ್ಲಿಟ್ ಆಯಿತು ನಿಮಗೆ ನೋಡಿ. 1 2 3 4 5 6 ABCD ಗೊತ್ತಾಗ್ತದೆಯಾ. ಈ ಒಂದು ಬಾಕ್ಸ್ ಸ್ಪ್ಲಿಟ್ ಆಯಿತು. ಸೊ ಇದು ಸ್ಪ್ಲಿಟ್. ಸರಿನಾ. ಸೊ ಅದಾದಮೇಲೆ ನಾನು ಈ ಕೆಳಗಡೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಹೈಟ್ ಮತ್ತು ವಿಡ್ತ್ ಪ್ರತಿಯೊಂದು ಇದೆ. ನೀವು ಅಡ್ಜಸ್ಟ್ ಮಾಡ್ಕೊಬೋದು, ಯಾವ ಥರ ಎಷ್ಟು ಹೈಟ್ ಬೇಕೋ ಈ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯರೋ ಮಾರ್ಕ್ ಕ್ಲಿಕ್ ಕೊಟ್ಟು, ಇಲ್ಲ ನೀವು ಓನಾಗಿ ಟೈಪ್ ಮಾಡಬೇಕಾದ್ರೆ ಓನಾಗೂ ಟೈಪ್ ಮಾಡ್ಬೋದು. ವಿಡ್ತ್ ಎಷ್ಟು ಬೇಕೋ ಈ ರೀತಿ ಸೈಜಸ್ ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿ ನೀವು ಮಾಡ್ಕೊಬೋದು. ಸರಿನಾ. ಯಾವ ಕಡೆ ಬಾಕ್ಸ್ ಕ್ಲಿಕ್ ಕೊಟ್ಟಿರ್ತಾರೋ ಆ ಬಾಕ್ಸೇ ಇದು ವರ್ಕ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟು. ಸೊ ಈ ರೀತಿ ಮಾಡ್ಕೊಬೋದು. ಇನ್ನೊಂದು ಮೆಥಡೂ ಇದೆ, ಅಂದರೆ ನಾವು ಇಲ್ಲೇ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಜಸ್ಟ್ ನೀವು ಇಲ್ಲಿದೆಯಲ್ಲ, ನೀವು ನೋಡಿ ನಾರ್ಮಲ್ ಕರ್ಸರ್ ಹೀಗಿರುತ್ತೆ. ಕರ್ಸರ್ ಅಂದರೆ ಗೊತ್ತಾಗ್ತದೆಯಲ್ಲ, ಈ ರೀತಿ ಇದೆ. ನಾನು ಅದೇ ಈ ಲೈನ್ ಮೇಲೆ ಇಡ್ತೀನಿ. ಲೈನ್ ಮೇಲೆ ಇಟ್ಟಾಗ ನೋಡಿ ಒಂಥರ ವರ್ಕ್ ಆಯಿತು, ಕಾಣಿಸ್ತಾ ಒಂಥರ ವರ್ಕ್ ಆಯಿತು, ಅಂದರೆ ಆಪ್ಷನ್ನೇ ಚೇಂಜ್ ಆಯಿತು. ಸೊ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಬಿಡೋಕ್ಕೆ ಹೋಗಲ್ಲ, ಹಂಗೆ ಇರುತ್ತೆ, ಹಂಗೆ ಮೂವ್ ಮಾಡ್ತೀನಿ. ನೋಡಿ ಗೊತ್ತಾಯ್ತಾ, ದೊಡ್ಡದಾಯಿತು. ಸೊ ಅದೇ ರೀತಿ ಇಲ್ಲಿ ಬರ್ತೀನಿ. ಇಲ್ಲಿದ್ದ ಕರ್ಸರ್ ಒಂಥರ ಬಿಹೇವ್ ಮಾಡ್ತಾಯಿದೆ. ಅದೆಲ್ಲ ಲೈನ್ ಮೇಲೆ ಹೋಗ್ತೀನಿ. ಲೈನ್ ಮೇಲೆ ಹೋದಾಗ ನೋಡಿ ಚೇಂಜ್ ಆಯಿತು ಕರ್ಸರ್. ಅಲ್ಲೂ ಅಷ್ಟೇ ಮೌಸಲ್ಲಿ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಬಿಡೋಕ್ಕೆ ಹೋಗಲ್ಲ. ನಿಮಗೆ ಚಿಕ್ಕದು ಬೇಕಂದರೆ ಲೆಫ್ಟಿಗೆ ಎಳ್ಕೊಂಬರ್ತೀನಿ, ಬಿಡ್ತೀನಿ. ನೋಡಿ ಹಂಗಾಯಿತು. ನಮಗೆ ರೈಟ್ ಬೇಕಾದ್ರೆ ರೈಟಿಗೆ ಎಳ್ಕೊಂಬಂತ ಬಿಡ್ತೀನಿ. ಸೊ ಆ ಥರ ಪ್ರತಿಯೊಂದಕ್ಕೂ ಅದಕ್ಕೊಂದಲ್ಲ ಈ ಲೈನು ಮಾಡ್ಕೊಬೋದು. ನೋಡಿ ಅಲ್ಲಿ ಹೋಗಿದ ತಕ್ಷಣ ಕರ್ಸರ್ ಚೇಂಜ್ ಆಗುತ್ತೆ. ನಿಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಬೋದು. ಸರಿನಾ. ಈ ರೀತಿ ಆಪ್ಷನ್ಸ್ ಇದೆ. ನೀವು ಇಲ್ಲೋಗಿ ಆದರೂ ಮಾಡ್ಕೊಬೋದು, ಇಲ್ಲೋಗಿ ಆದರೂ ಮಾಡ್ಕೊಬೋದು. ನನಗೆ ಬೆಸ್ಟ್ ಅಂದರೆ ಇದೆ ಬೆಸ್ಟ್. ಎಲ್ಲ ಏನು ನೀವು ವರ್ಕಲ್ಲಿದ್ದಾಗ ಪ್ರತಿಯೊಂದು ರೋಸಲ್ಲಿ ಇಷ್ಟೇ ಹೈಟು ಇಷ್ಟೇ ವಿಡ್ತಲ್ಲಿ ಇರಬೇಕು ಅಂತ ಕಂಡೀಷನ್ ಇದ್ದರೆ ನೀವು ಮಾಡ್ಬೋದು.
ಮನೇಲಿ ಟ್ರೈನಿಂಗ್ ಪರ್ಪಸ್ ಅಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಹೆಚ್ಚು ಕಮ್ಮಿ ಇದೆ ಅಂತ ನಮ್ಮ ಕಣ್ಣಿಗೆ ಪರ್ಫೆಕ್ಟಾಗಿ ಕಾಣಿಸ್ತೋ ಪರ್ಫೆಕ್ಟ್ ಅಷ್ಟೇ. ಸೊ ಅದಾದಮೇಲೆ ನಿಮಗೆ ಡಿಸ್ಟ್ರಿಬ್ಯೂಟ್ ರೋಸ್ ಅಂತ ಇದೆ, ಈ ರೀತಿ ಬರುತ್ತೆ. ಸೊ ಡಿಸ್ಟ್ರಿಬ್ಯೂಟ್ ಕಾಲಮ್ಸ್ ಅಂತ ಬರುತ್ತೆ ಈ ರೀತಿ. ಸೊ ಈ ಆಪ್ಷನ್ಸ್ ಇದೆ ಈ ರೀತಿ. ಏನು ಚೇಂಜ್ ಆಯಿತು ಅಂತ ನಿಮ್ಗೆ ಗೊತ್ತಾಗ್ತದೆ. ಡಿಸ್ಟ್ರಿಬ್ಯೂಟ್ ರೋಸ್ ಪ್ರತಿಯೊಂದೂ ಚೇಂಜ್ ಆಯಿತು. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಸೈಜ್ ಜಾಸ್ತಿ ಕೊಟ್ಕೊತೀನಿ. ಸೈಜ್ 1 ಅಂತ ಇದೆ, ಡಿಸ್ಟ್ರಿಬ್ಯೂಟ್ ರೋಸ್ ಅಂತ ಕೊಡ್ತೀನಿ. ಪ್ರತಿಯೊಂದು ಸೇಮ್ ಅಂದರೆ 0.448 ಪರ್ಫೆಕ್ಟಾಗಿ ಕೂತ್ಕೊಂತು. ಡಿಸ್ಟ್ರಿಬ್ಯೂಟ್ ರೋಸ್, ಡಿಸ್ಟ್ರಿಬ್ಯೂಟ್ ಕಾಲಮ್ ಈ ರೀತಿ ಕರೆಕ್ಟಾಗಿ ಕೂತ್ಕೊಂತು, ಸೇಮಲ್ಲಿ ಕೂತ್ಕೊಂತು. ಸೊ ಈ ರೀತಿ ಅದಕ್ಕೆ ಪ್ರಕಾರ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಡಿಸ್ಟ್ರಿಬ್ಯೂಟ್ ರೋ ಆ್ಯಂಡ್ ಕಾಲಮ್. ಸೊ ಪ್ರತಿಯೊಂದು ಈಕ್ವಲ್ ಆಗಿರುತ್ತೆ. ಇದು ಈ ಬಾಕ್ಸು ಯಾವುದೇ ಬಾಕ್ಸ್ ಅಂದ್ಕೊಳ್ಳಿ ಈಟಾಗಿರುತ್ತೆ. ಎಷ್ಟು ಬೇಕೋ ಅಂದರೆ ಈಕ್ವಲ್ ಆಗಿರುತ್ತೆ. ಈ ರೀತಿಯೂ ಮಾಡ್ಕೊಬೋದು ನಮಗೇನಾದರೂ ಇದಿದ್ರೆ. ಇಲ್ಲಿ ಏನಕ್ಕೆ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ನೋಡಿ, ಈ ಥರ ಬಾಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಟೈಪ್ ಮಾಡೋದು ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಲೈನ್ ಎಂಡ್ ಆಗಿದ್ರೆ ನೆಕ್ಸ್ಟ್ ಪೇಜ್ಗೆ ಬರೋದು, ಅದು ನೆಕ್ಸ್ಟ್ ಲೈನ್ಗೆ ಬರೋದು. ಇಲ್ಲಿ ಎಂಡ್ ಆಗಿದ್ರೆ ಅದು ಕಂಟಿನ್ಯೂ ಆಗೋಲ್ಲ. ಆವಾಗ ನೀವೇನು ಇದನ್ನು ಇನ್ಕ್ರೀಸ್ ಮಾಡಲೇಬೇಕು ಇಲ್ಲ ಡಿಕ್ರೀಸ್ ಮಾಡಲೇಬೇಕು. ಆ ಥರ ಸಮಯದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಟ್ ರೋಸ್ ನೋಡಿ, ಕರೆಕ್ಟಾಗಿ ಎಲ್ಲ ಕಡೆ ಸೇಮ್ ಸೈಜ್. ಡಿಸ್ಟ್ರಿಬ್ಯೂಟ್ ಕಾಲಮ್ಸ್ ಎಲ್ಲ ಕಡೆ ಸೇಮ್ ಸೈಜ್. ಸೊ ಈ ರೀತಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ಅಲೈನ್ ಆಲ್ರೆಡಿ ನೀವು ಗೊತ್ತಿದೆ ಅಲೈನ್ ಅಂದರೆ ಏನು ಅಂತ ನಿಮಗೆ, ಸರಿನಾ? ಅಲೈನ್ ಅಂದರೆ ಆವಾಗಲೇ ನಾವು ಅಲೈನ್ ಮಾಡ್ತಿದ್ವಿ, ಜ್ಞಾಪನ ಇದೆಯಾ? ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ಹೋಮಲ್ಲಿ ಇಲ್ಲಿದೆ ನೋಡಿ, ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್ ಮತ್ತು ಜಸ್ಟಿಫೈ ಅಂತ ಇತ್ತಲ್ಲ, ಸೇಮ್ ಅದೇ ರೀತಿ ಇದನ್ನು. ಸೊ ಇಲ್ಲಿ ನೀವು ನೋಡ್ಬೋದು ಅಲೈನ್ ಟಾಪ್ ಲೆಫ್ಟ್, ಅಲೈನ್ ಸೆಂಟರ್ ನೋಡಿ. ಇದರಲ್ಲಿ ಅಂದರೆ ಇದು ಬಂದ್ಬಿಟ್ಟು ಬರೀ ಟೇಬಲ್ ಒಳಗಡೆ ಅಲೈನ್ ಆಗುತ್ತೆ. ಅಲೈನ್ ರೈಟ್, ಅಲೈನ್ ಈ ರೀತಿ ಪ್ರತಿಯೊಂದಕ್ಕೂ ಒಂದೊಂದು. ಅಲೈನ್ ಸೆಂಟರ್, ಅಲೈನ್ ರೈಟ್, ಅಲೈನ್ ಬಾಟಮ್ ಲೆಫ್ಟ್, ಅಲೈನ್ ಈ ರೀತಿ ನೀವು ಮಾಡ್ಕೊಬೋದು. ಇದನ್ನು ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ ಅಕ್ಷರದಲ್ಲಿ. ಇದನ್ನು ಹೋಮಲ್ಲಿ ಯೂಸ್ ಮಾಡಿದ್ದೀವಿ. ಅಸೆಂಡಿಂಗ್ ಅಂದರೆ ಈ ಥರ ಆಗುತ್ತೆ, ಡಿಸೆಂಡಿಂಗ್ ಅಂದರೆ ಈ ಥರ ಆಗುತ್ತೆ. ಸೊ ಈ ರೀತಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್. ಆಮೇಲೆ ಪಿನ್ ರೋಸ್ ಏನಾದರೂ ಪಿನ್ ಮಾಡಬೇಕಂದ್ರೆ ಪಿನ್ ರೋಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿ ಪಿನ್ ಆಗಿರುತ್ತೆ. ಸೊ ಪ್ರತಿಯೊಂದು ಈ ರೀತಿ ಮಾಡ್ಕೊಬೋದು. ಇದು ಟೇಬಲ್ ಮೇಲೆ ಕ್ಲಿಕ್ ಕೊಟ್ಟಾಗ ಈ ರೀತಿ ಆಪ್ಷನ್ ಬರುತ್ತೆ. ಪ್ರತಿಯೊಂದು ನೀವೇ ಯೂಸ್ ಮಾಡ್ಕೊಬೋದು. ಏನಿದು ಯಾವ ರೀತಿ ಬೇಡವೋ ಅದೆಲ್ಲ ನೀವೇ ಯೂಸ್ ಮಾಡ್ಕೊಂಡು ನೀವು ಕ್ಲಿಕ್ ಕೊಟ್ಟರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದೆಲ್ಲ ತುಂಬ ಈಸಿ ಇದೆ. ಸೊ ಇಲ್ಲೂ ಅಷ್ಟೇ ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಡಿಸೈನ್ ಸೆಲೆಕ್ಟ್ ನಿಮಗೆ ಟೇಬಲ್ ಕಲರ್ ಬೇಕು ಅಂದ್ಕೊಳ್ಳಿ. ಇಲ್ಲಿ ನಾವು ಅವೆಲ್ಲ ಕಲರ್ ನೋಡಿದ್ವಿ. ಕಲರ್ ಬಂದುಬಿಟ್ಟು ನಾರ್ಮಲ್ ಇದೆಲ್ಲ ಏನು ಕೊಟ್ಟಿದ್ರು ಅದನ್ನು ಯೂಸ್ ಮಾಡಿದ್ವಿ. ಅದು ನಮಗೆ ಡಿಫ್ರೆಂಟ್ ಕಲರ್ಸ್ ಬೇಕು, ಅಲ್ಲಿರೋದು ಬೇಡ ಅಂದಾಗ ಟೇಬಲ್ ಕಲರ್ ಇದೆ, ನಿಮ್ಗೆ ಯಾವ ಟೇಬಲ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಕೊಬೋದು. ಈ ರೀತಿ ಸೆಲೆಕ್ಟ್ ಮಾಡೋದು ಆಲ್ರೆಡಿ ಗೊತ್ತಾಗಿದೆ. ನಿಮಗೆ ಯಾವ ಕಲರ್ ಬೇಕೋ ಆ ಥರ ಕೊಟ್ಕೊಬೋದು ಈಸಿಯಾಗಿ. ಕಲರು ಸೊ ಇದು ಫಸ್ಟು ಇಲ್ಲಿ ಕಲರ್ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಲೆಫ್ಟಲ್ಲಿ ಇದಕ್ಕೆ ಮಾತ್ರ ಬರುತ್ತೆ. ಇದೇನು ಸೆಲೆಕ್ಟ್ ಮಾಡಿದ್ರೋ ಅದಕ್ಕೆ. ಇಲ್ಲಿ ಡಿಸೈನ್ ಏನಿದೆ ಅದೇ ಡಿಸೈನ್, ಬೇರೆ ಕಲರ್ ಚೇಂಜ್ ಆಗ್ತಾಯಿಲ್ಲ. ಸೊ ಇವಾಗ ನೀವು ಕಲರ್ ಚೇಂಜ್ ಮಾಡಬೇಕಂದ್ರೆ ಮತ್ತೆ ಕ್ಲಿಕ್ ಕೊಟ್ಬಿಟ್ಟು ಅದೇ ಕಲರ್ ಕ್ಲಿಕ್ ಕೊಟ್ಟರೆ ಆ ಕಲರ್, ಅಂದರೆ ಇಲ್ಲಿರೋ ಡಿಸೈನ್ ಮಾತ್ರ ಕಲರ್ ಇಷ್ಟೇ ಕಲರ್ಸ್ ಕೊಟ್ಟಿದ್ದು 1 2 3 4 ಇಷ್ಟು ಕಲರ್ಸ್ ಕೊಟ್ಟಿದ್ರೆ ಅಷ್ಟು ಮಾತ್ರ. ಸಪ್ರೇಟ್ ಕಲರ್ ಹಾಕೋಕ್ಕೆ ಆಗ್ತಾಯಿಲ್ಲ, ಆಪ್ಷನ್ಸು ಇಲ್ಲ. ಸೊ ಇಲ್ಲಿ ಎಡರ್ ರೋ, ಇಲ್ಲಿ ನಿಮಗೆ ಹೆಡರ್ ರೋ ಅಂತ ಇದೆ, ಟೋಟಲ್ ರೋ ಅಂತ ಇದೆ, ಮತ್ತು ಬ್ರ್ಯಾಂಡ್ ರೋಸ್ ಈ ರೀತಿ, ಲಾಸ್ಟ್ ಕಾಲಮ್, ಬ್ರ್ಯಾಂಡ್ ಕಾಲಮ್ ಈ ರೀತಿ ಇದೆ. ಇದು ನಿಮಗೆ ಏನಾಗುತ್ತೆ ಅಂದರೆ ಕಲರ್ ಯೂಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಕಲರ್ ಯೂಸ್ ಮಾಡ್ತೀನಿ,
ಯಾವ ಥರ ನಾನು ಫಾರ್ ಎಕ್ಸಾಂಪಲ್ ಓಕೆ ಇದನ್ನು ಯೂಸ್ ಮಾಡಿದ್ದೀನಿ, ಇದು ಬೇಡ, ಸ್ವಲ್ಪ ಚೆನ್ನಾಗಿರೋದು ಯೂಸ್ ಮಾಡೋಣ. ಇನ್ನು ಡೌನಲ್ಲಿ ತುಂಬ ಕಲರ್ಸ್ ಇದೆ, ಯೂಸ್ ಮಾಡೋಣ. ಓಕೆ, ಯೂಸ್ ಮಾಡಿ ಎಡರ್ ರೋ ಕ್ಲಿಕ್ ಕೊಡ್ತೀರಿ. ನೋಡಿ ಯಾವ ರೀತಿ ಆಯಿತು, ಈ ರೀತಿ ಬಂದು ಟೋಟಲ್ ರೋ ನೋಡಿ ಕಲರ್ ಚೇಂಜ್ ಆಯಿತು. ಬ್ಯಾಂಡೆಡ್ ರೋ ನೋಡಿ ಅಲ್ಲೊಂದು ಕಲರ್ ಚೇಂಜ್ ಆಯಿತು. ಫಸ್ಟ್ ಕಾಲಮ್ ನೋಡಿ ಅಲ್ಲೊಂದು ಕಲರ್ ಚೇಂಜ್ ಆಯಿತು. ಲಾಸ್ಟ್ ಕಾಲಮ್ ಅಲ್ಲೊಂದು ಕಲರ್ ಚೇಂಜ್ ಆಯಿತು. ಬ್ಯಾಂಡೆಡ್ ಕಾಲಮ್ ಅಲ್ಲೊಂದು ಕಲರ್ ಚೇಂಜ್ ಆಯಿತು. ಆ ರೀತಿ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆಪ್ಷನ್ಸ್ ಇಲ್ಲಿದೆ, ಸರಿನಾ? ಸೊ ನೆಕ್ಸ್ಟು ಟೇಬಲ್ ಬಾರ್ಡರ್ಸ್. ಈ ಬಾರ್ಡರ್ಸು ನಾವು ಅವೆಲ್ಲ ಯೂಸ್ ಮಾಡಿದ್ವಿ. ಬಾರ್ಡರ್ಸಲ್ಲಿ ನಿಮಗೆ ಈ ರೀತಿ ಇದೆ. ಕ್ಲಿಕ್ ಕೊಟ್ಟಾಗ ಟೇಬಲ್ಗೂ ಬಾರ್ಡರ್ ಬರುತ್ತೆ. ನಾವು ಆವಾಗಲೇ ಬಾಕ್ಸಲ್ಲಿ ಅಂದರೆ ವಾಟ್ ಈಸ್ ಕಂಪ್ಯೂಟರ್ ಅಂದ್ಬಿಟ್ಟು ನಾವು ಬಾಕ್ಸ್ ಹಾಕಿದ್ವಲ್ಲ, ಅದೇ ಈ ರೀತಿ ಬಾರ್ಡರ್ ಇದೆ. ಸೊ ಇಲ್ಲಿ ನಿಮಗೆ ಬಾಟಮ್ ಬಾರ್ಡ್ರ್ ಬೇಕಂದರೆ ಬಾಟಮ್ ಬಾರ್ಡ್ರು, ಟಾಪ್ ಬೇಕಂದರೆ ಟಾಪು, ಲೆಫ್ಟು ರೈಟು ಇದೆಲ್ಲ ಹಿಂಗೆ ಇದೆ. ವೆಯ್ಟ್ ಅಂದರೆ ಇದು ಒಂದು ಅಕ್ಷರ ಎಷ್ಟು ದಪ್ಪ ಇರಲಿ ಬಾರ್ಡ್ರ್ ಅಂದ್ಬಿಟ್ಟು 0.25 ಬೇಕಾ 0.5 ಬೇಕಾ ಆ ಥರ ನಿಮಗೆ ಸೈಜಸ್, ಬಾರ್ಡರ್ ಸೈಜಸ್ ಅಂದರೆ ಇಲ್ಲಿ ಇದೆಯಲ್ಲ ಲೈನು, ಈ ಲೈನ್ ಬಂದುಬಿಟ್ಟು 0.5 ಅಂದರೆ ದಪ್ಪ ಆಗುತ್ತೆ, 1.5 ಅಂದರೆ ಇನ್ನೂ ದಪ್ಪ, 3 ಅಂದರೆ ಇನ್ನೂ ದಪ್ಪ ಕಾಣಿಸ್ತಿದೆಯಲ್ಲ, ಈ ರೀತಿ ಆಗುತ್ತೆ. ಸ್ಟೈಲ್ ಯಾವ ರೀತಿ ಬೇಕು, ಸಾಲಿಡ್ ಬೇಕಾ, ಡಾಟೆಡ್ ಬೇಕಾ, ಇಲ್ಲ ಡ್ಯಾಶೆಡ್ ಬೇಕಾ, ಈ ಥರ ಬೇಕಾ, ಯಾವ ಥರ ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಕ್ಲಿಕ್ ಕೊಟ್ಟರೆ ಯೂಸ್ ಆಗುತ್ತೆ. ಅದಾದ ನಂತರ ಅದಕ್ಕೆ ಕಲರು ಯಾವ ಥರ ಕಲರ್ಸ್ ಬೇಕೋ ಆ ಕಲರ್ ಯೂಸ್ ಮಾಡ್ಬೋದು. ಆರೆಂಜ್ ಏನು ಅಂತ ಕೊಟ್ಟೆ, ಸೊ ನೋಡಿ ಆರೆಂಜ್ ಕಲರಲ್ಲಿ ನಿಮಗೆ ಆ ಥರ ಬಂದುಬಿಡ್ತು. ಆ ರೀತಿ ನೀವು ಟೇಬಲ್ ಬಾರ್ಡರ್ನ ಯೂಸ್ ಮಾಡ್ಬೋದು. ಸೆಲ್ ಶೇಡಿಂಗ್ ಇದೆ, ಸೆಲ್ ಶೇಡಿಂಗ್ ಸಹ ನೀವು ಯೂಸ್ ಮಾಡ್ಬೋದು. ಸೆಲ್ ಅಂದರೆ ಒಂದು ಬಾಕ್ಸನ್ನು ಒಂದು ಸೆಲ್ ಅಂತ ಕರಿತೀವಿ. ಸೊ ಈಗ ನಾನು ಇಲ್ಲಿ ಕ್ಲಿಕ್ ಕೊಟ್ಟರೆ ಅದು ಒಂದು ಸೆಲ್ಲು, ಆ ಸೆಲ್ನಲ್ಲಿ ನಿಮ್ಗೆ ಕ್ಲಿಕ್ ಕೊಟ್ಟಾಗ ಯಾವ ಕಲರ್ ಬೇಕೋ ಅದು ಶೇಡಿಂಗ್ ಆಗುತ್ತೆ. ಅದು ಒಂದೊಂದು ವರ್ಷನಲ್ಲಿ ಒಂದೊಂದು ಥರ ಇರುತ್ತೆ, ಸರಿನಾ? ಈ ವರ್ಷನಲ್ಲಿ ಬೇರೆ ಥರ ಇರುತ್ತೆ, ಈ ವರ್ಷದಲ್ಲಿ ಏನು ಟೆನ್ಷನ್ ಮಾಡ್ಕೊಂಬೇಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಸೊ ಈಗ ಆಯಿತು. ಸೊ ಇವಾಗ ನಾವು ಟೇಬಲ್ ಡಿಸೈನ್ ಮುಗೀತು, ಟೇಬಲ್ ಲೇಔಟು ಮುಗೀತು. ಸೊ ಇವಾಗ ನೆಕ್ಸ್ಟ್ ನಾವು ಇನ್ಸರ್ಟಲ್ಲಿ ನಾವು ಟೇಬಲ್ಗೆ ಇಷ್ಟೊತ್ತು ತಿಳ್ಕೊಂಡಿದ್ದು. ಇವಾಗ ಪಿಕ್ಚರ್ ಅಂತ ಇದೆ. ಪಿಕ್ಚರ್ನಲ್ಲಿ ಈ ರೀತಿ ಇದೆ. ಪಿಕ್ಚರ್ ಏನು, ನಾವು ಒಂದು ಪಿಕ್ಚರ್ನ ಇಲ್ಲಿ ಇನ್ಸರ್ಟ್ ಮಾಡಬಹುದು. ಸೊ ಪಿಕ್ಚರ್ಗೆ ಹೋಗ್ಬಿಟ್ಟು ದಿಸ್ ಡಿವೈಸ್, ನಿಮ್ಮ ಸಿಸ್ಟಮಲ್ಲಿ ಯಾವ ಪಿಕ್ಚರ್ ಇದೆಯೋ ಆ ಪಿಕ್ಚರ್ನ ಇನ್ಸರ್ಟ್ ಮಾಡಬಹುದು. ಸೊ ಯಾವ ಪಿಕ್ಚರ್ ಇದೆ ನನ್ನ ಹತ್ರ ಅದನ್ನು ನೋಡ್ತೀನಿ. ದಿಸ್ ಡಿವೈಸ್ ಡೆಸ್ಕ್ಟಾಪಲ್ಲಿ, ಡೌನ್ಲೋಡಲ್ಲಿ, ಡೌನ್ಲೋಡಲ್ಲಿದೆ ಪಿಕ್ಚರ್. ಕ್ಲಿಕ್ ಕೊಡ್ತೀನಿ, ಓಪನ್ ಅಂತ ಕೊಡ್ತೀನಿ. ಆ ಪಿಕ್ಚರ್ ಬಂದುಬಿಟ್ಟು ಇನ್ಸರ್ಟ್ ಆಯಿತು. ಸೊ ಇಲ್ಲಿ ಏನಕ್ಕೆ ಈ ರೀತಿ ಇನ್ಸರ್ಟ್ ಆಯಿತು ಅಂತ ನಾನು ಹೇಳ್ತೀನಿ. ಟೇಬಲ್ ಒಳಗಡೆ ಇರೋ ಕಾರಣ ಇನ್ಸರ್ಟು ಟೇಬಲ್ ಒಳಗಡೆ ಮಾತ್ರ ಆಗಿದೆ. ನಾನು ಇನ್ನೊಂದು ನಿಮಗೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಫಾರ್ಮ್ ಇದೆ, ಅಪ್ಲಿಕೇಶನ್ ಫಾರ್ಮ್ ಅಂದ್ಕೊಳ್ಳಿ. ನೀವು ನೋಡಿದ್ರಲ್ವಾ, ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಹೆಂಗಿರುತ್ತೆ, ನಾರ್ಮಲಾಗೆ ಇದು ಬಂದುಬಿಟ್ಟು ಸೆಂಟ್ರಲ್ಲಿರುತ್ತೆ, ಸೆಂಟ್ರಲ್ ಎಲಿಮೆಂಟಲ್ಲಿರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರು, ಈ ಥರ ಸಮಥಿಂಗ್ ಟೈಪ್ ಇರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಒಂದು ಬಾಕ್ಸ್ ಇರುತ್ತೆ ಅಲ್ವಾ, ಬಾಕ್ಸ್ ಇರುತ್ತೆ, ಟೇಬಲ್. ಒಂದು ಟೇಬಲ್ ಇರುತ್ತೆ ನಿಮಗೆ, ಸರಿನಾ? ಈ ಥರ ಒಂದು ಬಾಕ್ಸ್ ಇರುತ್ತೆ. ನಾವು ಟೇಬಲ್ ಹಾಕೋ ಬದಲು ಇದನ್ನು ಶೇಪ್ಸ್ ಹಾಕಿದ್ರೆ ಬೆಸ್ಟ್, ಯಾಕಂದ್ರೆ ಟೇಬಲ್ಲು ಎಲ್ಲಿ ಬೇಕೋ ಅಲ್ಲಿ ಮೂವ್ ಆಗೋದಿಲ್ಲ. ಸೊ ಕ್ಲಿಕ್ ಕೊಡ್ತೀನಿ, ಕ್ಲಿಕ್ ಕೊಡಿ ಡಿಲೀಟ್ ಅಂತ ನಮ್ಮ ಇದರಲ್ಲಿ ಆಪ್ಷನ್ ಇದೆ, ಕೊಟ್ಟು ಡಿಲೀಟ್ ಮಾಡ್ಬೋದು. ಇಲ್ಲ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ಡಿಲೀಟ್ ಅಂತ ಇದೆ ಆಪ್ಷನ್, ಡಿಲೀಟ್ ಟೇಬಲ್ ಅಂತ ಕೊಟ್ಟರೆ, ರೈಟ್ ಕ್ಲಿಕ್ ಕೊಟ್ಟರೆ, ಒಂದು ಸತಿ ಕ್ಲಿಕ್ ಕೊಟ್ಟು ರೈಟ್ ಕ್ಲಿಕ್ ಕೊಟ್ಟು ಡಿಲೀಟ್ ಟೇಬಲ್ ಅಂತ ಕೊಟ್ಟರೆ ಆಗುತ್ತೆ. ರೈಟ್ ಕ್ಲಿಕ್ ಅಂದರೆ ಮೌಸಲ್ಲಿ ರೈಟ್ ಕ್ಲಿಕ್, ಸರಿನಾ? ಸೊ ಇಲ್ಲಿ ನಿಮಗೆ ಇನ್ಸರ್ಟಲ್ಲಿ ನಾನು ಪಿಕ್ಚರ್ ಬದಲು ಬೇರೆದಕ್ಕೆ ಹೋಗ್ತೀನಿ. ಬೇರೆದಕ್ಕಂದರೆ ಸಿಂಬಲ್ಸ್ಗೆ ಹೋಗ್ತೀನಿ. ಸಿಂಬಲ್ಸ್ ಬದಲು ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ ನೋಡ್ತೇನೆ. ಓಕೆ, ಎಮೋಷನ್ಸ್, ಎಮಿಜಿ ಇದೆಲ್ಲ ಬಂದಿದೆ. ಸರಿ, ಈ ಡ್ರಾಯಿಂಗ್ಗೆ ಹೋಗ್ತೀನಿ. ಡ್ರಾಯಿಂಗ್ ಹೋಗ್ಬಿಟ್ಟು
ಸರಿ, ನಾನು ನಿಮಗೆ ಇದು ಆಮೇಲೆ ತಿಳಿಸ್ತೀನಿ ಹೇಗೆ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ನಾವು ಈಗ ಪಿಕ್ಚರ್ಗೆ ಹೋಗ್ತಾಯಿದ್ದೀವಿ. ಪಿಕ್ಚರ್ದು ತಿಳಿಸ್ತೀನಿ. ಪಿಕ್ಚರ್ ಹೇಗೆ ಅಂದರೆ, ಈಗ ಟೇಬಲ್ ಹಾಕಿರ್ತೀನಿ, ಸಿಂಗಲ್ ಟೇಬಲ್ ಹಾಕಿರ್ತೀನಿ. ಸಿಂಬಲ್ ಟೇಬಲ್ ಹಾಕಿದಾಗ ನಿಮಗೆ ಒಂದು ಟೇಬಲ್ ಇರುತ್ತೆ. ಈ ಟೇಬಲ್ ನೀವು ಸೈಜಸ್ ಎಷ್ಟು ಬೇಕೋ ಅಷ್ಟು ನೀವು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡ್ಕೊತೀರ ಅಲ್ವಾ. ಆಟೋಮೆಟಿಕ್ಕಾಗಿ ಒಂದು ಸೆಲೆಕ್ಟ್ ಮಾಡಿ ಈ ಥರ. ಸೊ ಅವಾಗ ಇನ್ಸರ್ಟ್ಗೆ ಹೋಗ್ತೀನಿ. ಇನ್ಸರ್ಟ್ಗೆ ಹೋಗ್ಬಿಟ್ಟು ಪಿಕ್ಚರ್ ಮೇಲೆ ಕ್ಲಿಕ್ ಕೊಡ್ತೀನಿ. ಪಿಕ್ಚರ್ ಡಿವೈಸ್ ಅಂದರೆ ಈ ಡಿವೈಸಲ್ಲಿರೋ ಪಿಕ್ಚರು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ಓಪನ್ ಅಂತ ಕೊಡ್ತೀನಿ. ಆವಾಗ ನಿಮಗೆ ಆ ಪಿಕ್ಚರ್ ಬಂದು ಇಲ್ಲಿ ಇನ್ಸರ್ಟ್ ಆಗಿಬಿಡುತ್ತೆ. ಇನ್ನೂ ಜಾಗ ಇದೆ. ಇನ್ಸರ್ಟ್ ಯಾಕಾಗಿಲ್ಲ ಅಂದರೆ ನಮ್ಮ ಸೈಜ್, ಪಿಕ್ಚರ್ ಸೈಜ್ ಇಷ್ಟೇ ಇರೋದು. ಈಗ ನಾವು ಹಿಂಗೇನಾದರೂ ಎಳೆಯೋಕೆ ಹೋದರೆ ಅದು ಈ ಕಡೆ ದಪ್ಪ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಟೇಬಲಲ್ಲಿ ಇನ್ಸರ್ಟ್ ಆಯಿತು. ಸೊ ಇಲ್ಲಿ ಇನ್ನೊಂದು ಥರನೂ ಇನ್ಸರ್ಟ್ ಮಾಡ್ಕೊಬೋದು. ಹೆಂಗೆ ಅಂದರೆ ಟೇಬಲ್ ವಿತೌಟ್ ಟೇಬಲ್. ಈ ಟೇಬಲ್ ಒಳಗೆ ಇನ್ಸರ್ಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ವಿತೌಟ್ ಟೇಬಲ್ ಅಂದರೆ ಟೇಬಲ್ ನಾವು ಹಾಕೇ ಇಲ್ಲ, ಇವಾಗ ಡೈರೆಕ್ಟಾಗಿ ನಾವು ಇನ್ಸರ್ಟ್ ಮಾಡಬೇಕು ಪಿಕ್ಚರ್. ದಿಸ್ ಡಿವೈಸ್ಗೆ ಹೋಗ್ತೀನಿ. ನಿಮ್ಮ ಸಿಸ್ಟಮಲ್ಲಿ ಯಾವುದು ಇದೆಯೋ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ. ಇದರ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೋಡಿ ಪಿಕ್ಚರ್ ಸಪ್ರೇಟಾಗೆ ಬಂದುಬಿಡ್ತು. ಈ ರೀತಿ ಬಂದುಬಿಡ್ತು ಪಿಕ್ಚರ್. ಅದೇ ನಾವು ಟೇಬಲ್ ಒಳಗಡೆ ಕೊಟ್ಟಾಗ ಟೇಬಲ್ ಸೈಜ್ ಎಷ್ಟಿದೆಯೋ ಅಷ್ಟೇ ಬಂತು. ಅದೇ ನಾನು ಇದರಲ್ಲಿ ಕ್ಲಿಕ್ ಕೊಟ್ಟಾಗ ಈ ರೀತಿ ಬಂತು. ಸೊ ಇದಕ್ಕೆ ಬಾರ್ಡರ್ಸ್ ಇರುತ್ತೆ. ಬಾರ್ಡರ್ಸ್ ಅಂದರೆ ಇದನ್ನು ನೀವು ಚಿಕ್ಕದು ದೊಡ್ಡದು ಈಸಿಯಾಗಿ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಮಾರ್ಕ್ ಇದೆ, ಸರ್ಕಲ್ ಇದೆ. ಸರ್ಕಲ್ ಮೇಲೆ ಕ್ಲಿಕ್ ಕೊಟ್ಟಾಗ ಫೋಟೋ ಮೇಲೆ ಕ್ಲಿಕ್ ಕೊಡ್ತೀರ, ಎಲ್ಲ ಕಡೆ ಸರ್ಕಲ್ಸ್ ಇದೆ. ಇಲ್ಲೊಂದು ಸರ್ಕಲ್ಸ್ ಇದೆ, ಇಲ್ಲೊಂದಿದೆ, ಆ ಥರ ಎಲ್ಲ ಕಡೆ ಒಂದೊಂದು ಸರ್ಕಲ್ಸ್ ಇದೆ. ಸೊ ಇವಾಗ ಇಲ್ಲಿ ಕ್ಲಿಕ್ ಕೊಟ್ಟಾಗ ಆರೋ ಮಾರ್ಕ್ ಚೇಂಜ್ ಆಗುತ್ತೆ. ಈ ರೀತಿ ಸ್ವಲ್ಪ ಡೌನ್ ಮಾಡ್ಕೊಂಬರ್ತೀನಿ. ಪಿಕ್ಚರ್ ಸೈಜ್ ಚಿಕ್ಕದಾಗ್ತಾ ಇದೆ ನೋಡಿ. ಪಿಕ್ಚರ್ ಎಲ್ಲಿತ್ತು, ಪಿಕ್ಚರ್ ಸೈಜ್ ಚಿಕ್ಕದಾಗಿದೆ. ಯಾವ ಪೇಜಲ್ಲಿತ್ತು, ಓಕೆ ಈ ಪೇಜಲ್ಲಿದೆ. ಓಕೆ, ಪಿಕ್ಚರ್ ಸೈಜ್ ಚಿಕ್ಕದಾಗ್ತದೆ. ಮತ್ತು ಹಿಂಗೆ ಹೇಳ್ಕೊಂಬಂದಾಗ ಪಿಕ್ಚರ್ ಸೈಜ್ ಚಿಕ್ಕದಾಗ್ತದೆ. ಅದೇ ಇಲ್ಲಿಂದ ಹಿಂಗೆ ಹೇಳಿದಾಗ ಪಿಕ್ಚರ್ ಸೈಜ್ ನೋಡಿ ಈ ರೀತಿ ಆಗಿಬಿಡುತ್ತೆ. ಯಾವಾಗ ಟೇಬಲಲ್ಲಿ ಯಾಕೆ ಆ ರೀತಿ ಬರಲಿಲ್ಲ ಅಂದರೆ ಈ ರೀತಿ ಆಗಿಬಿಡುತ್ತೆ. ಸೊ ಅದು ಪರ್ಫೆಕ್ಟಾಗಿ ಫಿಟ್ ಆಗಬೇಕಲ್ವ. ಸೊ ನಮ್ಮ ಪಿಕ್ ಹೆಂಗಿದೆಯೋ ಅದೇ ಥರ ಪರ್ಫೆಕ್ಟಾಗಿ ಇದಾಗುತ್ತೆ. ಸೊ ಇಲ್ಲಿ ಈ ಥರ ಮಾಡ್ಕೊಬೋದು, ಡೌನು ಅಪ್ಪು. ಇಲ್ಲಿ ಮೇಲ್ಗಡೆ ಒಂಥರ ಇದೆಯಲ್ಲ ಬಟನ್ನು, ಈ ಬಟನ್ ಬಂದುಬಿಟ್ಟು ಕ್ಲಿಕ್ ಕೊಟ್ಟಾಗ ಈ ಥರ ರೊಟೇಷನ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ರೊಟೇಷನ್ಸ್ ಆಗುತ್ತೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ರೊಟೇಷನ್ ಆಗುತ್ತೆ. ಸೊ ಇವಾಗ ಇದು ಇಮೇಜಸ್ ಅಂದರೆ ನಾನು ಇವಾಗ ನಿಮಗೆ ಇಲ್ಲಿ ಏನು ಆಪ್ಷನ್ ಇದೆ ಅದನ್ನು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಈಗ ಪಿಕ್ಚರ್ ಆಮೇಲೆ ನಾವು ಟೇಬಲ್ ಹಾಕಿದಾಗ ಹೆಂಗೆ, ಈಗ ನೋಡಿ ನಾನು ಆಚೆ ಕ್ಲಿಕ್ ಕೊಟ್ಟಾಗ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇಲ್ಲ. ಅದು ನಾನು ಇನ್ಸರ್ಟ್ ಪಿಕ್ಚರ್ ಅಂತ ಕೊಟ್ಟಾಗ ಆ ಆಪ್ಷನ್ ಕಾಣಿಸುತ್ತೆ. ನಾನು ಪಿಕ್ಚರ್ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮ್ಗೊಂದು ಆಪ್ಷನ್ಸ್ ಕಾಣಿಸುತ್ತೆ. ಟೇಬಲಲ್ಲಿ ಹೆಂಗಿತ್ತೋ ಸೇಮ್ ಅದೇ ಥರ, ಸರಿನಾ. ಸೊ ಇವಾಗ ಇದ್ರ ಮೇಲೆ ಡಬಲ್ ಕ್ಲಿಕ್ ಕೊಟ್ಟೆ. ಡಬಲ್ ಕ್ಲಿಕ್ ಕೊಟ್ಟಾಗ ನಿಮಗೊಂದು ಈ ರೀತಿ ಒಂದು ಪಿಕ್ಚರ್ ಅಂತ ಒಂದು ಆಪ್ಷನ್ಸೇ ಬಂದುಬರ್ತು. ಬೇಗ ಡಬಲ್ ಕ್ಲಿಕ್ ಕೊಡ್ತೀನಿ ಮೌಸಲ್ಲಿ. ಸೊ ನಿಮಗೆ ಇಲ್ಲಿ ಡಿಫ್ರೆಂಟ್ ಇರುತ್ತೆ ಸ್ಟೈಲ್ಸು. ಯಾವ ಥರ ಸ್ಟೈಲ್ಸ್ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ ಬಾಕ್ಸ್ ಕ್ಲಿಕ್ ಕೊಟ್ಟರೆ ಸ್ಟೈಲ್ಸ್ ಚೇಂಜ್ ಆಗುತ್ತೆ. ನೋಡಿ ಒಂಥರ ಈ ರೀತಿ ಬಾರ್ಡ್ರ್ ಬರುತ್ತೆ. ಕ್ಲಿಕ್ ಕೊಟ್ಬಿಟ್ಟು ನೀವು ಮತ್ತೆ ಸೆಕೆಂಡ್ ಒನ್ ಕ್ಲಿಕ್ ಕೊಟ್ಟರೆ ಅದೇ ಒಂಥರ ಇದೆ ನೋಡಿ, ಅದೇ ಒಂಥರ ಇದೆ. ಡಿಫ್ರೆಂಟ್ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಇದೆ. ಇದ್ಯಾವುದು ಸರ್ಕಲ್ ಇದೆ, ಸರ್ಕಲ್ ಕೊಟ್ಟಾಗ ಒಂಥರ ಸರ್ಕಲ್ ಬರುತ್ತೆ. ಈ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್, ಎಡ್ಜಸ್ ಆ ರೀತಿ ಡಿಸೈನ್ ಈಸಿಯಾಗಿ ಇದರಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಒಂದು ಪಿಕ್ ಹಾಕಿದ್ದೀವಿ, ಪಿಕ್ನಲ್ಲಿ ನಮಗೆ ಈ ರೀತಿ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ವ್ರ್ಯಾಪ್ ಟೆಕ್ಸ್ಟ್ ಅಂತ ಇದೆ. ಸೊ ಅಲೈನ್ ಅಂತ ಇದೆ, ರೊಟೇಟ್, ಕ್ರಾಪ್, ಈ ರೀತಿ ಪ್ರತಿಯೊಂದು ನಿಮಗಿದೆ. ಸೊ ಇದರಲ್ಲಿ ಬಂದು ಅಲೈನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ಅಲೈನ್ ಲೆಫ್ಟ್, ಅಲೈನ್ ಸೆಂಟರು, ಅಲೈನ್ ರೈಟು, ನಿಮ್ಗೆ ಆಲ್ರೆಡಿ ಇವೆಲ್ಲ ಗೊತ್ತು ಅಲೈನ್ ಅಂದರೆ ಅಲ್ವಾ. ಸೊ ಆ ಥರ ಆಗುತ್ತೆ. ಲೆಫ್ಟ್ ಬೇಕೋ ಲೆಫ್ಟ್, ರೈಟ್ ಬೇಕೋ ರೈಟ್. ಇದು ಸೊ ಈ ಥರ ಏನೋ ಪ್ರಾಬ್ಲಮ್ ಆದಾಗ ಏನು ಮಾಡಬೇಕು, ಪ್ರಾಬ್ಲಮ್ ಅಂದರೆ ನಾನು ಆಚೆ ಇತ್ತು ಏನೋ ಮೌಸಲ್ಲಿ ಕ್ಲಿಕ್ ಕೊಟ್ಟೆ, ಅದು ಟೇಬಲ್ ಒಳಗಡೆ ಬಿದ್ದೋಗ್ಬಿಡ್ತು ನನ್ನ ಇಮೇಜ್. ಅವಾಗ ಅಂಡು ಗೊತ್ತಲ್ಲ, ಕಂಟ್ರೋಲ್ ಝೆಡ್ ಇಲ್ಲ ಅಂಡು ಕೊಟ್ಟರೆ ಈ ಥರ ಆಗೋದು. ಸೊ ಈ ರೀತಿ ಆಪ್ಷನ್ಸ್ ಇದೆ. ಸೊ ಕ್ರಾಪ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಮೊಬೈಲಲ್ಲೆಲ್ಲ ಆಪ್ಷನ್ಸ್ ಇರೋದೇ ಇದೆಲ್ಲ. ಕ್ರಾಪ್ ಅಂದರೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕ್ರಾಪ್ ಮಾಡ್ಕೊತೀರ. ಸೊ ಈ ಥರ ಪ್ರತಿಯೊಂದು ಆಪ್ಷನ್ಸ್ ಇದೆ. ಸೊ
ಸೆಲೆಕ್ಟ್ ಮಾಡಿಬಿಟ್ಟು ಕ್ರಾಪ್ ಅಂತ ಕೊಟ್ಟಾಗ ಆ ಥರ ಆಗುತ್ತೆ ಪ್ರತಿಯೊಂದು. ಆಮೇಲೆ ಹೈಟು ಜಾಸ್ತಿ ನೀವು ಇಲ್ಲೇ ಮಾಡ್ಕೊಬೋದು, ಹೈಟ್ ಕಮ್ಮಿ ಜಾಸ್ತಿ. ಆಮೇಲೆ ಪಿಕ್ಚರ್ ಫಾರ್ಮ್ಯಾಟ್ ಪಿಕ್ಚರ್ ಟಾಪಲ್ಲಿ ಎಷ್ಟಿರಬೇಕು ನೋಡಿ, ಏನಾದರೂ ಮತ್ತೆ ಕ್ರಾಪು ಪ್ರಾಬ್ಲಮ್ ಆಯಿತಾ, ಇದೇ ಎಷ್ಟೇ ಇರಬೇಕು ಸೈಜಸ್ ಇಲ್ಲಿಂದನೇ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಕ್ರಾಪು ಮತ್ತು ರೊಟೇಷನು ಇಲ್ಲ ನೀವು ಈ ಥರ ಆ್ಯರೋ ಮಾರ್ಕ್ ಯೂಸ್ ಮಾಡಿ ಮಾಡ್ಕೊಬೋದು. ಬೆಟರ್ ಆ್ಯರೋ ಮಾರ್ಕ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಡ್ರಾ ಇದೆ. ಡ್ರಾ ಅಂದರೆ ಏನಾದರೂ ಡ್ರಾ ಮಾಡ್ಕೊಬೋದು. ಇದರಲ್ಲಿ ಡ್ರಾಯಿಂಗ್ ಆಬ್ಜೆಕ್ಟ್ ನಾಟ್ ಸಪೋರ್ಟೆಡ್. ಡ್ರಾಯಿಂಗ್ ಅಂದರೆ ಏನಿಲ್ಲ, ಪೇಂಟ್ ಆಪ್ಷನು. ಇದರಲ್ಲೇ ಪೇಂಟ್ ಆಪ್ಷನ್ ಬರುತ್ತೆ. ಪೇಂಟ್ ಅಂದರೆ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಈ ಥರ ಏನಾದರೂ ಬ್ರಷಸ್ ಇರುತ್ತೆ, ಬ್ರಷಸ್ಸಲ್ಲಿ ಏನಾದರೂ ಟೈಪ್ ಮಾಡ್ಕೊಬೋದು. ಸೊ ಟೈಪ್ ಮಾಡಿದಾಗ MS ವರ್ಡ್ನಲ್ಲೇ ನೀವೇನು ಟೈಪ್ ಮಾಡಿದ್ರೋ ಅದು ಅಲ್ಲೇ ಬರುತ್ತೆ. ಸೊ ಇವಾಗ ಇದು ಗೊತ್ತಾಯ್ತು ಪಿಕ್ಚರ್ ಅಂದರೆ ಏನಂತ. ನೆಕ್ಸ್ಟು ಇನ್ಸರ್ಟ್ಗೆ ಹೋಗ್ತೀನಿ. ಇನ್ಸರ್ಟಲ್ಲಿ ಡ್ರಾಯಿಂಗ್ ಅಂತ ಇದೆ. ಡ್ರಾಯಿಂಗ್ ಆವಾಗಲೇ ಬಂದಿದ್ದು ಡ್ರಾಯಿಂಗ್. ಓಕೆ, ಇಲ್ಲಿ ಬಂದಿದೆ ನೋಡಿ ಇನ್ಸರ್ಟ್ ಡ್ರಾಯಿಂಗ್. ನಿಮಗೆ ಶೇಪ್ಸ್ ಅಂತ ಇದೆ. ಓಕೆ, ನಾನು ಆವಾಗಲೇ ಹುಡುಕ್ತಾ ಇದ್ದಿದ್ದು ಇದೇ ಶೇಪ್ಸ್ನ. ಮುಂಚೆ ಎಲ್ಲ ಆಪ್ಷನ್ ಬೇರೆ ಇತ್ತು. ಇವಾಗ ಮುಂಚೆ ನಿಮಗೆ ಆಚೆ ಶೇಪ್ಸ್ ಅಂತಲೇ ಒಂದು ಆಪ್ಷನ್ ಇತ್ತು, ಇವಾಗ ಅದು ಡ್ರಾಯಿಂಗ್ ಅಂತ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದಾಯಿತು. ನಾನು ಆವಾಗಲೇ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಟೈಪ್ ಮಾಡಿದೆ, ಆ ಶೇಪ್ಸ್ ಅನ್ನೋ ಒಂದು ಆಪ್ಷನ್ ಹುಡ್ಕೋಕ್ಕೋಸ್ಕರ ಅದು ಸಿಕ್ಕಲಿಲ್ಲ ಅಂತ ನಾನು ಡೈರೆಕ್ಟಾಗಿ ಇದು ಮಾಡಿಕೊಂಡೆ. ಸೊ ಇವಾಗ ಸಿಕ್ಕಿದೆ. ಸೊ ಇದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಇದೆಲ್ಲ ಈಸಿ, ಡಿಲೀಟ್ ಅಂತ ಕೂಡ ಡಿಲೀಟ್ ಆಗುತ್ತೆ. ಈ ಟೇಬಲ್ ಒಂದು ಆಗಲ್ಲ. ಸೊ ಡ್ರಾಯಿಂಗಲ್ಲಿ ನಿಮಗೆ ಶೇಪ್ಸ್ ಅಂತ ಇದೆ. ಈ ಶೇಪ್ಸಲ್ಲಿ ಟೆಕ್ಸ್ಟ್ ಬಾಕ್ಸ್, ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕ್ತೀನಿ. ಓಕೆ, ಸೇವ್ ಆ್ಯಂಡ್ ಕ್ಲೋಸ್. ನಿಮಗೆ ಒಂದು ಟೆಕ್ಸ್ಟ್ ಬಾಕ್ಸ್ ಬಿತ್ತು. ಈ ಟೆಕ್ಸ್ಟ್ ಬಾಕ್ಸ್ನ ನಾನು ಎಷ್ಟು ಬೇಕೋ ಸೈಜ್ ಮಾಡ್ಕೊತೀನಿ. ಟೆಕ್ಸ್ಟ್ ಬಾಕ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಅದನ್ನು ಅಡ್ಜಸ್ಟ್ ಮಾಡ್ಕೊತೀನಿ. ಎಲ್ಲಿ ಬೇಕೋ ಅಲ್ಲಿ ಅಪ್ಪು ಬೇಕಾ ಅಪ್ಪು, ಡೌನ್ ಬೇಕಾ ಡೌನು ನಾನು ಅಡ್ಜಸ್ಟ್ ಮಾಡ್ಕೊಂಡು. ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಇರುತ್ತೆ. ಇದು ನೀವು ನೋಡ್ಕೊಬೇಕು, ಸ್ವಲ್ಪ ಮೂವ್ ಮಾಡಿ ಏನಕ್ಕೆ ರಿಸ್ಕ್ ಇರುತ್ತೆ ಅಂತ ಇವಾಗ ನಾನು ಹೇಳ್ತೀನಿ. ನಾನು ಇಲ್ಲಿ ಯಾವುದೇ ರೀತಿಯಾದ ಸ್ಪೇಸ್ ಆಗಲಿ ಏನು ಕೊಟ್ಟಿರೋದಿಲ್ಲ. ಸೊ ಫಸ್ಟು ಎಲ್ಲ ಕ್ಲಿಯರ್ ಮಾಡ್ಕೊತೀನಿ, ಸ್ಪೇಸ್ ಕೊಟ್ಟು. ಯಾರೇ ಫುಲ್ ಇದನ್ನು ಡಿಲೀಟೇ ಮಾಡಿಬಿಡ್ತೀನಿ. ಡಿಲೀಟ್ ಮಾಡಿ ಎಲ್ಲದಕ್ಕೂ ಇಲ್ಲಿಂದ ಸ್ಪೇಸ್ ಕೊಟ್ಕೊಂಡು ಬಂದುಬಿಡ್ತೀನಿ. ಸ್ಪೇಸ್ ಮತ್ತು ಲೆಫ್ಟ್ ಅಲೈನ್ಮೆಂಟ್. ಅಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ನಾನಿವಾಗ ಏನು ಬಾಕ್ಸ್ ಹಾಕೋದೋ ಅದರಲ್ಲಿ ಈಸಿಯಾಗಿ ಇದಾಗತ್ತೆ, ಫಿಲ್ ಆಗುತ್ತೆ. ಅಂದರೆ ನಿಮ್ಮ ಪಿಕ್ ಬೇಕಂದರೆ ಈಸಿಯಾಗಿ ಫಿಲ್ ಆಗುತ್ತೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು, ಆವಾಗಲೇ ಅದು ಪರ್ಫೆಕ್ಟಾಗಿ ಫಿಟ್ ಆಗೋದು. ಸೊ ಇಷ್ಟಾಗಿದೆ, ನಮಗೆ ಸಾಕಿಷ್ಟು. ನಾವು ಹಾಕೋದು ಚಿಕ್ಕದಿದು. ಸೊ ಇಲ್ಲಿಗೆ ಹೋಗ್ತೀನಿ, ಇನ್ಸರ್ಟ್ಗೆ ಹೋಗ್ತೀನಿ. ಡ್ರಾಯಿಂಗ್ ಅಂತ ಆಪ್ಷನ್ ಇದೆ. ಡ್ರಾಯಿಂಗಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ. ಟೆಕ್ಸ್ಟ್ ಬಾಕ್ಸ್ ಎಷ್ಟು ಬೇಕೋ ಅಷ್ಟು ಟೆಕ್ಸ್ಟ್ ಬಾಕ್ಸ್ ಹಾಕ್ತೀನಿ. ಸೇವ್ ಆ್ಯಂಡ್ ಕ್ಲೋಸ್. ಅಪ್ಲಿಕೇಶನ್ ಫಾರ್ಮಲ್ಲಿದೆ ನೋಡಿ. ಇವಾಗ ಮೂವ್ ಆಯಿತು, ಈಸಿಯಾಗಿ ಮೂವ್ ಆಯಿತು. ಗೊತ್ತಾಗ್ತಾಯಿದೆಯಲ್ಲ, ಈಸಿಯಾಗಿ ಮೂವ್ ಆಯಿತು. ಯಾಕಂದರೆ ನಾನು ಸ್ಪೇಸ್ ಎಲ್ಲ ಕೊಟ್ಟು ಅದಕ್ಕೆ ಜಾಗ ಮಾಡಿಕೊಟ್ಟಿದ್ದೀನಿ. ಸ್ಪೇಸ್ ಅಂದರೆ ಸ್ಪೇಸ್ ಬಾರ್ ಕೀಬೋರ್ಡಲ್ಲಿ. ಸೊ ಆ ರೀತಿ ಕೊಟ್ಟಾಗ ಈ ರೀತಿ ಆಗುತ್ತೆ. ಸೊ ಇಲ್ಲಿ ನೀವು ಈ ರೀತಿ ಇರುತ್ತೆ. ಸೊ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಬಿಟ್ಟು ಆ್ಯಡ್ ಟೆಕ್ಸ್ಟ್ ಬಾಕ್ಸ್ ಇದು ಸರಿನಾ. ಟೆಕ್ಸ್ಟ್ ಬಾಕ್ಸ್ ಅಂದರೆ ನೀವು ಇದರಲ್ಲಿ ಟೆಕ್ಸ್ಟ್ ಟೈಪ್ ಮಾಡ್ಕೊಬೋದು, ಅದಕ್ಕೆ ಟೆಕ್ಸ್ಟ್ ಬಾಕ್ಸ್. ಇಲ್ಲಿ ನೀವೇನು ಮಾಡ್ತೀರಾ, ಫಿಲ್ ಈ ಥರ ಇರುತ್ತೆ
ಗೊತ್ತಲ್ವ ನಿಮಗೆ, ಎಲ್ಲ ಇದರಲ್ಲೂ ಈ ಥರ ಇರುತ್ತೆ. ಹೆಂಗೆ ಬೇಕೋ ಹಂಗೆ ಸೆಟ್ಟಿಂಗ್ ಮಾಡಿರ್ತಾರೆ. ಎಫೆಕ್ಟ್ಸ್ ಎಲ್ಲಿ ಅನಿಸಿ ಅಂದ್ಬಿಟ್ಟು 7 ಕ್ಲೋಸ್ ಗೊತ್ತಲ್ಲ, ಈ ರೀತಿ ಇರುತ್ತೆ. ಹಳೆ ವರ್ಷನಲ್ಲಿ ಈ ಥರ ಡ್ರಾಯಿಂಗ್ ಅಂತ ಆಪ್ಷನ್ ಇಲ್ಲ, ಡೈರೆಕ್ಟ್ ವರ್ಕ್ ಸ್ಪೇಸ್ ಅಂದರೆ ಈಗ ನಾವೇನು ವರ್ಕ್ ಮಾಡ್ತಿದ್ದೀವೋ ಅಲ್ಲೇ ಆಗುತ್ತೆ ನೋಡಿ. ಈಗ ಇದೇ ಎತ್ತುತ್ತೀವಿ, ಇಲ್ಲಿ ಬೇರೆ ಥರ ಇದೆ. ಜಸ್ಟ್ ಇಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗಿದ ತಕ್ಷಣ ನಮಗೆ ಶೇಪ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲೊಂದು ಬಾಕ್ಸ್ ಇದೆ, ಡೈರೆಕ್ಟಾಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಡ್ರಾ ಮಾಡ್ಕೊಂಬಿಡ್ಬೋದು, ಅಲ್ಲೇ ಬಂದುಬಿಡುತ್ತೆ ನಿಮಗೆ. ಓಕೆ, ಅಲ್ಲೇ ಬಂದುಬಿಟ್ಟು ಇನ್ಸರ್ಟ್ಗೆ ಹೋಗ್ಬಿಟ್ಟು ಜಸ್ಟ್ ಪಿಕ್ಚರ್ಗೆ ಹೋಗ್ತೀರಾ, ಯಾವ ಪಿಕ್ಚರ್ ಬೇಕೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ಜಸ್ಟ್ ಕ್ಲಿಕ್ ಕೊಡ್ತೀರಾ, ಇನ್ಸರ್ಟ್ ಅಂತ ಕೊಟ್ಟು ಇದು ಮಾಡ್ಕೊತೀರ, ಸರಿನಾ. ಬಟ್ ಇಲ್ಲಿ ನ್ಯೂ ವರ್ಷನಲ್ಲಿ ಬೇರೆದ್ರಲ್ಲಿ ಸೇರಿಕೊಂಡಿದೆ ಸೇಮ್ ಆಪ್ಷನ್. ಸೊ ಈ ರೀತಿ ಸೇರಿಕೊಂಡಿದೆ. ಸೊ ಇಲ್ಲಿ ಇವಾಗ ಅಪ್ಲಿಕೇಶನ್ ಫಾರ್ಮ್ ಗೊತ್ತಾಯ್ತಲ್ವ ನಿಮಗೆ, ಅಪ್ಲಿಕೇಶನ್ ಫಾರ್ಮ್ ನೇಮು ಏನು ಅದೆಲ್ಲ ನೀವು ಟೈಪ್ ಮಾಡ್ತೀರ. ಸೊ ಈ ರೀತಿ ಸ್ವಲ್ಪ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಸ್ವಲ್ಪ ಚೇಂಜ್ ಆಗಿರುತ್ತೆ ಸಾಫ್ಟ್ವೇರ್ಸ್. ಸೊ ಅದರ ಪ್ರಕಾರ ನಾವು ಮುನ್ನುಗ್ಗಿ ಹೋಗ್ತಾ ಇರಬೇಕು. ಅಪ್ಡೇಟ್ ಅನಿವಾರ್ಯ, ಅಪ್ಡೇಟ್ ಆಗೋದು. ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟು ಡ್ರಾಯಿಂಗಲ್ಲಿ ನಿಮಗೆ ಶೇಪ್ಸಲ್ಲಿ ಏನು ಮಾಡುತ್ತೆ, ನಿಮಗೆ ಯಾವ ಥರ ಶೇಪ್ಸ್ ಬೇಕೋ ಆ ಶೇಪ್ಸ್ ಕ್ಲಿಕ್ ಕೊಡ್ತೀರ. ನಿಮಗೆ ಬಾಕ್ಸ್ ಬೇಕಂದರೆ ಬಾಕ್ಸ್ ಕ್ಲಿಕ್ ಕೊಡ್ತೀರ. ಬಾಕ್ಸ್ ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿ ಇದೆ ಶೇಪ್ಸ್ ಫಿಲ್. ನಿಮ್ಗೆ ಕಲರ್ ಬೇಕಾ, ಕಲರ್ ಬೇಡವಾ, ಬೇಡ. ಶೇಪ್ಸ್ ಔಟ್ಲೈನ್ ಅಂದರೆ ಔಟ್ಲೈನ್ ಕಲರ್ ಯಾವ ಥರ ಬೇಕೋ ಆ ಥರ ಔಟ್ಲೈನ್ ಕಲರ್ನ ಒಂದು ಬಾಕ್ಸು ಔಟ್ಲೈನ್ ನೋಡಿ. ಇದರ ಗ್ರೀನ್ ಕಲರ್ ಔಟ್ಲೈನ್. ನಾರ್ಮಲಾಗಿ ನಾವು ಬ್ಲ್ಯಾಕೇ ಅಲ್ವಾ ಇಕ್ಕೋದು, ಬ್ಲ್ಯಾಕ್. ಈ ರೀತಿ ಶೇಪ್ ಒಳಗಡೆ ಫಿಲ್ ಬೇಕಾದ್ರೆ ಫಿಲ್ ಮಾಡ್ಕೊಬೋದು, ಬೇಡ ಅಂದರೆ ಬೇಡ. ಈ ಥರ ಶೇಪ್ಸ್ ಪ್ರತಿಯೊಂದು ಶೇಪ್ಸ್ ಇದೆ. ಫಸ್ಟ್ ಒನ್ ಮಾತ್ರ ಟೆಕ್ಸ್ಟ್ ಟೈಪ್ ಆಗುತ್ತೆ, ಇನ್ನು ಬೇರೆದಕ್ಕೆಲ್ಲ ಟೆಕ್ಸ್ಟ್ ಟೈಪ್ ಆಗೋದಿಲ್ಲ, ಸರಿನಾ. ಹಾಗೂ ನಿಮಗೆ ಟೆಕ್ಸ್ಟ್ ಟೈಪ್ ಮಾಡಬೇಕಂದ್ರೆ ಪಕ್ಕದಲ್ಲಿ ಒಂದು ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಕೊಟ್ಬಿಟ್ಟು ನೀವು ಡೈರೆಕ್ಟಾಗಿ ಟೈಪ್ ಮಾಡ್ಕೊಬೋದು, ಸರಿನಾ. ಸೊ ಪ್ರತಿಯೊಂದಕ್ಕೂ ಈ ಥರ ಇರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ. ಇದಕ್ಕೆ ಬಂದುಬಿಟ್ಟು ಕಲರ್ ರೆಡ್ ಇರುತ್ತೆ ಆಲ್ಮೋಸ್ಟ್, ಸಿಂಬಲ್ಸ್ ಈ ಥರ. ಓಕೆ ಸರಿ. ಎಜುಕೇಷನ್ ಸನ್ ಈ ಥರ ಶೇಪ್ಸ್ ಚೇಂಜ್ ಆಗುತ್ತೆ. ಔಟ್ಲೈನ್ ಬಂದುಬಿಟ್ಟು ಎಲ್ಲೋ, ನಮಗೆ ಫಿಲ್ ಬೇಕು ಆ್ಯಕ್ಚುಲಿ, ಎಲ್ಲೋ ಬದಲು ಫಿಲ್ ಬೇಕು. ಈ ಥರ ಸೇವ್ ಚೇಂಜಸ್ನ ಕೊಟ್ಟಾಗ ಅದು ಇಲ್ಲಿ ಬರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಬಂದುಬಿಟ್ಟು ಇಲ್ಲಿ ನಿಮಗೆ ಇದಾಗುತ್ತೆ. ಅದೇ ಸ್ವಲ್ಪ ಲವರ್ ವರ್ಷನ್ ಆಗಿರೋ ಈ ಥರ ಚಿಂತೆನೇ ಇಲ್ಲ. ಜಸ್ಟ್ ಇನ್ಸರ್ಟ್ಗೆ ಹೋಗ್ತೀರಾ, ನಿಮಗೆ ಯಾವ ಶೇಪ್ಸ್ ಬೇಕೋ ಆ ಶೇಪ್ಸ್ ತೊಗೊತೀರ, ಜಸ್ಟ್ ಕ್ಲಿಕ್ ಕೊಡ್ತೀರ. ಎಲ್ಲಿ ಬೇಕೋ ಅಲ್ಲಿ ಹಾಕ್ಬೋದು ನೀವು, ಎಲ್ಲಿ ಬೇಕೋ ಅಲ್ಲಿ ಹಾಕಿ ನಿಮ್ಮ ಕಲರ್ಸ್ ಇಲ್ಲೇ ಇರುತ್ತೆ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ತೀರ, ಯಾವ ಥರ ಬೇಕೋ ಆ ಥರ ನೀವು ಈಸಿಯಾಗೆ ಮಾಡ್ಕೊಬೋದು. ಹೊಸ ವರ್ಷನಲ್ಲಿ ಈ ಥರ ಇದೆ, ಒಂದೊಂದು ವರ್ಷನಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಇವಾಗ ನಾವು ಅಪ್ಡೇಟ್ ಆಗಿರೋ ಕಾರಣ ಇಲ್ಲಿ ಏನಿದೋ ಅದನ್ನು ಮಾತ್ರ ನಾವು ಕಲಿಬೇಕಾಗಿರುತ್ತೆ. ಸೊ ಇದಾಯಿತು. ಇನ್ಸರ್ಟಲ್ಲಿ ನಮಗೆ ಡ್ರಾಯಿಂಗಲ್ಲಿ ಗೊತ್ತಾಯಿತು ನಮಗೆ ಏನೇನು ಶೇಪ್ಸ್ ಇದೆ ಅಂತ. ಶೇಪ್ಸ್ ಇದೆ, ಟೆಕ್ಸ್ಟ್ ಬಾಕ್ಸ್ ಇದೆ, ಪಿಕ್ಚರ್ ಇದೆ. ಸೊ ಎಲ್ಲನೂ ಆಯಿತು. ನೆಕ್ಸ್ಟ್ ಡ್ರಾ ಅಂತ ಇದೆ. ಡ್ರಾನಲ್ಲಿ ಏನೋ ಡ್ರಾ ಮಾಡ್ಕೊಬೋದು. ಮುಂಚೆ ಏನಂದರೆ ನೋಟ್ ಪ್ಯಾಡ್ ಅಂತ ಇತ್ತು, ವರ್ಡ್ ಪ್ಯಾಡ್ ಅಂತ ಇತ್ತು, ಪೇಂಟ್ ಅಂತ ಇತ್ತು, ಆ ಥರ ಆಪ್ಷನ್ಸ್ ಎಲ್ಲ ಇತ್ತು. ಅದ್ರ ಪ್ರಕಾರ ಬರ್ತಾಯಿದ್ವಿ. ಇವಾಗಲೂ ಇದೆ ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಅಂತ ಇದೆ. ಬಟ್ ಬೇಸಿಕ್ ಅನ್ನೋದು ನಾವು ಅಪ್ಡೇಟ್ ಆಗಿರೋ ಕಾರಣ ಇವಾಗ ಎಲ್ಲಿ ಮೊಬೈಲ್ನಲ್ಲಿ ನಾವು ಎಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ABCD ಟೈಪ್ ಮಾಡೋದು ಹೆಂಗೆ, ಟೆಕ್ಸ್ಟ್ ಮಾಡ್ತಾಯಿರ್ತೀವಿ ನಾವು. ಸೊ ಗೊತ್ತಿರೋ ಕಾರಣ ನಾವು ಡೈರೆಕ್ಟಾಗಿ MS ವರ್ಡಿಂದಲೇ ನಾವು ಕಲಿತಾ ಇದ್ದೀವಿ. ಮುಂಚೆ ಆಗಿದ್ದರೆ ನಾವು ತುಂಬ ಬೇಸಿಕ್ಕಿಂದ ಕಲಿತಾ ಇದ್ವಿ. ಇಲ್ಲೂ ಸಹ ಈ ಥರ ಡ್ರಾ ಅಂತ ಇರ್ತಾರೆ. ಡ್ರಾನಲ್ಲಿ ನೀವು ಏನಾದರೂ ಡ್ರಾ ಮಾಡ್ಕೊಬೋದು. ಇದು ಬಂದುಬಿಟ್ಟು ಫಸ್ಟ್ ಒನ್ ಬಂದುಬಿಟ್ಟು ಎರೇಸರ್, ಸೆಕೆಂಡ್ ಒನ್ ಬಂದು ಪೆನ್ನು 1mm, ಅದಾದ ನಂತರ ರೆಡ್ ಪೆನ್ನು, ಅದಾದ ನಂತರ ಈ ರೀತಿ ಎಲ್ಲೋ ಈ ರೀತಿ ಇದೆ. ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಡ್ರಾ ಮಾಡ್ಕೊಬೋದು ಹೆಂಗೆ ಬೇಕೋ ಹಂಗೆ. ಈಗಲೂ ನಿಮಗೆ ಡ್ರಾನಲ್ಲಿ ಚೆನ್ನಾಗಿ ಬರಿಬೇಕಾದ್ರೆ ಪೇಂಟ್ ಅಂತ ಒಂದು ಆಪ್ಷನ್ಸ್ ಇದೆ. ಪೇಂಟ್ ಅಂತ ಸಾಫ್ಟ್ವೇರ್ ಇದೆ ನೋಡಿ, ಪೇಂಟ್ ಇದೆ. ಇದು ಪೇಂಟ್ ಅಂತ ಸಾಫ್ಟ್ವೇರ್, ಇದು ಬೇರೆ ಸಾಫ್ಟ್ವೇರ್. ಅದು ನಿಮಗೆ ಸಿಕ್ಕತ್ತೆ, ಡೌನ್ಲೋಡ್ ಮಾಡ್ಕೊ, ಫ್ರೀ ಇರುತ್ತೆ ಇದೆಲ್ಲ. ನಿಮಗೆ ಬ್ರಷಸ್ ಇರುತ್ತೆ, ಬ್ರಷಸ್ಸಲ್ಲಿ ಯಾವ ಕಲರ್ ಬೇಕೋ ಆ ಥರ. ಇದರಲ್ಲಿ ಮುಂಚೆ ನಾವು ಮನೆ ಮಾಡ್ತಾಯಿದ್ವಿ, ಮನೆ ಮುಂದೆ ಸಮುದ್ರ ಆ ಥರ. ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟ. ಬಿಫೋರ್ ಫೋರ್ತ್ ಒಳಗಡೆ ಇದ್ದರೆ ನಮಗೆ ಆ ಥರ ಡ್ರಾಯಿಂಗ್ಸ್ ಇಷ್ಟ ಅಲ್ವಾ, ಆ ಥರ ಮಾಡ್ತಾಯಿದ್ವಿ. ಸ್ವಲ್ಪ ಅಪ್ಡೇಟ್ ಆಗಿರೋ ಕಾರಣ, ಅಪ್ಡೇಟ್ ಅಂದರೆ ಆಫ್ಟರ್ ದಟ್ ನಾವು ನಾರ್ಮಲಾಗೆ ಮಾಡ್ಕೊತೀವಿ. ಸೊ ಇಲ್ಲೂ ಸಹ ಆ ಥರ ಆಪ್ಷನ್ಸ್ ಇದೆ. ನಿಮಗೆ ಡ್ರಾನಲ್ಲಿ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು, ಮಾಡ್ಕೊಳೋ ಆಪ್ಷನ್ಸ್ ಇದೆ ನಿಮಗೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕ್ಲೋಸ್ ಅಂತ ಬಂದರೆ ಅಲ್ಲಿ ನಿಮಗೆ
ಏನು ಟೈಪ್ ಮಾಡಿದ್ರೋ ಅದು ಇಲ್ಲೇ ನಿಮಗೆ ಬಂದುಬಿಡುತ್ತೆ. ಸೊ ಫ್ರೆಂಡ್ಸ್, ಈಗ ನಿಮಗೆ ಇನ್ಸರ್ಟ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಯಿತು, ಡ್ರಾಯಿಂಗ್ ಬಗ್ಗೆನೂ ಗೊತ್ತಾಯಿತು. ನೆಕ್ಸ್ಟು ನಿಮಗೆ ನಾನು ಹೆಡರ್ ಆ್ಯಂಡ್ ಫುಟರ್. ಸೊ ಇಲ್ಲಿ ನಿಮಗೆ ಲಿಂಕ್, ನೆಕ್ಸ್ಟ್ ಆಪ್ಷನ್ ಲಿಂಕ್ ಅಂತ, ಇನ್ಸರ್ಟ್ ಲಿಂಕ್, ರೀಸೆಂಟ್ ಲಿಂಕ್, ಈ ರೀತಿ ಇದೆ. ಇನ್ಸರ್ಟ್ ಲಿಂಕ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ google.com ಅನ್ನೋದು ಒಂದು ಲಿಂಕ್, facebook.com ಅನ್ನೋದು ಒಂದು ಲಿಂಕ್, youtube.com ಅನ್ನೋದು ಒಂದು ಲಿಂಕ್, ಗೊತ್ತಲ್ವಾ? ಸೊ youtube.com ಅನ್ನೋದು ಒಂದು ಲಿಂಕ್. ಸೊ ನಾನೀಗ youtube.com ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಎಂಟರ್ ಲಿಂಕ್ ಅಂತ ಇದೆ, youtube.com. ಇದಕ್ಕೆ ಡಿಸ್ಪ್ಲೇ ಟೆಕ್ಸ್ಟ್ ಏನು? ಯೂಟ್ಯೂಬ್. ಕ್ಲಿಕ್ ಹಿಯರ್ ಟು ಗೋ ಫಾರ್ ಯೂಟ್ಯೂಬ್. ಈಗ ನಾನು ಇನ್ಸರ್ಟ್ ಅಂತ ಕೊಡ್ತೀನಿ. ಆವಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಕ್ಲಿಕ್ ಹಿಯರ್ ಟು ಗೋ ಫಾರ್ ಯೂಟ್ಯೂಬ್ ಅಂತ ಇದೆ. ಸೊ ನಾನು ಜಸ್ಟ್ ಇದ್ರ ಮೇಲೆ ಬಂದು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಮಗೆ ಇಲ್ಲಿ ಏನೋ ತೋರಿಸ್ತಾ ಯೂಟ್ಯೂಬ್. ಕ್ಲಿಕ್ ಕೊಟ್ಟರೆ ಯೂಟ್ಯೂಬ್ಗೆ ಹೋಗ್ಬಿಡ್ತು, ಗೊತ್ತಾಗ್ತಾ ಇದೆಯಲ್ವಾ? ಯೂಟ್ಯೂಬ್ಗೆ ಹೋಗ್ಬಿಡ್ತು ಕ್ಲಿಕ್ ಕೊಟ್ಟಾಗ. ಆ ರೀತಿ ಇನ್ಸರ್ಟ್ ಲಿಂಕ್ ಅಂದರೆ ನಮಗೆ ಯಾವ ಲಿಂಕ್ ಬೇಕೋ ಆ ಲಿಂಕ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿ ಅದಕ್ಕೆ ಏನು ನೇಮ್ ಬೇಕೋ ಆ ನೇಮ್ನ ನಾವು ಟೈಪ್ ಮಾಡ್ತೇವೆ. ರೀಸೆಂಟ್ ಲಿಂಕ್ ಅಂದರೆ ನಾವು ರೀಸೆಂಟಾಗಿ ಏನಾದರೂ ಲಿಂಕ್ನ ಇನ್ಸರ್ಟ್ ಮಾಡಿದ್ರೆ ಅದು ಸಹ ಇಲ್ಲಿ ನಿಮಗೆ ಸ್ಟೋರ್ ಆಗಿರುತ್ತೆ. ನಾವು ಮಾಡಿದ್ದು ಫಸ್ಟ್ ಲಿಂಕ್ ಇದೆ, ನೀವು ಸೆಕೆಂಡ್ 3-4 ಸತಿ ಲಿಂಕ್ ಮಾಡಿದರೆ ಅದು ಇಲ್ಲಿ ತೋರಿಸುತ್ತೆ. ಕ್ಲಿಕ್ ಕೊಟ್ಟಾಗ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಟೇಬಲ್ ಆಫ್ ಕಂಟೆಂಟ್ಸ್. ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ ಒಂದು ಟೇಬಲ್ ಇದೆ. ದಿಸ್ ಡಾಕ್ಯುಮೆಂಟ್ ಡಸಂಟ್ ಹ್ಯಾವ್ ಎನಿ ಹೆಡಿಂಗ್ಸ್, ಟು ಆ್ಯಡ್ ಹೆಡಿಂಗ್ಸ್, ಟು ಆ್ಯಡ್ ಗೋ ಟು ಹೋಮ್ ಸ್ಟೈಲ್ಸ್. ಸೊ ಈ ರೀತಿ ಟೇಬಲ್ ಆಫ್ ಕಂಟೆಂಟ್ ಅಂದರೆ ಒಂದು ಕಂಟೆಂಟ್ ಅಷ್ಟೇ. ಅದಕ್ಕೆ ಏನಾದರೂ ನೀವು ಟೈಪ್ ಮಾಡಬೇಕಂದ್ರೆ ಟೈಪ್ ಮಾಡ್ಕೊಬೋದು. ಒಂದು ಟೇಬಲ್, ಫಾರ್ ಎಕ್ಸಾಂಪಲ್ ಈಗ ನಾವು ಟೇಬಲ್ ಹಾಕಿದ್ವಿ. ಈಗ ನನಗೆ ಇಲ್ಲಿ ಬೇಕು, ಈ ಪೇಜಲ್ಲಿ ಓಕೆ ಇಲ್ಲಿ ಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಇದೆ. ಪ್ರತಿಯೊಂದು ಕಂಪನಿಗೂ ಒಂದು ಟ್ಯಾಗ್ ಲೈನ್ ಅಂತ ಇರುತ್ತೆ ಅಲ್ವಾ, ಆ ಥರ. ಸೊ ಇಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನೋದು ಹಂಗೆ. ಸೊ ಆ ರೀತಿ ಕಂಪನಿಗೆ ಏನೋ ಟ್ಯಾಗ್ ಲೈನ್, ರೈಸ್. ಸೊ ಇಲ್ಲಿ ದಿಸ್ ಡಾಕ್ಯುಮೆಂಟ್ ಡಸಂಟ್ ಹ್ಯಾವ್ ಹೆಡಿಂಗ್ಸ್, ಶೋ ಮಿ ಹೌ ಅಂತ ಕ್ಲಿಕ್ ಕೊಟ್ಟಾಗ ಇಲ್ಲಿ ನಿಮಗೆ ಇರುತ್ತೆ. ಸೊ ನಾರ್ಮಲ್ 12 ಗಾಟ್ ಇಟ್. ಇದು ನಾರ್ಮಲ್ 12ಅಲ್ಲಿ ನಿಮಗಿದೆ. ನಾವು ಆಲ್ರೆಡಿ ಇದನ್ನು ನಾನು ಯೂಸ್ ಮಾಡಿದ್ವಿ, ಎಡಿಟಿಂಗ್ ಎಲ್ಲ. ಸೊ ನಿಮಗೆ ಇದು ಈ ರೀತಿ ಮಾಡ್ಕೊಬೋದು. ಕಂಪನಿಗೆ ಟ್ಯಾಗ್ ಲೈನು ಆ ಥರ ಎಲ್ಲ ಮಾಡ್ಕೊಬೋದು, ಸರಿನಾ? ಸೊ ಇದು ನಮಗೆ ಇವಾಗ ಸದ್ಯಕ್ಕೆ ಬೇಕಾಗಿಲ್ಲ. ಬುಕ್ ಮಾರ್ಕ್ ಅಂದರೆ ನಿಮಗೆ ಆಲ್ರೆಡಿ ನಿಮಗೆ ಕ್ರೋಮಲ್ಲೇ ಬುಕ್ ಮಾರ್ಕ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಒಂದು ಇಂಪಾರ್ಟೆಂಟ್ ಇರೋಕ್ಕೆ ನಾವು ಬುಕ್ ಮಾರ್ಕ್ ಅಂತ ಮಾಡ್ಕೊತೀವಿ. ಸೊ ಇಲ್ಲೂ ಸಹ ಅಷ್ಟೇ ಬುಕ್ ಮಾರ್ಕ್ ಅಂತ ಕ್ಲಿಕ್ ಕೊಟ್ಟು ನ್ಯೂ ಬುಕ್ ಮಾರ್ಕ್ ಅಂತ ಕೊಟ್ಟಾಗ ಬುಕ್ ಮಾರ್ಕ್ ಆಗಿರುತ್ತೆ. ಬುಕ್ ಮಾರ್ಕ್ ಅಂದರೆ ಏನು, ನಿಮ್ಗೆ ಇಲ್ಲೊಂದು ಸಿಂಬಲ್ ಬರುತ್ತೆ. ಅದೇ ರೀತಿ ಇಲ್ಲೆಲ್ಲಾದರೂ ಹೋಗ್ಬಿಟ್ಟು .1 ಅಂತ ಇದೆ, ಇಲ್ಲಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಮತ್ತು ಹಾಗೇನು ಹೋಗ್ಬಿಟ್ಟು ನ್ಯೂ ಬುಕ್ ಮಾರ್ಕ್ ಅಂತ ಕೊಟ್ಟಾಗ ಈ ರೀತಿ ಆಗುತ್ತೆ. ಸೊ ಬುಕ್ ಮಾರ್ಕ್ ಅನ್ನೋದು ಈ ರೀತಿ. ನಾನು ತುಂಬ ಬುಕ್ ಮಾರ್ಕ್ ಮಾಡಿದ್ದೀನಿ. ಬುಕ್ ಮಾರ್ಕ್ ಅಂದರೆ ವೆಬ್ಸೈಟಲ್ಲಿ ಯಾವುದಾದ್ರು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅದಕ್ಕೆಲ್ಲ ಬುಕ್ ಮಾರ್ಕ್ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತೋ ಅದಕ್ಕೆಲ್ಲ ಬುಕ್ ಮಾರ್ಕ್ ಈ ಸಾಫ್ಟ್ವೇರಲ್ಲಿ. ಸೊ ಬುಕ್ ಮಾರ್ಕ್ ಹೋಗ್ತೀನಿ, ಆಲ್ ಬುಕ್ ಮಾರ್ಕ್ ಅಂತ ಕೊಟ್ಟರೆ ಬುಕ್ ಮಾರ್ಕ್ 1, ಬುಕ್ ಮಾರ್ಕ್ 2. ನಾನು 2 ಬುಕ್ ಮಾರ್ಕ್ ಕೊಟ್ಟಿದ್ದೀನಿ. ಮೇಲೆ ಯಾವುದು COMP ಹತ್ರ ಒಂದು ಕೊಟ್ಟೆ, ಪಾಯಿಂಟ್ ಅನ್ನೋದ್ರ ಒಂದು ಕೊಟ್ಟೆ. ಈಗ ಬುಕ್ ಮಾರ್ಕ್ 1 ಮೇಲೆ ಕ್ಲಿಕ್ ಕೊಟ್ಟರೆ ಡೈರೆಕ್ಟಾಗಿ ಅಲ್ಲಿ ಹೋಗುತ್ತಾರೆ. ಇದು ಬುಕ್ ಮಾರ್ಕ್ 1. ಅದೇ ನಾನು ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಬುಕ್ ಮಾರ್ಕ್ 2 ಅಷ್ಟೇ. ಅಂದರೆ ನಮಗೆ ಇಂಪಾರ್ಟೆಂಟ್ಗೋಸ್ಕರ ಬುಕ್ ಮಾರ್ಕ್, ಸರಿನಾ? ಸೊ ಆಲ್ ಬುಕ್ ಮಾರ್ಕ್ ಅಂದರೆ ಎಲ್ಲಾಗುತ್ತೆ. ಶೋ ಆನ್ ಡಾಕ್ಯುಮೆಂಟ್ ಅಂದರೆ ಶೋ ಆಗುತ್ತೆ ಅಷ್ಟೇ. ಈ ರೀತಿ. ಸೊ ಈ ರೀತಿ ಆಪ್ಷನ್ಸ್ ಇದೆ. ಬುಕ್ ಮಾರ್ಕ್ ಅಂದರೆ ನಿಮಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಬಂದು ಆನ್ಲೈನ್ ವಿಡಿಯೋ ಕ್ಲಿಕ್ ಕೊಡ್ತೀರಾ. ಆನ್ಲೈನ್ ವಿಡಿಯೋ ಅಂದರೆ ಅಗೇನ್
ಇದು ಯೂಟ್ಯೂಬಲ್ಲಿ ಯಾವುದೋ ಒಂದು ಲಿಂಕ್ ತೊಗೊತೀರ ನೋಡಿ, ಯೂಟ್ಯೂಬು, ಸ್ಲೈಡ್ ಶೇರು ಇಲ್ಲ ಯಾವುದಾದ್ರೂ ಇಲ್ಲಿ ಕೊಟ್ಟಿದ್ರಲ್ಲ ಇಷ್ಟು ಬಂದು ಸಪೋರ್ಟ್ ಆಗುತ್ತೆ. ಜಸ್ಟ್ ನೀವು ಯಾವುದಾದ್ರೂ ಒಂದು ಹಿಂಗೆ ನಾನು youtube.com ಅಂತ ಕೊಟ್ಟನೋ ಒಂದು ವೀಡಿಯೋಗೂ ಒಂದು ಲಿಂಕ್ ಇರುತ್ತೆ, ಅದನ್ನು ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಅಂತ ಮಾಡಿದ್ರೆ ಇಲ್ಲಿ ನಿಮಗೆ ಅದು ಇನ್ಸರ್ಟ್ ಆಗಿಬಿಡುತ್ತೆ ಅಷ್ಟೇ. ಇದು ನ್ಯೂ ಕಮೆಂಟ್ ಈಗ ಹೌ ಆರ್ ಯು ಮೀ ಅಂತ ಇಲ್ಲಿ ಏನೋ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನ್ಯೂ ಕಮೆಂಟ್ ಅಂತ ಕೊಡ್ತೀರಿ. ನ್ಯೂ ಕಮೆಂಟ್ ಇಲ್ಲಿ ಬಂದುಬಿಟ್ಟು ಮೆನ್ಷನ್ ದ ಕಮೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್ ಕಮೆಂಟ್. ಸೊ ಅಷ್ಟೇ. ಸೊ ಈ ನ್ಯೂ ಕಮೆಂಟ್ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಕ್ಲೋಸ್ ಮಾಡಿ ಹೋಗ್ಬಿಟ್ಟಿರ್ತೀನಿ. ಇಲ್ಲಿ ನಮಗೆ ಕಮೆಂಟ್ ಇದೆ ಆಲ್ರೆಡಿ, ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ಕಮೆಂಟ್ ಇದೆ, ಸರಿನಾ. ಇದನ್ನು ನಾನು ಕ್ಲಿಕ್ ಕೊಟ್ಬಿಟ್ಟು ಲಿಂಕ್ ಟು ಕಮೆಂಟ್. ಇದು ಏನಂದರೆ ಫಾರ್ ಎಕ್ಸಾಂಪಲ್ ಒಂದು ಇದನ್ನು ಒಂದು 2 ಶಿಫ್ಟ್ ಇರುತ್ತೆ ಒಬ್ಬ ವ್ಯಕ್ತಿಗೆ ಮಾರ್ನಿಂಗ್ ಒಂದು ಶಿಫ್ಟ್ ಇರುತ್ತೆ, ನೈಟ್ ಒಂದು ಶಿಫ್ಟ್ ಇರುತ್ತೆ. ಸೊ ಅವಾಗ ಆ ವ್ಯಕ್ತಿ ಸೇಮ್ ಪ್ರಾಜೆಕ್ಟೇ ಮಾಡಬೇಕು, ಸೇಮ್ ಪ್ರಾಜೆಕ್ಟ್. ಆವಾಗ ನೀವು ಎಲ್ಲಿವರೆಗೂ ಮಾಡಿರ್ತೀಯ ಅಂತ ನಾವು ಎಕ್ಸಾಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ನೀವು ಆ ವ್ಯಕ್ತಿ ಹತ್ರ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ. ಆ ಥರ ಸಮಯದಲ್ಲಿ ಈ ಥರ ಬಂದುಬಿಟ್ಟು ಕಮೆಂಟ್ ಯೂಸ್ ಮಾಡ್ತೀವಿ. ಕಮೆಂಟ್ ಯೂಸ್ ಮಾಡಿ ನಾನು ಇಲ್ಲಿವರೆಗೂ ಟೈಪ್ ಮಾಡಿದ್ದೀನಿ, ಪೇಜ್ ನಂಬರ್ 21ಇಂದ ನೀನು ಕಂಟಿನ್ಯೂ ಮಾಡಬೇಕು, ಇಲ್ಲಿ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಫುಲ್ ಡೀಟೇಲಾಗಿ ಟೈಪ್ ಮಾಡಿ ಹೋಗ್ತಿರ್ತೆ. ಅವಾಗ ಆ ವ್ಯಕ್ತಿ ಬಂದು ಇಲ್ಲಿ ಪೇಜ್ ನಂಬರ್ 22ಇಂದ ಮಾಡಬೇಕು, ಇಷ್ಟಿದೆ ಅಷ್ಟಿದೆ ಅಂದ್ಬಿಟ್ಟು ಆ ವ್ಯಕ್ತಿ ಅಲ್ಲಿಗೆ ತಿಳ್ಕೊತಾನೆ. ಸೊ ಅದು ಕಮೆಂಟ್ ಅಂದರೆ ಒಂದು ಇದಕ್ಕೆ ಕಮೆಂಟ್ ನಾವು ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಹೆಡರ್ ಮತ್ತು ಫೂಟರ್. ಇದು ನಮಗೆ ಇಂಪಾರ್ಟೆಂಟ್. ಅಂದರೆ ಇಷ್ಟೊತ್ತು ನಾವು ನೋಡಿದ್ದೆಲ್ಲ ಸುಮ್ಮನೆ ಕಲಿಬೇಕಂತ ಕಲಿತೀವಿ, ಏನೋ ದೊಡ್ಡ ಇದಕ್ಕೆ ಹೋದಾಗ ಬೇಕು. ನಾವು ಬೇಸಿಕ್ಕಾಗಿ ನಾವು ಹೆಂಗೆ ಆಪ್ಷನ್ ಯೂಸ್ ಮಾಡ್ತೀವೋ ಅದನ್ನು ಮಾತ್ರ ಕಲಿಬೇಕು. ಹೆಡರ್ ಆ್ಯಂಡ್ ಫೂಟರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಡರ್ ಆ್ಯಂಡ್ ಫೂಟರ್ ಏನಿದು ಹೆಡರ್ ಆ್ಯಂಡ್ ಫೂಟರ್? ಸೊ ಇವಾಗ ನಾನು ಜಸ್ಟು ಎಲ್ಲ ಮೈನಸ್ ಅಂತ ಕೊಟ್ಟರೆ ಆ ಕಡೆ ಹೋಗ್ಬಿಡುತ್ತೆ, ಆ ಕಡೆ ಹೋಗುತ್ತೆ. ಸೊ ಇದು ನಾನು ಡಿಲೀಟ್ ಮಾಡಿಬಿಡ್ತೀನಿ. ಓಕೆ, ಇದು ಬೇಕಾಗಿಲ್ಲ. ಚಾಪ್ಟರ್ 1 ಅಂತ ಇರಲಿ, ಸ್ವಲ್ಪ ನೀಟ್ ಮಾಡ್ಕೊತೀನಿ. ಟೇಬಲ್ ಎಲ್ಲ ಡಿಲೀಟ್ ಮಾಡಿಕೊಂಡು ಸ್ವಲ್ಪ ಒಂದು ಪೇಜ್ ನೀಟಾಗಿರಲಿ ಅಂತ ಅಷ್ಟೆ, ನೀಟಾಗಿ ಟೆಕ್ಸ್ಟ್ ಇರಲಿ ಅಂತ. ಏನಕ್ಕೆ ಹೆಡರ್ ಫುಟ್ ಅಂದರೆ ಏನಿಲ್ಲ, ಹೆಡರ್ ಅಂದರೆ ಮೇಲೆ, ಫುಟ್ ಅಂದರೆ ಕೆಳಗಡೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಇದರಲ್ಲಿ ನಾವು ಈಸಿಯಾಗಿ ಪೇಜ್ ನಂಬರ್ಸ್ ಎಲ್ಲ ಆ್ಯಡ್ ಮಾಡ್ಕೊಬೋದು. ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿದ್ದರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೆ. ಸೇಮ್ ಕಾಪಿ, Ctrl+C ಕಾಪಿ ಕೊಡ್ತೀನಿ, ಈ ಥರ ಟೈಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಹಿಂಗಿದೆ. ಸೊ ಇವಾಗ ನೀವು ನೋಡ್ಬೋದು ಒಂದು ಪೇಜ್ ಇಲ್ಲಿಗೆ ಸ್ಟಾರ್ಟ್ ಆಗಿದೆ, ನಾನು ಎಂಡ್ ಮಾಡ್ಕೊತೀನಿ, ಇನ್ನೂ ಟೈಪ್ ಮಾಡ್ಕೊತೀನಿ, ಒಂದು 2-3 ಪೇಜ್ ಹಿಂಗೆ ಮಾಡ್ಕೊತೀನಿ. ಓಕೆ, ಒಂದು 2 ಪೇಜ್ ಮಾಡ್ಕೊಂಡಿದ್ದೀನಿ. ಸೊ ಹೆಡರ್ ಅಂದರೆ ಹೆಡರ್ ಆ್ಯಂಡ್ ಫೂಟರ್ ಅಂತ ಇದೆ, ಅದು ಆಮೇಲೆ ನೋಡೋಣ. ಅಂದರೆ ನೆಕ್ಸ್ಟ್ ಫಸ್ಟ್ ಪೇಜ್ ನಂಬರ್ ನೋಡ್ಕೊಂಬಿಡೋಣ. ಪೇಜ್ ನಂಬರ್ ಈಗ ನಮ್ಮ ಹತ್ರ 13 ಪೇಜಸ್ ಇದೆ. 13 ಪೇಜಸ್ ಇರೋ ಕಾರಣ ಪ್ರತಿಯೊಂದಕ್ಕೂ 1 2 3 4 ಅಂತ ನಾವು ಟೈಪ್ ಹಾಕೋಬೋದು. ಈಸಿ ಮೆಥಡ್ ಇದೆ. ಪೇಜ್ ನಂಬರ್ಗೆ ಹೋಗ್ತೀವಿ, ಇಲ್ಲಿ ನೋಡ್ಬೋದು ನೀವು, ಲೆಫ್ಟಲ್ಲಿ 1 ಅಂತ ಇದೆ, ಸೆಂಟ್ರಲ್ಲಿ 1 ಅಂತ ಇದೆ, ರೈಟಲ್ಲಿ 1 ಅಂತ ಇದೆ, ಡೌನಲ್ಲಿ 1, ಸೆಂಟ್ರಲ್ಲಿ 1, ಡೌನ್ ರೈಟ್ ಸೈಡಲ್ಲಿ 1 ಅಂತ ಇದೆ. ಸೊ ನಾವೀಗ ಮೇಲೆ ಕ್ಲಿಕ್ ಕೊಟ್ಟರೆ ನೋಡಿ ಇಲ್ಲಿ ಬಂತು 1. ನಾನು ಸೆಕೆಂಡ್ ಪೇಜ್ಗೆ ಹೋಗ್ತೀನಿ, ಸೆಕೆಂಡ್ ಪೇಜಲ್ಲಿ 2, ಥರ್ಡ್ ಪೇಜ್ಗೆ ಹೋಗ್ತೀನಿ, ಥರ್ಡ್ ಪೇಜಲ್ಲಿ 3. ಆ ಥರ ನಿಮಗೆ ಎಷ್ಟು 13 ಪೇಜಸ್ ಇದೆ ಇವಾಗ ನನ್ನ ಹತ್ರ. ನಿಮ್ಮ ಹತ್ರ 1000 ಪೇಜಸ್ ಇರಲಿ, 1000 ಪೇಜಸ್ಗೂ ಆಟೋಮೆಟಿಕ್ಕಾಗಿ ನಿಮಗೆ ಪೇಜ್ ನಂಬರ್ ಬಂದಿರುತ್ತೆ, ಸರಿನಾ. ಸೊ ಈ ಥರ ನಿಮ್ಗೆ ಕೆಳಗಡೆ ಬೇಕಾದ್ರೆ ಕೆಳಗಡೆ ಹಾಕೊಬೋದು. ಆವಾಗ ನೋಡಿ 3 4 5 ಆ ಥರ ಪ್ರತಿಯೊಂದಕ್ಕೂ ಬಂದಿರುತ್ತೆ. ರಿಮೂವ್ ಹೆಡರ್ ಅಂದರೆ ಅಪ್ಪು, ಫೂಟರ್ ಅಂದರೆ ಡೌನು. ಹೆಡರ್ ಅಂದರೆ ಪೇಜ್ ಅಪ್ ಸೈಡ್, ಫುಟ್ರ್ ಅಂದರೆ ಪೇಜ್ ಎಂಡಿಂಗ್, ಒಂದು ಪೇಜ್ ಎಂಡಿಂಗ್ ಅಂತ.
ಸೊ ಇವಾಗ ನಾನು ರಿಮೂವ್ ಹೆಡರ್ ಅಂತ ಕೊಟ್ಟಿದ್ದು ಪೇಜ್ ಅಂದರೆ ಫಸ್ಟ್ ನಾನು ಮೇಲ್ ಹಾಕಿದ್ದೆ, ಸೊ ಅದು ರಿಮೂವ್ ಆಯಿತು ಅಷ್ಟೇ, ಇನ್ನೇನಾಗಿಲ್ಲ. ಸೊ ಆ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಬೋದು. ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಸೆಂಟರಲ್ಲಿ ಡೌನ್ ಪೇಜಸಲ್ಲೇ ಬರೋದು 1 2 3 4 ಅಂತ ಬುಕ್ ನಂಬರು. ಸೊ ಅದನ್ನ ನೀವು ಮಾಡ್ಕೊಬೋದು. ಬಟ್ ಅದು ನಿಮ್ಮ ಇಷ್ಟ, ಯಾವ ರೀತಿ ಬೇಕು. ಟ್ರೈನಿಂಗ್ ಅಲ್ವಾ, ಎಲ್ಲನೂ ಪ್ರತಿಯೊಂದು ಕಲಿಬೋದು. ಪೇಜ್ ನಂಬರ್ ಈ ರೀತಿ ಆಯಿತು. ಇವಾಗ ಎಡರ್ ಫುಟರ್ ಅಂದರೆ ಏನು? ಫೂಟರ್ ಅಂದರೆ ಕೆಳಗಡೆ, ಹೆಡರ್ ಅಂದರೆ ಮೇಲೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಈಗ ರಿಮೂವ್ ಫೂಟರ್ ಅಂತ ಕೊಡ್ತೀನಿ. ಇನ್ಸರ್ಟ್ ಹೆಡರ್. ನೋಡಿ, ಇದು ಪೇಜ್ ಎಂಡಿಂಗ್, ಇದು ಫೂಟರ್, ಇದು ಪೇಜ್, ಇನ್ನೊಂದು ಪೇಜ್ ಸ್ಟಾರ್ಟಿಂಗ್, ಇದು ಹೆಡರ್. ಅದೇ ಇದೇ ಪೇಜ್ ಡೌನ್ ಬಂದರೆ ಇದು ಫೂಟರ್, ಇದೇ ಪೇಜ್ ಮೇಲ್ ಬಂದರೆ ಹೆಡರ್, ಇದೇ ಪೇಜ್ ಲಾಸ್ಟ್ ಬಂದರೆ ಫುಟರ್. ಗೊತ್ತಾಗ್ತದಲ್ವ? ಪೇಜ್ ಮೇಲೆ ಏನಿದೆ ಅದು ಹೆಡರ್, ಪೇಜ್ ಕೆಳಗಡೆ ಏನಿದೆ ಅದು ಫುಟರ್. ನೀವು ನೋಡ್ಕೊಬೋದು, ಆ ಪೇಜ್ ಇದೆ, ಫಸ್ಟ್ ಪೇಜ್ನಲ್ಲಿ ಒಂದು ಡಾಟ್ ಬಂದಿದೆ. ಈ ಡಾಟ್ ಲೈನೇ ಹೆಡರ್. ಅದೇ ಪೇಜು ಕೆಳಗಡೆ ಬನ್ನಿ, ಡಾಟ್ ಬಂದಿದೆ, ಅದ್ರ ಕೆಳಗಡೆ ಏನಿದೆ ಅದು ಫುಟರ್. ಸರಿನಾ? ಹೆಡರ್ ಫುಟರ್ ಅಂದರೆ ನಿಮ್ಗೆ ಗೊತ್ತಾಯಿತು. ಸೊ ಇವಾಗ ನೀವು ಇಲ್ಲಿ ಏನು ಬೇಕಾದ್ರೂ ಟೈಪ್ ಮಾಡ್ಕೊಬೋದು. 1 ನೋಡಿ, 1 ಅಂತ ಟೈಪ್ ಆಗುತ್ತೆ. ಅದೇ ನಿಮಗೆ ಇಲ್ಲಿ ಏನೋ ಬೇರೆ ಬೇಕಂದ್ಕೊಳ್ಳಿ, ಬೇರೆ ಬೇಕಂದರೆ ಫಾರ್ ದಿಸ್ ಇಸ್ ಕಂಪ್ಯೂಟರ್ ಲರ್ನಿಂಗ್ ಈ ಥರ ಟೈಪ್ ಮಾಡಿ ಆಚೆ ಬಂದು ಒಂದು 2 ಕ್ಲಿಕ್ ಕೊಡಿ ಮೌಸಲ್ಲಿ. ನೋಡಿ, ದಿಸ್ ಇಸ್ ಕಂಪ್ಯೂಟರ್ ಲರ್ನಿಂಗ್ ಕ್ಲಾಸ್. ಪ್ರತಿಯೊಂದು ಪೇಜ್ಗೂ ನಾವು ಒಂದೊಂದು ಪೇಜ್ಗೆ ಹಾಕೋಕ್ಕೋಗಿಲ್ಲ, ಪ್ರತಿಯೊಂದು ಪೇಜ್ಗೂ ಈ ರೀತಿ ಬಂದುಬಿಟ್ಟು ಹೆಡರಲ್ಲಿ ಫಿಲ್ ಆಗಿಬಿಡುತ್ತೆ. ಫೂಟರ್ ಅಂದ್ರೂ ಸೇಮ್, ಫೂಟರ್ ಅಂದರೆ ಕೆಳಗಡೆ ಇರುತ್ತೆ. ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಪೇಜ್, ಪ್ಲೀಸ್. ಈ ರೀತಿ ಈ ಥರ ಮಾಡಿಬಿಟ್ಟು ಆಚೆ ಡಬಲ್ ಕ್ಲಿಕ್ ಕೊಟ್ಟರೆ ಇದು ಫುಟರ್. ಪ್ರತಿಯೊಂದು ಪೇಜ್ಗೂ ಅದು ಈ ರೀತಿ ಬಂದುಬಿಡುತ್ತೆ ಎಡರ್ ಫುಟರ್ ಅಂದರೆ. ಸೊ ಈ ರೀತಿ ಎಡರ್ ಫುಟ್ ಅಂದರೆ ನಿಮಗೆ ಗೊತ್ತಾಯಿತು. ಸೊ ಎಡರ್ ಫುಟ್ ಅಂದರೆ ನೀವೇ ಟೈಪ್ ಮಾಡ್ಕೊಬೋದು, ಪೇಜ್ ನಂಬರ್ಸ್ ಅಂದರೆ ನೀವೇ ಆ್ಯಡ್ ಮಾಡ್ಕೊಬೋದು. ಅದಾದ್ಮೇಲೆ ಈಕ್ವೇಷನ್ಸ್ ಬರುತ್ತೆ. ಈಕ್ವೇಷನ್ಸ್ ಅಂದರೆ ಏನಂದರೆ ಮ್ಯಾಥಮೆಟಿಕ್ಸ್ ಈಕ್ವೇಷನ್ಸಲ್ಲಿ ಸಿಂಬಲ್ಸ್, ಬೇಸಿಕ್ ಮ್ಯಾಥ್ಸ್. ಇಲ್ಲಿ ಸಿಂಬಲ್ಸ್ ಇದೆ ನೋಡಿ. ಸಿಂಬಲ್ಸಲ್ಲಿ ಮ್ಯಾಥ್ಸಲ್ಲಿ ನಿಮಗೆ ಏನೇನು ಯೂಸ್ ಮಾಡ್ತಾರೋ ಪ್ರತಿಯೊಂದು ಸಿಂಬಲ್ಸ್ ಇಲ್ಲಿರುತ್ತೆ. ಈಕ್ವಲ್ಸು, ನಾಟ್ ಈಕ್ವಲ್ ಟು, ಇಂಟು, ಡಿವೈಡು, ಪ್ಲಸ್ಸು, ಎಕ್ಸ್ಲಮೇಟ್ರಿ, ಲೆಸ್ಸರ್ ದೆನ್ನು, ಗ್ರೇಟರ್ ದೆನ್ನು, ಇನ್ಫಿನಿಟಿ, ಆಲ್ಫಾ, ಗಾಮಾ, ಬೀಟಾ, ಪ್ರತಿಯೊಂದು ಆಪ್ಷನ್ ಇದೆ. ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಹೆಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಇದಾಗುತ್ತೆ. ಇನ್ಸರ್ಟ್ ಆನ್ ಪೇಜ್ ಅಂತ ಕೊಟ್ಟರೆ ಅಲ್ಲಿ ಇನ್ಸರ್ಟ್ ಆಗುತ್ತೆ. ಗೊತ್ತಾಗ್ತಿದ್ವಾ? ಫಾರ್ ಎಕ್ಸಾಂಪಲ್ ಈಗ 2 + 2 = 4 ಅನ್ನೋದು ನಮ್ಮ ಸಿಸ್ಟಮಲ್ಲಿ ಆಲ್ರೆಡಿ ಪ್ಲಸ್ ಈಕ್ವಲ್ಸ್ ಇರುತ್ತೆ. ಅದೇ ನಮಗೆ ಈ ಸಿಂಬಲ್ಸ್ ಎಲ್ಲ ಈಗ ಎಲ್ಲಿಂದ ಬರುತ್ತೆ ನೋಡಿ. ಈ ಸಿಂಬಲ್ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಬಿ ಅಂತ ಕೊಡ್ತೀನಿ, ಇನ್ಸರ್ಟ್ ಅಂತ ಕೊಡ್ತೀನಿ ನೋಡಿ, ಇದು ಬಂತು. B2 ± ಇನ್ಸರ್ಟ್ ಆನ್ ಪೇಜ್, ಇನ್ಸರ್ಟ್ ಆಯಿತು. 10 ಇನ್ಫೈನೈಟ್, ಇನ್ಸರ್ಟ್ ಆನ್ ಪೇಜ್. ಈ ರೀತಿ ನೋಡಿ. ಈ ರೀತಿ ಸಿಂಬಲ್ಸ್ ಎಲ್ಲ ಎಲ್ಲಿರುತ್ತೆ ಅಂದರೆ ಈಕ್ವೇಷನ್ಸಲ್ಲಿರುತ್ತೆ. ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಮಾಡಬೇಕಂದ್ರೆ ಇದೆಲ್ಲ ಇಲ್ಲಿ ನಿಮಗೆ ಇರುತ್ತೆ. ನಿಮಗೆ ನೋಡಿ ಪ್ರತಿಯೊಂದು ಇದೆ. ಇದು ಈ ಥರ ಹಾಕಬೇಕು ಅಂದರೆ ನೋಡಿ, ಈ ಥರ ಹಾಕಬೇಕು, ಈ ಥರ ಸಿಕ್ಕತ್ತೆ ನಿಮಗೆ. 3 ಏನದು ನೋಡಿ, ಈ ರೀತಿ ಗೊತ್ತಾಗ್ತಾ ಇದೆಯಲ್ಲ.
ತುಂಬ ಆಪ್ಷನ್ಸ್ ಇದೆ ಇದ್ರೆ ಯಾವ್ದು ಬೇಕೋ ಈ ಥರ ಪ್ರತಿಯೊಂದು ನೀವು ಇದನ್ನು ಮಾಡಿ ಇದು ಮಾಡ್ಕೊಂಡು ಸ್ಟ್ರಕ್ಚರ್ಸ್ ಇದೆ, ಕ್ಲಿಕ್ ಕೊಟ್ಟರೆ ಸ್ಟ್ರಕ್ಚರ್ಸ್ ಬರ್ತದೆ. ನಿಮಗೆ ಜಾಸ್ತಿ ಬೇಕಾದ ಎಕ್ಸ್ ಟು ದ ವೈ ಡಿ ವೈ ಇನ್ಸರ್ಟ್ ಈ ಥರ ಬರುತ್ತೆ. ನೀವು ಚೇಂಜ್ ಮಾಡ್ಕೊಬೇಕಂದ್ರೆ ಮತ್ತೆ ಇಲ್ಲಿ ಬರಬೇಕು, ಇಲ್ಲಿ ಬಂದುಬಿಟ್ಟು ಅದನ್ನು ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು 12 ಏನೋ ಇರುತ್ತೆ, 12y = ಡಿಲೀಟ್ ಮಾಡ್ಬೋದು. ಇಲ್ಲಿ ಏನಿದೆಯೋ ಟೈಪ್ ಮಾಡ್ತೀವೋ ಅದೇ ಅಲ್ಲಿ ಬರೋದು. ಈ ಥರ ಮಾಡಿಬಿಟ್ಟು ಇನ್ಸರ್ಟ್ ಆನ್ ಪೇಜ್ ಅಂತ ಕೊಟ್ಟೆ 12y / 8 ಈ ರೀತಿ ಪ್ರತಿಯೊಂದು ನೀವೇ ಅದಕ್ಕೆ ನಂಬರ್ ಸಹ ಹಾಕ್ಬೋದು. ಪ್ರತಿಯೊಂದು ಇದೆ, ನೀವು ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು. ಇಲ್ಲಾಂದರೆ ನಿಮಗೆ ಈಕ್ವೇಷನ್ಸ್ ಬೇಕಾ ಇಲ್ಲೇ ಹಾಕೊಂಬೋದು. ಪ್ರತಿಯೊಂದು ಹಾಕ್ಕೊಂಡು ನಿಮಗೆ ಯಾವ್ದು ಬೇಕೋ ಇನ್ಸರ್ಟ್ ಆನ್ ಪೇಜ್ ಅಂತ ಕೊಟ್ಟರೆ ಇನ್ಸರ್ಟ್ ಆಗುತ್ತೆ. ಇದು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಈ ರೀತಿ ಸಿಂಬಲ್ಸಲ್ಲಿ ಈಕ್ವೇಷನ್ಸಲ್ಲಿ ಮಾಡ್ತಾರೆ. ಸೊ ನೆಕ್ಸ್ಟು ಸಿಂಬಲ್ ಅಂತ ಬರುತ್ತೆ. ಸಿಂಬಲಲ್ಲಿ ನಮಗೆ ಆಲ್ರೆಡಿ ಗೊತ್ತು. ಸಿಂಬಲ್ಸ್ ಅಂದರೆ ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು TM ಟ್ರೇಡ್ ಮಾರ್ಕು, R ಅಂದರೆ ರಿಜಿಸ್ಟ್ರು, E ಅಂದರೆ ಹೀರೋ ಸೈನು, ಪೌಂಡ್ ಸೈನು, N ಸೈನು, ಕಾಪಿರೈಟ್, ಸಿಗ್ನೇಚರ್ ಆ ಥರ ಏನಾದರೂ ಬೇಕಂದರೆ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ಕ್ಲಿಕ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಪ್ರಶಿ ಅಂತ ಇರುತ್ತೆ, ಸಿಂಬಲ್ಗೆ ಹೋಗ್ತೀನಿ, ಸಿಂಬಲ್ಗೆ ಹೋಗ್ಬಿಟ್ಟು ಕಾಪಿರೈಟ್ ಅಂತ ಕೊಟ್ಟರೆ ನೋಡಿ ಕಾಪಿರೈಟ್ ಸಿಂಬಲ್ ಬರುತ್ತೆ. ಆ ಥರ ಸಿಂಬಲ್ ಪ್ರತಿಯೊಂದಕ್ಕೂ ಯಾವ ಸಿಂಬಲ್, ಹೀರೋ ಸಿಂಬಲ್ ಬೇಕಾ ಹೀರೋ, ರಿಜಿಸ್ಟರ್ ಸಿಂಬಲ್ ಬೇಕಾ ರಿಜಿಸ್ಟ್ರ, ಯಾವ ಸಿಂಬಲ್ ಬೇಕೋ ಆ ಸಿಂಬಲ್ ಹಾಕೊಬೋದು. ಸೊ ನೆಕ್ಸ್ಟು ನಿಮಗೆ ಎಮೋಜಿ ಅಂತ ಬರುತ್ತೆ. ಎಮೋಜಿನಲ್ಲಿ ಇದೆಲ್ಲ ಹಳೆಯ ವರ್ಷದಲ್ಲಿ ಇಲ್ಲ, ಎಮೋಜಿ ಎಲ್ಲ ಇವಾಗ ಚೆನ್ನಾಗಿ ಬಿಟ್ಟಿದ್ದಾರೆ. ಯಾವ ಥರ ಬೇಕೋ ಯಾವ ಥರ ಎಮೋಜಿನ ನೀವು ಇಲ್ಲಿ ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಇದರಲ್ಲಿ ಆಪ್ಷನ್ಸ್ ಮುಗೀತು. ಇನ್ಸರ್ಟಲ್ಲಿ ಏನೇನಿದೆಯೋ ಅದು ಸಹ ಗೊತ್ತಾಯಿತು. ನೆಕ್ಸ್ಟು ಲೇಔಟ್. ಈ ಲೇಔಟಲ್ಲಿ ನಿಮಗೆ ಮಾರ್ಜಿನ್ಸ್ ಅಂತ ಬರುತ್ತೆ. ಏನಿದು ಮಾರ್ಜಿನ್ಸ್ ಅಂದರೆ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆ ಕಾಣಿಸ್ತಾ, ರೈಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆ. ಹೆಡರ್ ಇತ್ತು, ಹೆಡರ್ ಇರೋ ಕಾರಣ ಫಿಲ್ ಆಗಿದೆ. ಈಗ ನಾನು ರಿಮೂವ್ ಹೆಡರ್ಸ್ ಅಂತ ಕೊಡ್ತೀನಿ. ನಾರ್ಮಲ್ ಇವಾಗ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಏನು ಸ್ಪೇಸ್ ಇದೆ, ರೈಟ್ ಸೈಡಲ್ಲಿ ಸ್ಪೇಸ್ ಇದೆ, ಆಮೇಲೆ ಕೆಳಗಡೆನೂ ಸ್ಪೇಸ್ ಇದೆ. ಇದು ರಿಮೂವ್ ಫೋಟೋಸ್ ಕೊಟ್ಬಿಡ್ತೀನಿ. ರಿಮೂವ್ ಫೋಟೋಸ್ ಅದರ ಕ್ಲಿಕ್ ಕೊಟ್ಟು ಡಬಲ್ ಕ್ಲಿಕ್ ಕೊಟ್ಟರೆ ಅದು ಆಪ್ಷನ್ ಎನೇಬಲ್ ಆಗುತ್ತೆ. ಜಸ್ಟ್ ರಿಮೂವ್ ಅಂತ ಕೊಡಿ, ರಿಮೂವ್ ಆಗಿಬಿಡುತ್ತೆ. ಸೊ ಇವಾಗ ಇಲ್ಲಿ ಬರ್ತೀನಿ. ಇಲ್ಲಿ ಬಂದುಬಿಟ್ಟು ಲೇಔಟಲ್ಲಿ ಮಾರ್ಜಿನ್ಸಲ್ಲಿ ನಾರ್ಮಲ್, ನ್ಯಾರೋ, ಮಾಡ್ರೇಟ್, ವೈಡ್, ಆಫೀಸ್, ಕಸ್ಟಮ್ ಈ ರೀತಿ ಇದೆ. ಕ್ಲಿಕ್ ಕೊಡ್ತೀನಿ, ಚೇಂಜ್ ಆಯಿತಾ. ಸ್ಪೇಸಸ್ಸು ಲೆಫ್ಟಲ್ಲಿ ಒಂಥರ ಸ್ಪೇಸ್, ರೈಟಲ್ಲಿ ಒಂಥರ ಸ್ಪೇಸಸ್ ಗೊತ್ತಾ. ಮಾರ್ಜಿನ್ಸ್ ನ್ಯಾರೋ ಇದೇ ಒಂಥರ ನೋಡಿ, ಇಲ್ಲಿ ತುಂಬ ಸ್ಪೇಸ್ ಕಮ್ಮಿ ಆಯಿತು ನ್ಯಾರೋ. ಸೊ ಮಾಡ್ರೇಟ್, ಆಫೀಸ್, ಡಿಫಾಲ್ಟ್ಸ್ ಈ ರೀತಿ. ಅಂದರೆ ಏನಕ್ಕೆ ಈ ರೀತಿ ಇದ್ದರೆ, ಈಗ ನಾವು ಪ್ರಿಂಟ್ ಹಾಕ್ತೀವಿ ಅಂದ್ಕೊಳ್ಳಿ, ಇದು ಒಂದು ಪೇಜು ಪ್ರಿಂಟ್ ಹಾಕಿದಾಗ ಪ್ರಿಂಟಲ್ಲೂ ಸಹ ಇಲ್ಲಿ ಎಷ್ಟು ಸ್ಪೇಸ್ ಇದೆಯೋ ಅಷ್ಟು ಸ್ಪೇಸ್ ಖಂಡಿತ ಬರುತ್ತೆ. ಸೊ ಅದಕ್ಕೆ ನಿಮಗೆ ಯಾವ ರೀತಿ ಮಾರ್ಜಿನ್ಸ್ ಬೇಕೋ ಆ ರೀತಿ ಸೆಟ್ ಮಾಡ್ಕೊಬೋದು. ನಾರ್ಮಲಾಗೆ ಇದೇ ರೀತಿ ಇರುತ್ತೆ, ನಾರ್ಮಲಾಗೆ, ಸರಿನಾ. ಸೊ ನಿಮಗೆ ಇನ್ನೂ ಇಕ್ಕಟ್ಟಾಗೆ ಬೇಕಂದರೆ ನಿಮಗೆ ಯಾವ ಥರ ನೋಡಿ, ಇದು ಚೆನ್ನಾಗಿದೆ ಈ ರೀತಿ. ಇನ್ನೂ ನಿಮಗೆ ಟೆಕ್ಸ್ಟ್ ಜಾಸ್ತಿ ಬೇಕು ಅಂದಾಗ ಈ ರೀತಿ ನಿಮಗೆ ಮಾಡ್ಕೊಬೋದು. ನೆಕ್ಸ್ಟ್ ಓರಿಯೆಂಟೇಷನ್ ನಿಮಗೆ ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಎರಡು ಆಪ್ಷನ್ ಇದೆ. ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್. ಏನಿದು ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪು? ನಾನೀಗ ಸೈಜ್ ಚಿಕ್ಕದು ಮಾಡ್ಕೊತೀನಿ. ಝೂಮ್ ಅಂದರೆ ಫಸ್ಟ್ ನಾನು ತೋರಿಸಿದ್ದೆ ಇದು ಒಂದು ಪೇಜ್. ಇದು ಒಂದು ಪೇಜು ಪೇಪರ್ ಈ ಥರ ಇದೆ. ನಾವು ನಾರ್ಮಲಾಗಿ ಇದೇ ರೀತಿಯೇ ಟೈಪ್ ಮಾಡೋದು. ಇನ್ ಕೇಸ್ ಸ್ವಲ್ಪ ರೇರ್ ಕೇಸಸ್ಸಲ್ಲಿ ನಮಗೆ ಸೈಜಸ್ ಚೇಂಜ್ ಮಾಡಬೇಕಾಗತ್ತೆ, ಓರಿಯೆಂಟೇಷನ್ನ ಚೇಂಜ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್
ಟೂಲೆಟ್ ಬೋರ್ಡ್. ಈ ಥರ ನಾವು ಟೂಲೆಟ್ ಅಂತ ಟೈಪ್ ಮಾಡಿ ಎಲ್ಲಿ ಬರ್ತಾರೆ ಓರಿಯಂಟೇಷನ್ ಚೇಂಜ್ ಮಾಡಬೇಕು. ಇಲ್ಲ ಏನೋ ಒಂದು ಇಂಪಾರ್ಟೆಂಟ್ ಇದೆ, ನಾಯಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ತಾರೆ. ನಾವು ಈ ಥರ ಟೈಪ್ ಮಾಡಿ ಅರ್ಧ ಪೇಪರ್ ವೇಸ್ಟ್ ಆಗುತ್ತೆ ನಮಗೆ. ಸೊ ಆ ಥರ ಸಂದರ್ಭದಲ್ಲಿ ಓರಿಯಂಟೇಷನ್ ಚೇಂಜ್ ಮಾಡ್ತೀವಿ. ಓರಿಯಂಟೇಷನ್ ನೋಡಿ, ಪೋರ್ಟ್ರೇಟ್ ಅಂದರೆ ಫುಲ್ಲು ಬಾಕ್ಸ್ ಟೈಟ್ ಇದೆ. ಲ್ಯಾಂಡ್ಸ್ಕೇಪ್ ಅಂದರೆ ನೋಡಿ ಚೇಂಜ್ ಆಯಿತಾ, ಗೊತ್ತಾಗ್ತೈತೆ ಪೇಜ್ ಹೆಂಗೆ ಚೇಂಜ್ ಆಯಿತು ಅಂತ. ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್. ಸೊ ಅದಕ್ಕೆ ನಾನು ಝೂಮ್ ಚಿಕ್ಕದು ಮಾಡಿದ್ದೆ ನಿಮಗೆ ಗೊತ್ತಾಗಲಿ ಅಂತ. ಸೊ ಈ ರೀತಿ ಇದು ಲ್ಯಾಂಡ್ಸ್ಕೇಪಲ್ಲಿ ಈ ರೀತಿ ಇದೆ, ಪೋರ್ಟ್ರೇಟಲ್ಲಿ ಈ ರೀತಿ ಬರುತ್ತೆ. ಪ್ರತಿಯೊಂದು ಒಂದೇ. ಒಂದು ಪೇಜ್ ಇದೆಯಲ್ಲ, ಪೇಜು ನೀವು ಒಂದು A4 ಶೀಟು ಸ್ಟ್ರೈಟಾಗಿ ಇಟ್ಕೊಳ್ಳಿ, ಆವಾಗ ಪೋರ್ಟ್ರೇಟ್. ಅದೇ A4 ಶೀಟ್ನ ನೀವು 90 ಡಿಗ್ರಿ ಆ್ಯಂಗಲಲ್ಲಿ ಹಿಂಗೆ ತಿರುಗಿಸಿ, ಅದು ಲ್ಯಾಂಡ್ಸ್ಕೇಪ್ ಅಷ್ಟೇ. ಸೇಮ್ ಪೇಜಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ, ಜಸ್ಟ್ ಪೇಜು ಆವಾಗ ಉದ್ದ ಬರುತ್ತೆ, ಹೈಟ್ ಚಿಕ್ಕದಾಗುತ್ತೆ ಅಷ್ಟೇ. ಸೊ ಓರಿಯಂಟೇಷನ್ ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಸೈಜಲ್ಲಿ ನಿಮಗೆ ಈ ಥರ ಇರುತ್ತೆ. ನಾವು ಆಲ್ಮೋಸ್ಟ್ ಲೆಟರ್ ಡಿಫಾಲ್ಟ್ ಆಗಿಬಿಟ್ಟಿರುತ್ತೆ. ಪ್ರತಿಯೊಂದು ಏನು MS ವರ್ಡ್ ಇರುತ್ತೋ ಲೆಟರ್ ಅನ್ನೋದು ಡಿಫಾಲ್ಟ್ ಇರುತ್ತೆ. ಲೆಟರು ನಾವು ಯೂಸ್ ಮಾಡೋದು A4 ಶೀಟ್ ಆಲ್ಮೋಸ್ಟ್ ನೋಡಿ 8.269 ಇಂಟು 11.694. ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ, ಪಾಯಿಂಟ್ ಸಮಥಿಂಗಲ್ಲಿ ಹೆಚ್ಚು ಕಮ್ಮಿ, 0.1 0.2ನಲ್ಲಿ. ಅದು ನಮಗೆ ಫೀಲ್ ಆಗೋದಿಲ್ಲ. ಸೊ ಲೆಟರ್ ಅಂತ ಇದ್ದಾಗ ನಮಗೆ ಯಾವುದೇ ರೀತಿ A4 ಶೀಟಲ್ಲಿ ಪ್ರಿಂಟ್ ಹೊಡೆದ್ರೂ ಪ್ರಾಬ್ಲಮ್ ಆಗೋಲ್ಲ. ಪೇಪರಲ್ಲಿ ಡಿಫ್ರೆಂಟ್ ಬರುತ್ತೆ. A4 ನಮ್ಗೆ ಗೊತ್ತಿರೋದು ಡ್ರಾಯಿಂಗ್ ಪೇಪರ್ ಅಥವಾ A4 ಶೀಟ್ ಅಷ್ಟೇ. ಬಟ್ ಅದಕ್ಕೆ ಡಿಫ್ರೆಂಟ್ ಬರುತ್ತೆ. A3 ಶೀಟ್ ಬರುತ್ತೆ, ಲೀಗಲ್ ಶೀಟ್ ಬರುತ್ತೆ, ಈ ಥರ ಡಿಫ್ರೆಂಟ್ ಬರುತ್ತೆ. ನಮಗೆ A5 ಶೀಟ್ ಬೇಕಾದ್ರೆ ಕ್ಲಿಕ್ ಕೊಟ್ಟರೆ ಅದು ಅದೇ ರೀತಿ ಸೆಟ್ ಆಗುತ್ತೆ. ಅಂದರೆ ನಮ್ಮ ಪ್ರಿಂಟ್ರಲ್ಲಿ ಯಾವ ಪೇಜ್ ಇದೆಯೋ ಆ ಪೇಜ್ ಪ್ರಕಾರನೇ ನಾವು ಟೈಪ್ ಮಾಡಬೇಕು. ಆವಾಗಲೇ ಅಲ್ವಾ ನಮಗೆ ಎಕ್ಸಾಕ್ಟಾಗಿ ಪ್ರಿಂಟ್ ಬರೋದು. ಇನ್ ಕೇಸ್ ನಮ್ಮ ಪ್ರಿಂಟ್ರಲ್ಲಿ ಪೇಪರು ಚಿಕ್ಕದಿದೆ, ಇಲ್ಲಿ ಬಂದು ನಾನು ದೊಡ್ಡದು ಪೇಜ್ ಸೈಜಿಗೆ ಪ್ರಿಂಟ್ ಹಾಕಿದಾಗ ಸ್ವಲ್ಪ ಲೆಟರ್ಸ್ ಎಗರ್ಬಿಡುತ್ತೆ. ಆಲ್ಮೋಸ್ಟ್ 99% A4 ಶೀಟಲ್ಲೇ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಬ್ಯಾಂಕಿಂಗ್ಸಲ್ಲಿ ಇಲ್ಲ ಯಾವುದೋ ದೊಡ್ಡ ಕಂಪನೀಸಲ್ಲಿ ಅವ್ರದ್ದು ಶೀಟೇ ಬೇರೆ ಥರ ಇರುತ್ತೆ, ತೆಳ್ಳಗಿರುತ್ತೆ, ಒಂಥರ ಉದ್ದಗಿರುತ್ತೆ. ದೊಡ್ಡ ಪ್ರಾಜೆಕ್ಟ್ ಇಂಜಿನಿಯರ್ಸ್ ಮಾಡ್ಬೇಕಾದ್ರೆ ಅವ್ರದ್ದು ಇನ್ನೂ ದೊಡ್ಡದಿರುತ್ತೆ ಪೇಜಸ್ಸು, ಎಷ್ಟು ದೊಡ್ಡದು, ತುಂಬ ದೊಡ್ಡದಿರುತ್ತೆ. ಸೊ ಆ ಥರ ಸಂದರ್ಭದಲ್ಲಿ ಪ್ರಿಂಟ್ ಹಾಕಬೇಕಂದ್ರೆ ಅವ್ರು ಪೇಜ್ ಸೈಜ್ನ ಚೇಂಜಸ್ ಮಾಡ್ತಾರೆ. ನಮ್ಮಂಥ ನಾರ್ಮಲ್ ಪೀಪಲ್ A4 ಸೈಜಲ್ಲಿ ನಾವು ಯೂಸ್ ಮಾಡೋದು. ಸೊ ಸೈಜ್ ಬಂದಿದ್ದು ನಮಗೆ ಲೆಟರ್ ಇದ್ದರೂ ಪರವಾಗಿಲ್ಲ, A4ಅಲ್ಲಿ ಪ್ರಿಂಟ್ ಆಗುತ್ತೆ, A4 ಇದ್ದರೂ ಪರವಾಗಿಲ್ಲ ಪ್ರಿಂಟ್ ಆಗುತ್ತೆ. ನಮಗೆ ಎರಡು ಸಹ ಒಂದೇ ನಾರ್ಮಲ್ ಪೀಪಲ್ಗೆ. ಸೊ ಇವಾಗ ನಿಮಗೆ ಇನ್ನೂ ಓನಾಗಿ ಏನಾದರೂ ಕಸ್ಟಮ್ ಸೈಜ್ ಪೇಜಸ್ ಬೇಕಾದ್ರೆ ಕಸ್ಟಮ್ ಸೈಜ್ ಅಂತ ಇದೆ. ಆಗ ನಿಮ್ಮ ಸೈಜಸ್ ಯಾವ ರೀತಿ ಇದೆಯೋ ಪೇಪರ್ ಸೈಜು ಅಳತೆ ಮಾಡಿಬಿಟ್ಟು ಇಲ್ಲೇ ಇಕ್ಬಿಟ್ಟು ಓಕೆ ಅಂತ ಕೊಟ್ಟಾಗ ನಿಮ್ಮ ಪೇಜ್ ಸೈಜ್ ಆ ರೀತಿ ಆಗುತ್ತೆ. ನೆಕ್ಸ್ಟ್ ನಿಮಗೆ ಕಾಲಮ್ ಅಂತ ಬರುತ್ತೆ. ಕಾಲಮಲ್ಲಿ 1 2 3 ಲೆಫ್ಟ್ ರೈಟ್ ಅಂತ ಇದೆ. ಏನಿದು ಕಾಲಮ್ ಅಂದರೆ ಈಗ ಒಂದು ಪೇಜ್ ಇದೆ, ಒಂದು ಪೇಜಲ್ಲಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ, ಒಂದು ಕಾಲಮಲ್ಲೇ ಟೈಪ್ ಆಗಿದೆ. ಸೊ ಅದೇ ನಾನು 2 ಅಂತ ಮಾಡ್ತೀನಿ. 2 ಅಂತ ಮಾಡಿದಾಗ ಇದೊಂದು ಕಾಲಮು, ಇದೊಂದು ಕಾಲಮ್, 2 ಕಾಲಮ್. ಏನಿದು ಕಾಲಮ್ ಅಂದರೆ ಈಗ ನೋಡಿ ನಾನು ಇಲ್ಲಿ ಟೈಪ್ ಮಾಡ್ತೀನಿ, ಸ್ವಲ್ಪ 100% ಇಟ್ಕೊತೀನಿ, ಆವಾಗ ನಮಗೆ ಅಕ್ಷರಗಳು ಸ್ವಲ್ಪ ಚೆನ್ನಾಗಿ ಕಾಣ್ತವೆ. ಇಲ್ಲೊಂದು ಕಾಲಮ್ ಆಗಿ ಕ್ರಿಯೇಟ್ ಆಗೋದು. ನಾನಿಲ್ಲಿ ಓಕೆ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂದ್ಕೊಳ್ಳಿ. ಸೊ WHE ನಾನು ಎಂಟರೇ ಕೊಟ್ಟಿಲ್ಲ, WH ಆಯಿತು, E ಕೊಟ್ಟೆ, ನೆಕ್ಸ್ಟ್ ಲೈನ್ಗೆ ಹೋಗ್ತಾಯಿದೆ ನೋಡಿ. ಮತ್ತು RE ನೆಕ್ಸ್ಟ್ ಲೈನ್ಗೆ ಹೋಗ್ಬಿಡ್ತು. ಅಂದರೆ ನಮಗೆ ಮುಂದೆ ಕಂಟಿನ್ಯೂಷನ್ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ನಾವಿಲ್ಲಿ ಕಾಲಮ್ನ 2 ಕೊಟ್ಟಿದ್ವಿ, ಕಾಲಮ್ನ 2 ಕೊಟ್ಟಿದ್ವಿ. ಸೊ ಇದೇ ಸಪ್ರೇಟ್ ಕಾಲಮ್, ಇದೇ ಸಪ್ರೇಟ್ ಕಾಲಮ್. ಇನ್ ಕೇಸ್ ಇದು ಮುಗಿದ್ಮೇಲೆ, ಇದು ಮುಗೀತು ಅಂದ್ಕೊಳ್ಳಿ, ಮುಗಿದ್ಮೇಲೆ ನೀವು ಟೈಪ್ ಮಾಡಿದಾಗ ನೋಡಿ ಟೈಪ್ ಮಾಡ್ತಾ ಇದ್ದೀರಾ, ಈ ಕಾಲಮಲ್ಲಿ ಟೈಪ್ ಮಾಡ್ತಾ ಇದ್ದೀರಾ, ಏನೇನೋ ತುಂಬ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ಏನೇನು ಎಂಡಾಗಿ ಬಂತು ಪೇಜು, ಎಂಡಾದ್ರೂ ಆ ಟೈಪ್ ಆಗ್ತಾಯಿದೆ, ಗೊತ್ತಾಯ್ತಾ? ಸೊ ಇದು ಮುಗಿದ ಮೇಲೆ ನಿಮಗೆ ನೆಕ್ಸ್ಟ್ ಪೇಜಸ್ಗೆ ಹೋಗುತ್ತೆ, ನೆಕ್ಸ್ಟ್ ಕಾಲಮ್. ಅಂದರೆ ನೆಕ್ಸ್ಟ್ ಪೇಜಿಗೆ ಕಂಟಿನ್ಯೂ ಆಗೋದಿಲ್ಲ, ಇದು ಅದೇ ಈ ಪೇಜ್ಗೆ ಬರುತ್ತೆ, ಸರಿನಾ? ಸೊ ಆ ರೀತಿ ಕಾಲಮ್ ಅಂದರೆ ಫಸ್ಟು ನೀವು ಏನೇ ಟೈಪ್ ಮಾಡಿದ್ರು ಈ ಲೈನಲ್ಲಿ ಟೈಪ್ ಆಗುತ್ತೆ. ಈ ಲೈನ್ ಇನ್ನೇನು ಪೇಜ್ ಎಂಡಿಂಗ್ ಮಾಡೋಕ್ಕೆ ಆಯಿತು,
ಪೇಜ್ ಎಂಡ್ ಆದಮೇಲೆ ಇದೇ ಮತ್ತೆ ಇಲ್ಲಿಗೆ ಹೋಗುತ್ತೆ, ಮೇಲ್ಗೆ ಹೋಗಿ ಮತ್ತೆ ಇಲ್ಲಿಂದ ಆಗುತ್ತೆ. ಇಲ್ಲಿ ಮುಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಎಂಡ್ವರೆಗೂ ಬರುತ್ತೆ. ಇದು ಎಂಡ್ ಆದಮೇಲೆ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಇಲ್ಲಿ ಕಂಟಿನ್ಯೂಷನ್ ಆಗುತ್ತೆ, ಮತ್ತೆ ಹೆಂಗೆ ಬರುತ್ತೆ. ಅದು ಹಂಗೆ ರಿಪೀಟೆಡ್ ಸೈಕಲ್ ಥರ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದು ಕಾಲಮ್. 2 ಕಾಲಮ್ ಅಂದರೆ ಈ ರೀತಿ. ಸೊ ನೆಕ್ಸ್ಟ್ 3 ಕಾಲಮ್ ಅಂದರೆ ಸೇಮ್ ಅದೇ ರೀತಿ 1 2 3 3 ಕಾಲಮ್ ಬಂತು, ಸರಿನಾ. ಅದಾದಮೇಲೆ ನಿಮಗೆ ಲೆಫ್ಟ್ ಅಂತ ಇದೆ. ಲೆಫ್ಟ್ ಅಂದರೆ ಲೆಫ್ಟಲ್ಲಿ ಕಮ್ಮಿ, ರೈಟಲ್ಲಿ ಜಾಸ್ತಿ. ನೋಡಿ, ಲೆಫ್ಟಲ್ಲಿ ಕಮ್ಮಿ ಇದೆ, ರೈಟಲ್ಲಿ ಜಾಸ್ತಿ ಇದೆ ಕಾಲಮ್. ಅದೇ ನಿಮಗೆ ರೈಟ್ ಅಂದರೆ ರೈಟಲ್ಲಿ ಕಮ್ಮಿ, ಲೆಫ್ಟಲ್ಲಿ ಜಾಸ್ತಿ ಇದೆ ಟೆಕ್ಸ್ಟ್. ಸೊ ಈ ರೀತಿ ನಿಮಗೆ ಈ ರೀತಿ ಆಪ್ಷನ್ಸ್ ಇದೆ. ನೀವು 1 ಅಂತ ಕೊಟ್ಟರೆ ನಾರ್ಮಲಾಗಿ 1ಅಲ್ಲೇ ಇರುತ್ತೆ, ಸರಿನಾ. ನೆಕ್ಸ್ಟು ಪೇಜ್ ಬ್ರೇಕ್ ಅಂದರೆ ಪೇಜ್ ಬ್ರೇಕ್ ಅಂತ ಬರುತ್ತೆ. ಬ್ರೇಕ್ ಅಂದರೆ ಟೀ ಬ್ರೇಕು, ಕಾಫಿ ಬ್ರೇಕ್ ಅಲ್ಲ, ಪೇಜ್ ಬ್ರೇಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ 14 ಪೇಜಸ್ ಇದೆ. ನಾನು ಜಸ್ಟ್ ಇಲ್ಲೋಗಿ ಬ್ರೇಕ್ ಅಂತ ಕೊಡ್ತೀನಿ. ಬ್ರೇಕ್ ಪೇಜ್, ಒಂದು ಪೇಜ್ ಆ್ಯಡ್ ಆಗುತ್ತೆ. ನಾನು ಆಲ್ರೆಡಿ ನಿಮಗೆ ಈ ಬ್ರೇಕ್ ಅನ್ನೋದು ಆಪ್ಷನ್ ಬಂದಿತ್ತು, ನಿಮಗೆ ಆಲ್ರೆಡಿ ತೋರಿಸಿದ್ದೆ ನೋಡಿ. 4 ಪೇಜ್ ಇದ್ದಾಗ ತೋರಿಸಿದೆ. 4 ಪೇಜ್ ಇದ್ದಾಗ ನೋಡಿ 6 ಪೇಜ್ ಆಯಿತು, 6 ಪೇಜ್ ಆಯ್ತಾಗ 7 ಪೇಜ್ ಆಯಿತು ತೋರಿಸಿದೆ. ಸೇಮ್ ಅದೇ ಇದೆ, ಅದು ಇದು ಒಂದೇ ಆಪ್ಷನು. ಬಟ್ ಇದರಲ್ಲೇ ಒಟ್ಟಲ್ಲಿ ಇನ್ನೊಂದು ಆಪ್ಷನ್ ಸೇರ್ಕೊಂಡಿದೆ. ಇದು ಬ್ರೇಕ್ ಇಲ್ಲಿ ಕೊಡ್ತೀನಿ ನಾನು ನೋಡಿ. 1 2 3 ಎಲ್ಲಿಗೆ ಎಂಡಾಗಿದೆ ಬ್ರೇಕ್ ಪೇಜ್. ಸೊ ಇಲ್ಲಿ ಏನಾಗಿದೆ 1 2 3ಗೆ ಎಂಡ್ ಆಯಿತು, ಪೇಜ್ ಬಂದುಬಿಟ್ಟು ನೆಕ್ಸ್ಟ್ ಪೇಜ್ಗೆ ಹೋಯ್ತು. ಗೊತ್ತಾಯ್ತಲ್ವ, ಆಲ್ರೆಡಿ ಹೇಳಿದ್ದೀನಿ. ಹಂಗೂ ಆಪ್ಷನ್ಸ್ ಇದೆ ಇದರಲ್ಲಿ. ಲೈನ್ ನಂಬರ್ ಕಂಟಿನ್ಯೂಸ್ ಅಂತ ಕ್ಲಿಕ್ ಕೊಟ್ಟರೆ ನಿಮಗೆ ಲೈನ್ ನಂಬರ್ ಬರುತ್ತೆ ಮೇಲಿಂದ 1 2 3 4 5 6 7 ನಿಮಗೆ ಎಷ್ಟು ಇದೆಯೋ ಅಷ್ಟು ಲೈನ್ ನಂಬರ್ಸ್ ಬರುತ್ತೆ. ಅದೇ ಥರ ರೀಸ್ಟಾರ್ಟ್ ಈಚ್ ಪೇಜ್ ಅಂದರೆ ಪ್ರತಿಯೊಂದು ಪೇಜ್ಗೂ ನಂಬರ್ಸ್. ಇಲ್ಲಿ ಎಷ್ಟು 33ಗೆ ಎಂಡ್ ಆಯಿತು, ಮತ್ತು ನೆಕ್ಸ್ಟ್ ಪೇಜ್ಗೆ 1ಇಂದ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ನೀವು ಏನೇನು ಟೈಪ್ ಮಾಡಿದ್ರೋ ಅಷ್ಟು ಮಾತ್ರ ಬರುತ್ತೆ. ಟೈಪ್ ಮಾಡ್ತಿರೋದಕ್ಕೆ ಲೈನ್ ಬರಲ್ಲ. ಅಂದರೆ ಎಷ್ಟು ಲೈನ್ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗೋಕ್ಕೆ ಲೈನ್. ಇಲ್ಲಿ ವರ್ಡ್ಸ್ ಕೌಂಟ್ ಇದೆ, ಲೈನ್ಸ್ ಕೌಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಲೈನ್ಸ್ ಕೌಂಟಕ್ಕೆ ಈ ರೀತಿ ಒಂದು ಆಪ್ಷನ್ಸ್ ಬಿಟ್ಟಿದ್ದಾರೆ. ರೀಸ್ಟಾರ್ಟ್ ಈಚ್ ಸೆಕ್ಷನ್, ಪ್ರತಿಯೊಂದು ಸೆಕ್ಷನ್ಗೆ ಸಪ್ರೇಟ್ ಆಗಿರುತ್ತೆ ಈ ರೀತಿ. ಸೊ ನೀವು ಸ್ಪೇಸ್ ಕೊಟ್ಟಿದ್ರು ಅದನ್ನು ಲೈನು. ಇಲ್ಲಿ ಖಾಲಿ ಇದೆ ಅಂದರೆ ನೀವು ಯಾವುದೋ ಕಲ್ ಸ್ಪೇಸೋ ಇಲ್ಲ ಎಂಟರ್ ಎಲ್ಲ ಸ್ಪೇಸ್ ಕೊಟ್ಟಿರ್ತೀರ. ಸೊ ಆ ಥರ ಸರ್ಪ್ರೈಸ್ ಫ್ರಮ್ ಕರೆಂಟ್ ಈ ರೀತಿ ಪ್ರತಿಯೊಂದು ನಿಮಗೆ ಇಲ್ಲ ಆಪ್ಷನ್ಸ್ ಇದೆ. ನೀವು ಅದನ್ನು ನನ್ನಂತ ಕೊಟ್ಟರೆ ನಾರ್ಮಲ್ ಆಗುತ್ತೆ, ನೀವು ನೋಡ್ಕೋಬೋದು. ನೆಕ್ಸ್ಟ್ ಪೇಜ್ ಇಂಡೆಂಟ್ ಅಂತ ಬರುತ್ತೆ. ಇದು ಸೇಮ್ ನಾವು ಇಲ್ಲೇನು ಮಾರ್ಜಿನ್ಸು ಚೇಂಜ್ ಮಾಡ್ತಾಯಿದ್ವೋ ಅದೇ ರೀತಿ ಪೇಜ್ ಇಂಡೆಂಟ್ ಅಂದರೆ. ಸೊ ಇಲ್ಲಿ ಹೋಗ್ತೀವಿ ನಾವು, ಇಲ್ಲಿ ಸೈಜಸ್ ಇನ್ಕ್ರೀಸ್ ಮಾಡಿ ನೋಡಿ, ಇನ್ಕ್ರೀಸ್ ಮಾಡಿ ಇಲ್ಲಿ ಇನ್ಕ್ರೀಸ್ ಮಾಡಿ ಹೆಂಗಾಗುತ್ತೆ. ಲೆಫ್ಟ್ ಅಂದರೆ ಲೆಫ್ಟ್ಗೆ ಹೋಗುತ್ತೆ, ರೈಟ್ ಅಂದರೆ ರೈಟ್ಗೆ ಹೋಗುತ್ತೆ. ಗೊತ್ತಾಗ್ತಾ ಇದೆಯಲ್ಲ ಈ ರೀತಿ. ಬಿಫೋರ್ ಅಂದರೆ ಆ್ಯರೋ ಮಾರ್ಕ್ ಕೊಟ್ಟಿದ್ದಾಳೆ. ರೈಟ್ ಅಂದರೆ ಹಿಂಗೆ, ಲೆಫ್ಟ್ ಅಂದರೆ ಹಿಂಗೆ, ಹೆಂಗಿಂದ ಆಗುತ್ತೆ. ಇದು ಲೆಫ್ಟ್ ಅಂತ ಇರೋದು ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ಹೋಗುತ್ತೆ. ರೈಟ್ ಅನ್ನೋದು ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ ಆ್ಯರೋ ಮಾರ್ಕು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಿಫೋರ್ ಅಂದರೆ ಅಪ್ಪಿಂದ ಸ್ಟಾರ್ಟ್ ಆಗುತ್ತೆ, ಆಫ್ಟರ್ ಅಂದರೆ ಕೆಳಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೀವು ಹೆಂಗೆ ಬೇಕಂದ್ರೆ ಹಂಗೆ ನೋಡಿ ಈ ರೀತಿ. ಇದನ್ನು ನಾವು ಆಲ್ರೆಡಿ ನೋಡಿದ್ವಿ ಅಂದರೆ ಈ ಥರ ಆಪ್ಷನ್ಸ್ ಇರಲಿಲ್ಲ. ಇಂಡೆಂಟ್ ಅಂತ ಸ್ಪೇಸಿಂಗಲ್ಲಿ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಸೊ ಇಷ್ಟು ಆಪ್ಷನ್ ಇದೆ. ಸೊ ಅದಾದಮೇಲೆ ಇದು ನೋಡಿದ್ವಿ. ರಿವ್ಯೂಸಲ್ಲಿ ನಾವು ಅವೆಲ್ಲ ಏನು ಮಾಡಿದ್ವಿ, ಕಮೆಂಟ್ ಅಂತ ಒಂದು ಆಪ್ಷನ್ ಬಂದಿತ್ತು ನೋಡಿ. ಇಲ್ಲಿ ಆಲ್ರೆಡಿ ಕಮೆಂಟ್ ಇದೆ, ರಿವ್ಯೂಸಲ್ಲಿ ಕಮೆಂಟ್ ಇದೆ, ಇದು ಕಮೆಂಟು. ಸೊ ಡಿಲೀಟ್ ಅಂತ ಆಪ್ಷನ್ಸ್ ಇರಲಿಲ್ಲ, ನಿಮಗೆ ಗೊತ್ತಲ್ಲ, ಡಿಲೀಟ್ ಅಂತ ಆಪ್ಷನ್ಸೇ ಇರಲಿಲ್ಲ. ಸೊ ಡಿಲೀಟ್ ಅಂದರೆ ಒಂದೊಂದು ಡಿಲೀಟ್ ಮಾಡು, ಡಿಲೀಟ್ ಆಲ್ ಕಮೆಂಟ್ಸ್ ಅಂದರೆ ಪ್ರತಿಯೊಂದು ಡಿಲೀಟ್ ಮಾಡ್ಬೋದು ನೋಡಿ. ಇವಾಗ ಅಲ್ಲಿ ಇರೋದಿಲ್ಲ ಆಲ್ ಆಪ್ಷನ್ಸ್. ಓಕೆ, ಡಿಲೀಟ್ ಆಗ್ಬಾರ್ದು. ಆವಾಗಲೇ ಅದು ಆಪ್ಷನ್ ತೋರಿಸಿಲ್ಲ, ಇಲ್ಲಿ ಆಪ್ಷನ್ ತೋರಿಸ್ತದೆ. ಸೊ ಈ ರೀತಿ ಇದು ಸಹ ನಮಗೆ ಆಲ್ರೆಡಿ ಇತ್ತು, ಈ ರೀತಿ ಇತ್ತು. ಇಲ್ಲಿ ವರ್ಡ್ ಕೌಂಟ್ ಆಲ್ರೆಡಿ ನಮ್ಗೆ ಇಲ್ಲಿ ವರ್ಡ್ ಕೌಂಟ್ ತೋರಿಸಿದೆ. 1 2 7 1 ಅಂತ ಇದೆ. ನಮ್ಗೆ ಹಂಗೆ ಹೋಗ್ಬೇಕಾದ್ರೆ ವರ್ಡ್ ಕೌಂಟ್ ಅಂತ ಕ್ಲಿಕ್ 1 2 7 1 ವರ್ಡ್ಸ್ ಇದೆ, 78 ನಾನ್ ರಿಪೀಟೆಡ್ ಇದೆ, 6547 ಇದೆ,
137 ಪ್ಯಾರಾಗ್ರಾಫ್ ಇದೆ. ಈ ಥರ ಪ್ರತಿಯೊಂದು ನಿಮಗೆ 8 ಸ್ಕೋರ್ 4% ಈ ರೀತಿ. ಇದೇನು ಬೇಕಾಗಿಲ್ಲ ನಮಗೆ, ಜಸ್ಟ್ ವರ್ಡ್ಸ್ ಎಷ್ಟು ವರ್ಡ್ಸ್ ಬಂದಿತ್ತು ಅಂತ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಇಲ್ಲಾಂದರೆ ಸ್ಕೂಲಲ್ಲೇ ರೈಟ್ ಇನ್ 6 ಲೈನ್ಸ್ ಇನ್ ದಿಸ್ ವರ್ಡ್, ಇಷ್ಟು ವರ್ಡ್ಸಲ್ಲಿ ಬರೀರಿ ಅಂದ್ಬಿಟ್ಟು ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಟ್ಟಿರ್ತಾರೆ. ಸೊ ಅದೇ ರೀತಿ ಇದನ್ನು ಇಷ್ಟು ವರ್ಡ್ಸಲ್ಲಿ ಕಂಪ್ಲೀಟ್ ಮಾಡಿ ಅಂತಾಗ ನಮ್ಗೆ ವರ್ಡ್ಸ್ ಕೌಂಟು ಈಸಿಯಾಗಿ ಇದರಲ್ಲಿ ನೋಡ್ಕೊಬೋದು. ಜಸ್ಟ್ ಇಲ್ಲಿ ತೋರಿಸುತ್ತಾ ಈ ಥರ ಇಲ್ಲಿ ನಿಮಗೆ ಡ್ಯಾಶ್ ಬಂದಿದೆ ಅಲ್ವಾ, ಅದಕ್ಕೇನು ಭಯ ಪಡೋ ಅಗತ್ಯ ಇಲ್ಲ. ನೀವು ಪ್ರಿಂಟ್ ಹಾಕಿದ್ರೆ ಅದು ಪ್ರಿಂಟ್ ಆಗೋಲ್ಲ ಆ ಡ್ಯಾಶು. ಗ್ರಾಮರ್ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ಳಿ ಅಂತ ಅದು ಹೇಳ್ತಾ ಇದೆ ಅಷ್ಟೇ. ಓಕೆ, ನೀವು ನಾರ್ಮಲ್ ಬಾರ್ಡ್ರು ಅದೆಲ್ಲ ಕೊಟ್ಟರೆ ಪ್ರಿಂಟ್ ಆಗುತ್ತೆ. ಬಾರ್ಡ್ರು ಡಾಟೆಡ್ ಲೈನು ಅದೆಲ್ಲ ಕೊಟ್ಟಿದ್ರೆ ಖಂಡಿತ ಪ್ರಿಂಟ್ ಆಗುತ್ತೆ, ಹೇಗಿದೆಯೋ ಹಾಗೆ ಪ್ರಿಂಟ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಇದೆಲ್ಲ ಗ್ರಾಮರ್ ಮಿಸ್ಟೇಕ್ ಅಂದರೆ ಏನು, ಅದು ಇಲ್ಲಿದೆ ನೋಡಿ, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್. ಕ್ಲಿಕ್ ಕೊಟ್ಟಾಗ ಗ್ರಾಮರ್ ನೋಡಿ ಈ ಥರ ಯಾಕೆ ಕಲರ್ ಬಂದಿದೆ ಅಂದರೆ ಗ್ರಾಮರ್ ತಪ್ಪಾಗಿದೆ. ANS ಸ್ಪೇಸ್ ಕೊಡಿ ಡಬಲ್ ಡಾಟ್ ಇದೆ. ನಿಮಗೆ ಕರೆಕ್ಟಾ ಹಿಂಗೆ ಮಾಡಿಕೊಂಡ್ರೆ ಲೈನ್ ಹೋಗುತ್ತೆ ನೋಡಿ, ಲೈನ್ ಹೋಯಿತು, ಗೊತ್ತಾದ್ಯಾ. ಡೂಯಿಂಗ್ ವಾಟ್ ಇದಕ್ಕೂ ಲೈನ್ ಬಂದಿದೆ, ಡೂಯಿಂಗ್ ವಾಟ್ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಲೈನ್ ಹೋಯಿತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿದೆ ಗ್ರಾಮರ್ ಮೈ. ಸೊ ನಿಮಗೆ ನಾನು ಬರೆದಿದ್ದೆ ಕರೆಕ್ಟು, ಹಂಗೂ ನಿಮಗೆ ಲೈನ್ ಬಂದಿದೆ ಅಂತ ಅನಿಸಿದ್ರೆ ಜಸ್ಟ್ ಇಗ್ನೋರ್ ಅಂತ ಕೊಡಿ. ಅಷ್ಟೇ, ಇಗ್ನೋರ್ ಅಂತ ಕೊಟ್ಟರೆ ಇದು ನಿಮಗೆ ಕರೆಕ್ಟ್ ಇದರಲ್ಲಿ ಡಿಕ್ಷ್ನರಿ ಇರುತ್ತೆ, ವರ್ಡಲ್ಲಿ ಒಂದು ಡಿಕ್ಷ್ನರಿ ಇರುತ್ತೆ. ಆ ಡಿಕ್ಷ್ನರಿಯಲ್ಲಿ ಈ ವರ್ಡು ಇದೇ ಥರ ಇರಬೇಕು ಅಂತ ಫೀಲ್ಡ್ ಆಗಿರುತ್ತೆ. ಬಟ್ ನಮ್ಮದು ತಪ್ಪಾಗುತ್ತೆ, ಆಲ್ಮೋಸ್ಟ್ ಕೆಲವೊಮ್ಮೆ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನು ಆ್ಯಪಲ್ APPAL ಅಂತ ಬರೆದ್ಬಿಟ್ಟಿದ್ದೀನಿ ಆ್ಯಪಲ್ಗೆ. ಸೊ ಇದು ನಾನು ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಆ್ಯಪಲ್ ಅಂತ ತೋರಿಸ್ತಾ ಇದೆ, ಕಾಣಿಸಿದೆ ಆ್ಯಪಲ್ ಅಂತ ತೋರಿಸ್ತದೆ. ಕ್ಲಿಕ್ ಕೊಟ್ಟಾಗ ಆ್ಯಪಲ್ ಆಗುತ್ತೆ. ಕೆಲವೊಂದು ಸತಿ ಹ್ಯೂಮನ್ ಎರರ್ ಇರುತ್ತೆ, ನಮ್ಮದೇ ಪ್ರಾಬ್ಲಮ್ ಇರುತ್ತೆ, ಆವಾಗ ಅದು ತೋರಿಸೋದು. ಬರ್ತ್ ಬೇರೆ, ನಾವು ಪ್ಲೇಸ್ ಬೇರೆ ಇಲ್ಲಿ ಕೊಟ್ಟಿದ್ದೀವಿ. ಸೊ ಅದ ಹೆಸರು ಈ ರೀತಿ ಬರ್ತ್ ಪ್ಲೇಸ್ ಹಿಂಗಿರಬೇಕು. ಡೂಯಿಂಗ್ ವಾಟ್ ಅಂತ ಇದೆ, ಅದನ್ನು ಈ ಥರ ಇರಬೇಕು, ಆ ಥರ ಅದು ಹೇಳುತ್ತೆ. ಡಿಕ್ಷ್ನರಿ ಸೇವ್ ಆಗಿರುತ್ತೆ ಹೊರಡಲ್ಲಿ, ಅದು ನಿಮಗೆ ತಿಳಿಸ್ಕೊಡುತ್ತೆ. ಇನ್ ಕೇಸ್ ನಾನು ಬರೆದಿದ್ದೆ ಕರೆಕ್ಟು ಹಂಗೂ ಡ್ಯಾಶ್ ತೋರಿಸ್ತಾ ಇದೆ ಅಂದರೆ ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಯಾಕಂದರೆ ಪ್ರಿಂಟ್ ಹಾಕಿದಾಗ ಅದು ಖಂಡಿತ ಬರೋದಿಲ್ಲ ನಿಮಗೆ. ಸೊ ಡೈರೆಕ್ಟಾಗಿ ಪ್ರಿಂಟ್ ಆದರೆ ಅದು ಜಸ್ಟ್ ನಿಮಗೆ ತೋರಿಸ್ತಾ ಇದೆ. ಪ್ರಿಂಟ್ ಹಾಕಿದ್ರೆ ಈ ನಾರ್ಮಲ್ ಏನಿದೆಯೋ ಅದೇ ಬರುತ್ತೆ. ಹಂಗೂ ನಿಮಗೆ ಸ್ಟಡಿ ಪರ್ಪಸ್ ಏನಾದರೂ ಈ ಲೈನ್ಸ್ ಬೇಡ ಅಂದರೆ ಜಸ್ಟ್ ಕ್ಲಿಕ್ ಕೊಡಿ, ಇಗ್ನೋರ್ ಅಂತ ಆಪ್ಷನ್ ಇದೆ, ಇಗ್ನೋರ್ ಅಂತ ಕೊಟ್ಟರೆ ಇಗ್ನೋರ್ ಆಗಿಬಿಡುತ್ತೆ. ಇಷ್ಟ ಇದಾವೆ. ಸೊ ವರ್ಡ್ ಕೊಂಡು ಗೊತ್ತು. ನೆಕ್ಸ್ಟು ಚೆಕ್ ಆಕ್ಸೆಸಿಬಿಲಿಟೀಸ್. ಅಲ್ಲಿ ಎರರ್ ಎಷ್ಟಿದೆ, ಮಿಸ್ಸಿಂಗ್ ಟೇಬಲ್ ಹೆಡರ್ 1 ಇದೆ, ಈ ರೀತಿ ಏನೇನಿದೆಯಾ, ಅಸಿಸ್ಟೆಂಟ್ ಈ ರೀತಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಇವಾಗ ಎರರ್ ಎರರ್ ಏನಾದರೂ ಇದ್ದರೆ ಇಲ್ಲಿ ನಿಮಗೆ ತೋರಿಸುತ್ತೆ. ಇದೇನು ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ ಟ್ರಾನ್ಸ್ಲೇಟ್ ಅಂತ ಇದೆ, ಟ್ರಾನ್ಸ್ಲೇಟ್ ಸೆಕ್ಷನ್. ಟ್ರಾನ್ಸ್ಲೇಟರ್ ಓಪನ್ ಆಗುತ್ತೆ, ಅದು ನಮಗೆ ಬೇಕಾಗಿಲ್ಲ, ಜಸ್ಟ್ ತಿಳ್ಕೊಬೇಕಷ್ಟೆ. ಕಮೆಂಟ್ ಆಲ್ರೆಡಿ ನಾವು ಟೈಪ್ ಮಾಡಿದ್ವಿ. ಕಮೆಂಟ್ ಅಂದರೆ ಏನು ಅಂತ 2 ಸತಿ ಕಮೆಂಟ್ ಟೈಪ್ ಮಾಡಿದ್ವಿ. ಏನಕ್ಕಂದರೆ ಆಲ್ರೆಡಿ ಹೇಳಿದ್ವಿ, ಒಬ್ಬ ವ್ಯಕ್ತಿ ಹೇಳಿದ್ನಲ್ಲ 2 ಶಿಫ್ಟ್ ಇರುತ್ತೆ, ಆ ವ್ಯಕ್ತಿ ನೆಕ್ಸ್ಟ್ ಬರೋರಿಗೆ ಇದು ಮಾಡಿದ್ರೆ ಇಷ್ಟು ಪೇಜಿಂದ ಸ್ಟಾರ್ಟ್ ಮಾಡೋ ಅಂತ ಮಾಡಿದ್ದಾನೆ, ಡೀಟೇಲಾಗಿ ಕೊಟ್ಟಿರ್ತಾನೆ. ಸೊ ಆಗ ನೆಕ್ಸ್ಟ್ ಅಂತ ಹೋಗ್ಬಿಟ್ಟು ನೀವು ನೋಡ್ಕೊತೀರ, ಬೇಡ ಅಂದಾಗ ಡಿಲೀಟ್ ಮಾಡ್ಕೊತೀರ. ನಾವು ಆಲ್ರೆಡಿ ಕಮೆಂಟು ಹಾಕಿದ್ವಿ ಆವಾಗಲೇ ಒಂದು 20 ನಿಮಿಷದಿಂದ, ಇವಾಗ ಒಂದು 3-4 ನಿಮಿಷದಿಂದ ಡಿಲೀಟು ಮಾಡಿದ್ವಿ, ಗೊತ್ತಾಯಿತು. ಸೊ ಅದಾಯಿತು. ಸೊ ಈಗ ಏನಾದರೂ ನೆಕ್ಸ್ಟ್ ರಿವ್ಯೂ ಆಯಿತು. ರಿವ್ಯೂ ಆದಮೇಲೆ ನಿಮಗೆ ಟ್ರ್ಯಾಕ್ ಏನಾದರೂ ಚೇಂಜಸ್ ಬೇಕಾ ಬೇಡವಾ, ಸ್ಟೆಪ್ ಬೇಕಾ, ರಿಜೆಕ್ಟ್ ಮಾಡಬೇಕಾ, ಇದೇನೋ ಬೇಕಾಗಿಲ್ಲ. ಜಸ್ಟ್ ವ್ಯೂಗೆ ಹೋಗ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ನಿಮಗೆ ಆಪ್ಷನ್ಸ್, ಇದು ಜಸ್ಟ್ ಆಪ್ಷನ್ಸ್ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಸಪ್ರೇಟ್ ಪೇಜಸ್ ಅಂದರೆ ಈ ಥರ ಸಪ್ರೇಟ್ ಪೇಜಸ್ ಇದೆ. ರೀಡಿಂಗ್ ವ್ಯೂ ಅಂದರೆ ರೀಡಿಂಗ್ ವ್ಯೂನಲ್ಲಿ ಮಾತ್ರ ನೋಡಿ, ಇದು ರೀಡಿಂಗ್ ವ್ಯೂ ಅಂತಾರೆ, ಗೊತ್ತಾಯ್ತಾ. ಇದು ರೀಡಿಂಗ್ ವ್ಯೂ ಅಂತಾರೆ. ನಿಮಗೆ ಟೂಲ್ಸ್ ಮೇಲ್ಗಡೆ ಟೂಲ್ಸ್ ಇತ್ತಲ್ಲ, ಯಾವ ಟೂಲ್ಸು ನಿಮಗೆ ತೋರಿಸಲ್ಲ,
ಅದು ರೀಡಿಂಗ್ ವ್ಯೂ. ಮತ್ತು ಆಕ್ಸೆಸಿಬಿಲಿಟಿ ಮೋಡ್ಗೆ ಹೋಗ್ತೀನಿ. ಅದರಲ್ಲಿ ಏನೂ ಆಪ್ಷನ್ಸ್ ಇಲ್ಲ ಇದರಲ್ಲಿ, ಸರಿನಾ. ಸೊ ಬರ್ತದೆ, ಇನ್ನೂ ಆಪ್ಷನ್ಸ್ ಇದೆ ನೋಡಿ. ನಾರ್ಮಲಾಗಿ ಬಂದ್ವಿ. ಸೊ V1 ಅದು ಜಸ್ಟ್ ವ್ಯೂ, ಸಪ್ರೇಟ್ ಪೇಜ್ ಹತ್ರ. ಈಗ ಸಪ್ರೇಟ್ ಪೇಜ್ ರೀಡಿಂಗ್ ವ್ಯೂ ಅಂದಾಗ ನಾವು ಓದಬೇಕಂದ್ರೆ ನಮಗೆ ಈ ಫೈಲು, ಓಮು, ಇನ್ಸರ್ಟು, ಲೇಔಟು, ಆಮೇಲೆ ಇಲ್ಲಿರೋ ಬಾಕ್ಸ್ ಎಲ್ಲ ಡಿಸ್ಟರ್ಬ್ ಮಾಡ್ತಾಯಿಲ್ಲ. ಸೊ ನಾನು ಬರೀ ರೀಡಿಂಗ್ ವ್ಯೂವಲ್ಲಿ ಬೇಕಂತ ಕ್ಲಿಕ್ ಬಿಡಿ, ರೀಡಿಂಗ್ ಮಾತ್ರ ಇದಾಗುತ್ತೆ. ಇಂಪ್ರೆಸಿವ್ ರೀಡರ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಪ್ರೆಸಿವ್ ರೀಡರ್ ಅಂದರೆ ಜಸ್ಟ್ ಚಾಪ್ಟರ್ 1 ವಾಟ್ ಇಸ್ ಕಂಪ್ಯೂಟರ್, ಈ ರೀತಿ ಚಾಪ್ಟರ್ 1 ನೋಡಿ. ವಾಟ್ ಇಸ್ ಕಂಪ್ಯೂಟರ್, ಆಪಲ್. ಗೊತ್ತಾಗ್ತಾ ಇದೆಯಾ? ಈ ರೀತಿ ಅಂದರೆ ನೀವು ಕ್ಲಿಕ್ ಕೊಟ್ಟಾಗ ಅದೇ ಓದ್ತಾ ಇದೆ. ಚಾಪ್ಟರ್ 1 ವಾಟ್ ಈಸ್ ಕಂಪ್ಯೂಟರ್, ಆ್ಯಪಲ್, ಈ ರೀತಿ. ಸೊ ಇದು ಕ್ಲಿಕ್ ಕೊಟ್ಟು ಅದನ್ನು ನೀವು ಓದ್ಬೋದು. ಝೂಮ್ ಆಲ್ರೆಡಿ ನಮ್ಗೆ ಗೊತ್ತು. ಮೈನಸ್ ಅಂದರೆ ಝೂಮ್ ಔಟು, ಪ್ಲಸ್ ಅಂದರೆ ಝೂಮ್ ಇನ್. ಅದನ್ನು ನೀವು ಎಲ್ಲೂ ಮಾಡ್ಕೊಬೋದು. ಸೊ 100% ಇದ್ದಾಗ ಕರೆಕ್ಟಾಗಿರುತ್ತೆ. ನಿಮಗೆ ಕಮ್ಮಿ ಬೇಕಂದರೆ ಇಲ್ಲಿ ನೋಡಿ 90 ಇದೆ, 200 ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಝೂಮ್ ಮಾಡ್ಕೊಬೋದು. ರೂಲರ್ ಅಂದರೆ ನಿಮಗೆ ರೂಲರ್ ಬರುತ್ತೆ, ಈ ಥರ ರೂಲರ್ ಬರುತ್ತೆ. ನೀವು ಮಾರ್ಜಿನ್ ಇದರಲ್ಲೂ ಚೇಂಜ್ ಮಾಡ್ಕೊಬೋದು. ಆಮೇಲೆ ನಾವು ಮಾರ್ಜಿನ್ ಬಟನ್ ಅಂತ ಯೂಸ್ ಮಾಡ್ತಿದ್ವಿ, ಗ್ಯಾಪ್ನ ಇದೆಯಾ? ಎಲ್ಲಿ ಬರುತ್ತೆ ಮಾರ್ಜಿನು? ಲೇಔಟಲ್ಲಿ ಮಾರ್ಜಿನ್ ಇತ್ತು. ನಾವಲ್ಲಿ ಏನು ಮಾಡ್ತಾಯಿದ್ವಿ, ಇಷ್ಟೇ ಮಾರ್ಜಿನ್ ಬೇಕು, ಇಷ್ಟೇ ಸೈಜ್ ಬೇಕು ಅಂತ ನಾವಲ್ಲಿ ಸೆಲೆಕ್ಟ್ ಮಾಡ್ತಿದ್ವಿ. ಇಲ್ಲಿ ನೀವು ಇಲ್ಲೂ ಮಾಡ್ಕೊಬೋದು. ಜಸ್ಟ್ ಇಲ್ಲಿದೆಯಲ್ಲ, ಇಲ್ಲಿಗೋಗ್ರಿ. ಇಲ್ಲಿಗೋದಾಗ ನೋಡಿ ಈ ರೀತಿ ಬರುತ್ತೆ. ಮೂವ್ ಮಾಡ್ಕೊಳ್ಳಿ. ಮೂವ್ ಆಯಿತು. ಮತ್ತು ಇದಿದೆಯಲ್ಲ, ಇಲ್ಲಿಗೊಂದು ಕಡ್ಡಿ ಥರ ಇದೆಯಲ್ಲ, ಅಲ್ಲಿಗೋಗಿ ಮೂವ್ ಮಾಡಿ ನೋಡಿ, ಈ ರೀತಿ ಆಯಿತು. ಸೊ ಇವಾಗ ಬಂದು ತಂದುಬಿಟ್ಟು ಈ ಥರ ಹಾಕ್ಕೊಳ್ಳಿ. ಮಾರ್ಜಿನ್ ನೀವು ಈ ರೀತಿಯೂ ಮಾರ್ಜಿನ್ ಸೆಟ್ ಮಾಡ್ಬೋದು. ಈ ರೀತಿ ಮೂವ್ ಮಾಡಿ ನೋಡಿ. ಇವಾಗ ಸೈಜಸ್ ಎಲ್ಲ ಚಿಕ್ಕದಾಗತ್ತೆ, ಕಾಣಿಸಿದೆಯಾ ನೋಡಿ? ಈ ಥರ ಚಿಕ್ಕದಾಗತ್ತೆ. ಇದು ಮೇಲೇನೂ ಮಾಡ್ಬೋದು, ಇಲ್ಲೂ ಅಷ್ಟೇ. ನಿಮಗೆ ಬೇಕಂದರೆ ಇಲ್ಲಿರುತ್ತೆ ಆಪ್ಷನ್ಸು, ಇಲ್ಲೂ ನೀವು ಮಾರ್ಜಿನ್ ಮಾಡ್ಬೋದು, ಸರಿನಾ. ಆವಾಗ ಇನ್ನೂ ನಿಮಗೆ ಸ್ಪೇಸ್ ಸಿಕ್ಕುತ್ತೆ ಏನೋ ಟೈಪ್ ಮಾಡೋದಕ್ಕೆ. ಸ್ಪೇಸ್ ಸಿಕ್ಕುತ್ತೆ. ಕೆಳಗಡೆ ಹೋದಾಗ ಕೆಳಗಡೆ ಪೇಜ್ ಎಂಡಿಂಗ್, ಸೇಮ್ ಪೇಜ್ ಎಂಡಿಂಗಲ್ಲಿ ಇರುತ್ತೆ. ಇದು ಪೇಜ್ ಎಂಡಿಂಗ್ ಅಲ್ವಾ, ಇಲ್ಲಿರುತ್ತೆ ನೋಡಿ. ಈ ರೀತಿ ಮೂವ್ ಮಾಡ್ಕೊಬೋದು. ಆವಾಗ ನೀವು ಒಂದು ಕಡೆ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಪೇಜಸ್ಗೂ ಆಗುತ್ತೆ ನೋಡಿ. ಪೇಜ್ 2 ಇದು ನಾವಿರೋದು, ಪೇಜ್ 2 ಅದಕ್ಕೂ ಆಗಿದೆ, ಪೇಜ್ 3 ಆಗಿದೆ. ನೀವು ಒಂದು ಕಡೆ ಮಾಡಿದ್ರೆ ಪ್ರತಿಯೊಂದಕ್ಕೂ ಆಗುತ್ತೆ ಈ ಥರ, ಸರಿನಾ. ಇದು ರೂಲರ್. ನೀವು ಹಿಂಗೂ ಮಾಡ್ಕೊಬೋದು, ಹಂಗೂ ಮಾಡ್ಕೊಬೋದು. ಪ್ರತಿಯೊಂದು ನ್ಯೂ ಪೇಜಸ್ಗೂ ಆ ಥರ ಆಗ್ತಾಯಿರುತ್ತೆ. ನೆಕ್ಸ್ಟ್ ನ್ಯಾವಿಗೇಷನಲ್ಲಿ ಈ ರೀತಿ ಆಪ್ಷನ್ಸ್ ಇರುತ್ತೆ. ಇದು ಆಲ್ರೆಡಿ ನಮಗೆ ಬುಕ್ ಮಾರ್ಕ್ ಅಂದರೆ ಏನು ಅಂತ ಗೊತ್ತು ಅಲ್ವಾ. ನ್ಯಾವಿಗೇಷನ್ ಅಂದರೆ ಹೆಡರ್ ಫುಟರ್, ಬುಕ್ ಮಾರ್ಕ್ ಇದೆ, ಫೈಂಡ್ ಗೊತ್ತು ನಮಗೆ, ರಿಪ್ಲೇಸ್ ಗೊತ್ತು. ನಾವು ಆಲ್ರೆಡಿ ಇದನ್ನು ಮಾಡಿದ್ವಿ, ಫೈಂಡ್ ರಿಪ್ಲೇಸ್ ಎಲ್ಲ ಸ್ಟಾರ್ಟಿಂಗಲ್ಲೇ ಮಾಡಿದ್ವಿ. ಅದನ್ನು ನೀವು ಮಾಡೋಂಗಿದ್ರೆ ಮಾಡ್ಕೊಬೋದು. ಹೆಡರ್ ಫುಟರು ಆಲ್ರೆಡಿ ಗೊತ್ತು ನಮಗೆ. ಇದರಲ್ಲಿ ನಿಮಗೆ 2 ಮೋಡ್ ಇದೆ. ಡಾರ್ಕ್ ಮೋಡ್ ಅಂದರೆ ಈ ಥರ ಬರುತ್ತೆ, ಸ್ವಿಚ್ ಟು ಬ್ಯಾಕ್ಗ್ರೌಂಡ್ ಅಂದರೆ ಈ ಥರ ಬರುತ್ತೆ. ಡಾರ್ಕ್ ಮೋಡ್ ಬೇಡ ಅಂದರೆ ಕ್ಲಿಕ್ ಕೊಟ್ಟರೆ ಈ ಥರ ಆಗುತ್ತೆ. ಹೆಲ್ಪ್ ಅಂತ ಇದೆ. ಹೆಲ್ಪಲ್ಲಿ ಏನಂದರೆ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ ಇರುತ್ತೆ, ಕೀಬೋರ್ಡ್ ಶಾರ್ಟ್ಕಟ್ಸ್. ಸೊ ನಾನು ಹೆಲ್ಪ್ ಅಂದರೆ ಫಸ್ಟ್ ಕ್ಲಿಕ್ ಕೊಟ್ಟರೆ ನಿಮಗೆ ಇದ್ರ ಬಗ್ಗೆ ಹೆಲ್ಪು. ಫಾರ್ ಎಕ್ಸಾಂಪಲ್ ಏನು ಹೆಲ್ಪ್ ಬೇಕು ನಿಮಗೆ, ಆ್ಯಡ್ ಪ್ರೊಫೈಲ್ ಆ್ಯಂಡ್ ಫಾರ್ಮ್ಯಾಟ್ ಟೆಕ್ಸ್ಟ್ ಕ್ಲಿಕ್ ಕೊಟ್ಟಾಗ ಈ ಫಾಂಟ್ ಹಿಂಗೆ ಹಾಕಿ, ಪ್ಯಾರಾಗ್ರಾಫ್ ಹಿಂಗೆ ಹಾಕಿ, ಪ್ರತಿಯೊಂದು ಹೆಲ್ಪ್ ಅನ್ನೋದು ಏನಂದರೆ ನಿಮ್ಮ ಟೆಕ್ಸ್ಟ್ ಬುಕ್. ನಿಮಗೆ ಫಾರ್ ಎಕ್ಸಾಂಪಲ್ ಬುಕ್ ಕೊಡ್ತಾರೆ, MS ವರ್ಡ್ ಕಲಿಬೇಕಂದ್ರೆ ನಿಮ್ಗೊಂದು ಬುಕ್ ಕೊಡ್ತಾರೆ. ಬುಕ್ನಲ್ಲಿ ಏನೇನೋ ಟೈಪ್ ಮಾಡಿರ್ತಾರೆ, ನಾವು ಅದನ್ನು ಆಲ್ಮೋಸ್ಟ್ ಓದೋದೇ ಇಲ್ಲ. ಜಸ್ಟ್ ಎಕ್ಸಾಮ್ ಏನಾದರೂ ಕೊಟ್ಟರೆ ಎಕ್ಸಾಮ್ಗೋಸ್ಕರ ನಾವು ಓದ್ತೇವೆ. ಸೊ ಅದೆಲ್ಲ ಈ ಹೆಲ್ಪಲ್ಲಿರುತ್ತೆ. ನೀವು ನೋಡ್ಬೋದು ಪ್ರತಿಯೊಂದು ಇಲ್ಲಿರುತ್ತೆ ನೋಡಿ. ಇಲ್ಲಿ ಓಪನ್ ಇಮೇಜ್, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಹೆಂಗೆ ಮಾಡ್ಬೋದು, ಹೆಂಗೆ ಮಾಡಬೇಕು, ಆಪ್ಷನ್ಸ್ ಅಂದರೆ ಏನು ಅಂತ ನೋಡಿ ಟೈಪ್ ಆಗಿದೆ. ಸಜೆಷನ್ ಅಂದರೆ ಏನು, ಅದಂದರೆ ಏನು, ಇದಂದರೆ ಏನು, ಟೈಟಲ್ ಅಂದರೆ ಏನು, ಹೆಡಿಂಗ್ 1 ಅಂದರೆ ನಾರ್ಮಲು. ಹಳೆ ವರ್ಷನಲ್ಲಿ ಈ ಥರ ಇತ್ತು, ನಿಮ್ಗೆ ಕಾಣಿಸೋದಿಲ್ಲ ಇಲ್ಲಿ ಈ ಥರ ಇತ್ತು. ಇನ್ನು ಇದೇ ಈ ವರ್ಷನಲ್ಲಿ ಅದೇ ರೀತಿ ಇದೆ. ಬಟ್ ಇಲ್ಲಿ ಸ್ವಲ್ಪ ಹೊಸ ವರ್ಷನ್ ಆಗಿರೋ ಚೇಂಜ್ ಆಗಿದೆ. ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ. ಇನ್ನು ಹಳೆಯದಲ್ಲಿ ನೋಡಿ ಫ್ರೆಂಡ್ಸ್, ಹಳೆಯದ್ರಲ್ಲಿ ನಮ್ಗೆ ಏನಿತ್ತೋ ಅದೇ ನಮ್ಗೆ ಬೇಕಾಗಿರೋದು. ಕಟ್ಟು ಕಾಪಿ ಪೇಸ್ಟು, ಆಮೇಲೆ ಈ ಟೇಬಲ್ಗಳು, ಆಮೇಲೆ ಆ್ಯಡ್ ಟೆಕ್ಸ್ಟು ಅಷ್ಟೇ ಇಂಪಾರ್ಟೆಂಟು.
ಇನ್ನೇನು ಬೇಕಾಗಿಲ್ಲ ನಮಗೆ ಮ್ಯಾಥಮೆಟಿಕ್ ಫಾರ್ಮುಲಾ. ಅದಂತೂ ನೀವು 20 ವರ್ಷದ ಹಳೆ ಸಾಫ್ಟ್ವೇರ್ಗೆ ಹೋದರೂ ಅದು ಇದ್ದೇ ಇರುತ್ತೆ, ಇವಾಗ ಹೋದ್ರೂ ಇದ್ದೇ ಇರುತ್ತೆ. ಬಟ್ ಸ್ವಲ್ಪ ಸ್ಮೈಲಿ ಬಂದಿದೆ ಈ ಸತಿ. ಸ್ಮೈಲಿ ಅನ್ನೋದೊಂದು ಹೊಸ ಆಪ್ಷನ್ ಬಂದಿದೆ. ಆಮೇಲೆ ಇದಿರಲಿಲ್ಲ, ವಾಯ್ಸ್ ಇರಲಿಲ್ಲ. ವಾಯ್ಸ್ ಅನ್ನೋದು ಒಂದು ಹೊಸ ಆಪ್ಷನ್ ಬಂದಿದೆ. ಆ ರೀತಿ ಆಪ್ಷನ್ಸ್ ಬರುತ್ತೆ ಅಷ್ಟೇ. ಕಾಂಟ್ಯಾಕ್ಟ್ ಸಪೋರ್ಟ್ ಅಂದರೆ ನೀವೇನೋ MS ವರ್ಡ್ ಸಪೋರ್ಟ್ ಮಾಡಬೇಕಂದ್ರೆ ಸಪೋರ್ಟ್ ಮಾಡೋ, ಫೀಡ್ಬ್ಯಾಕ್ ನಿಮ್ದೇನೋ ಡೌಟ್ ಇದ್ದರೆ ಫೀಡ್ಬ್ಯಾಕ್ ಬೇಕಾದ್ರೆ ಕಂಪನೀಸ್ ಕೊಡ್ಬೋದು. ಕೀಬೋರ್ಡ್ ಶಾರ್ಟ್ಕಟ್ಸು ನಿಮಗೆ ಈ ರೀತಿ ಇರುತ್ತೆ. ನೋಡಿದ್ರೆ ಪ್ರತಿಯೊಂದಕ್ಕೂ ನಾನು Ctrl+C ಅಂದರೆ ಕಾಪಿ ಅಂತ ನಾನು ಹೇಳಿದ್ದೆ ಕ್ಯಾಬ್ನಿದೆ. ಬೇಸಿಕ್ ಎಡಿಟಿಂಗ್ ನೋಡಿ ಇಲ್ಲಿದೆ ಕೀಬೋರ್ಡ್ ಶಾರ್ಟ್ಕಟ್. ಕಟ್ಗೆ Ctrl+X, ಕಾಪಿಗೆ Ctrl+C, ಪೇಸ್ಟ್ಗೆ Ctrl+V, ಅಂಡುಗೆ Ctrl+Z, ರಿಪೀಟ್ಗೆ Ctrl+Y, ಇನ್ಸರ್ಟ್ ಲಿಂಕ್ಗೆ. ಇದೆಲ್ಲ ಇನ್ಸರ್ಟ್ ಲಿಂಕ್ ಎಲ್ಲ ಬೇಕಾಗಿಲ್ಲ. ನಮಗೆ ಬೇಕಾಗಿದೆ ಕಟ್ಟು, ಕಾಪಿ, ಪೇಸ್ಟು, ಅಂಡು. ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು ಇದನ್ನೇ. ಇದನ್ನು ಎಲ್ಲೇ ಅಂದರೆ ಎಷ್ಟೇ ದೊಡ್ಡ ಕಂಪನಿಗೆ ಹೋದ್ರೂ ನಾವು ಇದನ್ನು ಯೂಸ್ ಮಾಡ್ತೀವಿ. ಚಿಕ್ಕ ಕಂಪನಿಗೆ ಹೋದ್ರೆ ಇದೇನು ಯೂಸ್ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಅಷ್ಟು. ಬಟ್ ಹಂಗೂ ನಿಮಗೆ ಇನ್ನೂ ಶಾರ್ಟ್ಕಟ್ಸ್ ಬೇಕಾದ್ರೆ ತಿಳ್ಕೊಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಶಾರ್ಟ್ಕಟ್ಸ್ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಬಟ್ ನಾವು ಆಲ್ಮೋಸ್ಟ್ ಯಾಕೆ ತಪ್ಪಾದಾಗ Ctrl+Z ಕೊಡ್ತೀವಿ ನಾವು, ಅಂಡು. ಇಲ್ಲಿರೋದು ಅಲ್ಲಿ ಕಾಪಿ ಮಾಡಬೇಕು, ಅಲ್ಲಿಂದ ಇಲ್ಲಿಗೆ ಪೇಸ್ಟ್ ಮಾಡಬೇಕು, ಇಲ್ಲಿಂದ ಅಲ್ಲಿ ಕಟ್ ಮಾಡಬೇಕು ಅಷ್ಟೇ. ಕಟ್ ಮಾಡಿದ್ರೂ ಇದು ಪೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಅದು ತಿಳಿಸ್ಕೊಟ್ಟಿಲ್ಲ ಅನಿಸುತ್ತೆ. ಈಗ ನೋಡಿ ಇಲ್ಲಿಗೆ ಬರ್ತೀನಿ, ಇಲ್ಲಿಗೆ ಹೋಗ್ಬಿಟ್ಟು Ctrl+X ಅಂತ ಕೊಡ್ತೀನಿ. Ctrl+X ಅಂದರೆ ಕಟ್, Ctrl+V ಅಂದರೆ ಪೇಸ್ಟ್ ಆಯಿತು. ಮತ್ತು Ctrl+V ಅಂದರೆ ಪೇಸ್ಟ್ ಆಗುತ್ತೆ. ಅಂದರೆ ನೀವು ಕಟ್ ಮಾಡಿದ್ರೂ ಪೇಸ್ಟ್ ಆಗುತ್ತೆ, ಕಾಪಿ ಮಾಡಿದ್ರೂ ಪೇಸ್ಟ್ ಆಗುತ್ತೆ. ಈ ಥರ ಆಪ್ಷನ್ಸ್ ಇದೆ MS ವರ್ಡಲ್ಲಿ. ಸರಿ, ಮುಂಚೆಯಿಂದನೂ ಹಾಗೆ ಇರೋದು. ಸೊ ಈ ರೀತಿ ಇದೆ. ವಾಟ್ಸ್ ನ್ಯೂ ಅಂತ ಇದೆ, ಏನು ಹೊಸ್ದಾಗಿ ಬಂದಿದೆ. ರಿಲೀಸ್ ನೋಟ್ಸು, ಈ ರೀತಿ ಏನೇನು ಹೊಸದಿದೆಯೋ ಅದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಇವಾಗ ಇಲ್ಲಿ ನಿಮಗೆ ಇಷ್ಟು ಗೊತ್ತಾಗಿದೆ. ಇವಾಗ ಫೈಲಲ್ಲಿ ನಾನು ಸೇವ್ ಮಾಡೋದು ನಿಮಗೆ ತಿಳಿಸ್ಕೊಟ್ಟೆ, ಯಾವ ರೀತಿ ಸೇವ್ ಮಾಡೋದು ಫೈಲ್ ಅಂತ. ಅದೇ ನೀವು ಕ್ಲೋಸ್ ಮಾಡಬೇಕಂದ್ರೆ ನಾರ್ಮಲಾಗಿ ಹೆಂಗೆ ಕ್ಲೋಸ್ ಮಾಡ್ತೀರಾ, X ಅಂತ ಕೊಡ್ತೀರಾ, ಕ್ಲೋಸ್ ಮಾಡಿಬಿಡ್ತೀರಾ. X ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಡೂ ಯು ವಾಂಟ್ ಟು ಸೇವ್ ಚೇಂಜಸ್ ಟು ಮೈ ವರ್ಡ್ ಫೈಲ್. ಎಸ್ ಅಂತ ಕೊಟ್ಟರೆ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಇವಾಗ ಫ್ರೆಂಡ್ಸ್, ಈಗ ನಾರ್ಮಲಾಗೆ ಆ್ಯಪಲ್ಲು, ಬಾಲು ಮತ್ತು ಕ್ಯಾಟ್ ಆ ವರ್ಷನ್ ಬರ್ತೀನಿ ಒಂದು 5 ನಿಮಿಷಕ್ಕೆ. ಇದು ಸೇವ್ ಆಗಿದೆ, ಇಷ್ಟು ಸೇವ್ ಆಗಿದೆ. ಇಲ್ಲಿಗೆ ಹೋಗ್ಬಿಟ್ಟು ನಾನು ಜಸ್ಟ್ ಸೇವ್ ಅಂತ ಕೊಡ್ತೀನಿ. ಸೇವ್ ಆಗಿಬಿಟ್ಟಿದ್ದೆ. ಇವಾಗ ನಾನು A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಟೈಪ್ ಮಾಡ್ತೀನಿ. ಇವಾಗ ನಾನು ವಿತೌಟ್ ಸೇವ್ ಅನ್ನೋ ಆಪ್ಷನ್ನೇ ಕೊಟ್ಟರೆ ನಾನು ಕ್ಲೋಸ್ ಮಾಡೋಕ್ಕೆ ಹೋಗ್ತೀನಿ. ಆವಾಗ ಮೈಕ್ರೋಸಾಫ್ಟ್ ಏನು ಹೇಳುತ್ತೆ ಅಂದರೆ, ನೀವು ಫೈಲ್ನ ಸೇವ್ ಅಂತ ಆಪ್ಷನ್ ಕ್ಲಿಕ್ ಕೊಟ್ಟಿಲ್ಲ. ಆ್ಯಪಲ್ಲು, ಬಾಲು, ಕ್ಯಾಟ್ ಅನ್ನೋದು ಸೇವ್ ಆಗಿದೆ. ಈ ಡಾಗ್ ಅನ್ನೋದು ಸೇವ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಕೊಟ್ಟಿಲ್ಲ. ಸೊ ಅದಕ್ಕೆ ಡೂ ಯು ವಾಂಟ್ ಟು ಸೇವ್ ಚೇಂಜಸ್ ಟು ಮೈ ಫಸ್ಟ್ ವರ್ಡ್ ಫೈಲ್ ಅಂದರೆ ಮೇಲ್ಗಡೆ ನಾನು ಕೊಟ್ಟಿದ್ದ ನೇಮು ಮೈ ಫಸ್ಟ್ ವರ್ಡ್ ಫೈಲ್ ಅಂತ. ಸೊ ಅದನ್ನು ಸೇವ್ ಮಾಡಬೇಕಾ ಅಂತ ಕೇಳ್ತದೆ. ಎಸ್ ಅಂತ ಕೊಟ್ಟರೆ ಸೇವ್ ಆಗಿಬಿಡುತ್ತೆ, ನೋ ಅಂತ ಕೊಟ್ಟರೆ ಆಗೋದಿಲ್ಲ. ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಇರುತ್ತೆ. ಆ್ಯಪಲ್, ಬಾಲ್, ಕ್ಯಾಟ್ ಅನ್ನೋದು ನಾನು ಆಲ್ರೆಡಿ ಸೇವ್ ಕೊಟ್ಟಿದ್ದೀನಿ, ಸೇವ್ ಆಗಿದೆ. ಇದಕ್ಕೆ ನಾನು ಕೊಟ್ಟಿಲ್ಲ. ಸೊ ಅದಕ್ಕೆ ಈಗ ನಾನು ಎಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ, ನೋ ಅಂತ ಕೊಟ್ಟರೆ ಆಗೋದಿಲ್ಲ ಅಷ್ಟೇ. ಸೊ ಈ ರೀತಿ ಇವಾಗ ನಾನು ಮತ್ತೆ ಅದನ್ನು ಓಪನ್ ಮಾಡ್ಕೊಬೇಕು. ಅದನ್ನು ಅಂದರೆ MS ವರ್ಡ್ನ ನಾನು ಓಪನ್ ಮಾಡಬೇಕು. ಆವಾಗ ನಾನೇನು ಮೈಕ್ರೋಸಾಫ್ಟ್ ವರ್ಡ್ ಮೇಲೆ ಮತ್ತೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಬಿಟ್ಟು ಫೈಲ್ ಇದೆ, ಫೈಲಲ್ಲಿ ಓಪನ್ ಅಂತ ಆಪ್ಷನ್ ಇದೆ. ಓಪನಲ್ಲಿ ಆಪ್ಷನ್ ಅಂತ ಇರುತ್ತೆ. ಆ ಆಪ್ಷನಲ್ಲಿ ಮೈ ಫಸ್ಟ್ ವರ್ಡ್ ಫೈಲ್ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟಾಗ ನೋಡಿ ಆ್ಯಪಲ್, ಬಾಲ್, ಕ್ಯಾಟ್ ಆಲ್ರೆಡಿ ಇದೆ. ಈ ಡಾಗ್ ಅನ್ನೋದು ಇರಲಿಲ್ಲ, ಯಾಕಂದ್ರೆ ನಾನು ನೋ ಅಂತ ಕೊಟ್ಟೆ. ಅದು ಎಸ್ ಅಂತ ಕೊಟ್ಟಿದ್ರೆ ಇರ್ತಾಯಿತ್ತು. ಗೊತ್ತಾಯ್ತಾ? ಸೊ ಇವಾಗ ನಾನು ಡಾಗ್ ಅಂತ ಕೊಡ್ತೀನಿ. ಡಾಗ್ ಅಂತ ಕೊಟ್ಬಿಟ್ಟು ನಾನು ಫೈಲ್ಗೆ ಹೋಗ್ಬಿಟ್ಟು ಸೇವ್ ಅಂತ ಕೊಡ್ತೀನಿ. ಅದೇ ನಾನು ಇವಾಗ ಇದು ಕ್ಲೋಸ್ ಮಾಡೋಕ್ಕೆ ಹೋದರೆ ಕ್ಲೋಸ್ ಆಗಿಬಿಡ್ತು. ನೀವು ಫೈಲ್ ಸೇವ್ ಮಾಡಬೇಕಾ, ಸೇವ್ ಮಾಡಬೇಡ ಏನೂ ಕೇಳಲಿಲ್ಲ. ಗೊತ್ತಾಗ್ತಾಯಿದ್ದಲ್ವ? ಆ ರೀತಿ ಆಗ್ತಾಯಿದೆ. ಸೊ ಈಗ ನೆಕ್ಸ್ಟು ಫೈಲ್ಗೆ ಹೋಗಿ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟು ಮೈ ಫಸ್ಟ್ ವರ್ಡ್ ಫೈಲ್ ಇಲ್ಲಿಗೆ ಹೋಗ್ತೀನಿ. ಇಲ್ಲಿಗೆ ಹೋದ ನಂತರ ನಿಮಗೆ ಸೇವ್ ಆ್ಯಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೇವ್ ಆ್ಯಸ್ ಏನು ಮಾಡುತ್ತೆ, ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಕೊಟ್ಟಾಗ ಇಲ್ಲಿ ನೇಮ್ ಕೇಳುತ್ತೆ. ನಿಮ್ಗೆ ಆಲ್ರೆಡಿ ಮೈ ಫಸ್ಟ್ ವರ್ಡ್ ಫೈಲ್ ಅಂತ ಇದೆ. ಇಲ್ಲಿ ನಾವು ಏನು ಬೇಕಾದ್ರೂ ನೇಮ್ ಕೊಟ್ಕೊಬೋದು. ನೋ ದಿಸ್ ಈಸ್ ಫಸ್ಟ್ ಅಂತ ಕೊಟ್ಕೊತೀನಿ. ಸರಿನಾ? ನೋ ದಿಸ್ ಇಸ್ ಫಸ್ಟ್ ಅಂತ ಕೊಡ್ತೀನಿ. ಏನಾಗುತ್ತೆ ಅವಾಗ ನೋಡಿ, ನೋ ದಿಸ್ ಇಸ್ ಫಸ್ಟ್ ಅಂತ ಆಯಿತು. ಸೇವ್ ಆ್ಯಸ್ ಅನ್ನೋ ಆಪ್ಷನ್ ಏನು ಅಂದರೆ, ನಾವೀಗ
ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಒಂದು ಪ್ರಾಜೆಕ್ಟಲ್ಲಿ ನನಗೂ ಸೇಮ್ ಪ್ರಾಜೆಕ್ಟ್ ಇದೆ, ನನ್ನ ಫ್ರೆಂಡ್ಗೂ ಸೇಮ್ ಪ್ರಾಜೆಕ್ಟ್ ಇದೆ. 10 ಪೇಜ್ ಕೊಟ್ಟಿದ್ದಾರೆ. 10 ಪೇಜಲ್ಲಿ ನಾವು ಒಂದು ಡೀಲ್ ಮಾಡ್ಕೊತೀವಿ, ನಾನು ನನ್ನ ಫ್ರೆಂಡು. 5 ಪೇಜು ನೀನು ಟೈಪ್ ಮಾಡು, 5 ಪೇಜು ನಾನು ಟೈಪ್ ಮಾಡ್ತೀನಿ ಅಂತ. ಆವಾಗ ನನಗೆ ವರ್ಕ್ ಬರ್ಡನ್ ಕಮ್ಮಿ ಆಗುತ್ತೆ, ಸೇಮ್ ಇರೋ ಕಾರಣ. ಸೊ ಆವಾಗ ಸೇಮ್ ಫೈಲೇ, ಎಲ್ಲ ವರ್ಡಿಂಗೆಲ್ಲ ಸೇಮೇ ಇದೆ. ಆ ಕಾರಣಕ್ಕೆ ಫಸ್ಟಿಗೆ ದಿಸ್ ಇಸ್ ಮೈ, ಫಸ್ಟ್ದೇನಿತ್ತು ಮೈ ಫಸ್ಟ್ ವರ್ಲ್ಡ್ ಫೈಲ್ ಅಂತ ಇತ್ತು. ಸೆಕೆಂಡ್ಗೆ ಸೇವ್ ಆ್ಯಸ್ ಅಂತ ಕೊಟ್ಮೇಲೆ ನೋ ದಿಸ್ ಇಸ್ ಫಸ್ಟ್ ಅಂತ ಇದೆ. ಅಂದರೆ ಎ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ, ಬಿ ಅಂತ ಒಂದು ವ್ಯಕ್ತಿ ಇದ್ದಾನೆ ಅಂದ್ಕೊಳ್ಳಿ. ಫಸ್ಟ್ ಸೇವ್ ಅಂತ ಕೊಟ್ಟಾಗ ಎ ಅಂತ ಸೇವ್ ಮಾಡಿರ್ತೀನಿ, ಸೇವ್ ಆ್ಯಸ್ ಅಂತ ಕೊಟ್ಟಾಗ ಬಿ ಅಂತ ಸೇವ್ ಮಾಡಿರ್ತೀನಿ. 2 ವ್ಯಕ್ತಿ ಅಂದ್ಕೊಳ್ಳಿ, ಎ ಮತ್ತು ಬಿ. ಆವಾಗ ಎ ಬಿ ಅಂತ ಸಪ್ರೇಟ್ ಫೈಲ್ ಸೇವ್ ಆಗಿರುತ್ತೆ. ಎ ಮೇಲೆ ಕ್ಲಿಕ್ ಕೊಟ್ರೂ ಅದೇ ಟೆಕ್ಸ್ಟ್ ಇರುತ್ತೆ, ಬಿ ಮೇಲೆ ಕ್ಲಿಕ್ ಕೊಟ್ಟರು ಅದೇ ಟೆಕ್ಸ್ಟ್ ಇರುತ್ತೆ. ಸೊ ಇದು ಸೇವ್ ಆ್ಯಸ್, ಗೊತ್ತಾಯ್ತಲ್ವಾ? ಸೊ ಅದೇ ನೀವು ಏನಾದ್ರು ಬರೀ ಸೇವ್ ಅಂತ ಕೊಟ್ಟರೆ ಅದರ ಆಪ್ಷನ್ ಇನ್ನೊಂದು ನೇಮಲ್ಲಿ ಸೇವ್ ಮಾಡೋಕ್ಕೆ ಬರೋದಿಲ್ಲ. ಸೇವ್ ಆ್ಯಸ್ ಅಂತ ಕೊಟ್ಟು, ಈಗ 3ನೇ ವ್ಯಕ್ತಿ ಇರ್ತಾನೆ ಅಂದ್ಕೊಳ್ಳಿ, ಸೇವ್ ಆ್ಯಸ್ ಅಂತ ಕೊಟ್ಟು ಸಿ ಅಂತ ಕೊಟ್ಟರೆ 3ನೇ ವ್ಯಕ್ತಿಗೂ ಸೇವ್ ಆಗುತ್ತೆ. ಅಂದರೆ ಸೇಮ್ ಫೈಲೇ ಸೇವ್ ಆಗುತ್ತೆ. ಅದು ಒಂದೇ, ಇದು ಏನು ಟೈಪ್ ಮಾಡಿದ್ರೋ ಅದೇ, ಎನಲ್ಲೂ ಅದೇ ಇರುತ್ತೆ, ಬಿನಲ್ಲೂ ಅದೇ ಇರುತ್ತೆ, ಸಿನಲ್ಲೂ ಅದೇ ಇರುತ್ತೆ. ಸೊ ಸೇವ್ ಆ್ಯಸ್ ಅಂದರೆ ಆ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಅದಾದಮೇಲೆ ಪ್ರಿಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಪ್ರಿಂಟಲ್ಲಿ ನಿಮಗೆ ಈ ರೀತಿ ಇರುತ್ತೆ, ಪ್ರಿಂಟ್ ಪ್ರಿವ್ಯೂ, ಕ್ವಿಕ್ ಪ್ರಿಂಟ್ ಮತ್ತು ಪ್ರಿಂಟ್ ಅಂತ ಆಪ್ಷನ್ಸ್ ಇರುತ್ತೆ. ಪ್ರಿಂಟ್ ಪ್ರಿವ್ಯೂ ಅಂದರೆ ನಾನು ಈ ಪ್ರಿಂಟ್ ಪ್ರಿವ್ಯೂ ಅಂತ ಕೊಟ್ಟಾಗ ನಾವೇನು ಟೈಪ್ ಮಾಡಿದ್ವೋ ಅದು ಪ್ರಿಂಟ್ ಆಗಬೇಕು. ಪ್ರಿಂಟ್ ಪ್ರಿವ್ಯೂ ಈ ರೀತಿ ಪ್ರಿಂಟ್ ಆಗುತ್ತೆ ಅಂತ ತೋರಿಸುತ್ತೆ. ನಾವಿಲ್ಲಿ ಏನು ಟೈಪ್ ಮಾಡಿದ್ವಿ ಈ ರೀತಿ ಇರುತ್ತೆ, ಪ್ರಿಂಟ್ ಆಗುತ್ತೆ ಅಂತ. ಯಾಕೆ ಈ ರೀತಿ ತೋರಿಸುತ್ತೆ ಅಂದರೆ, ನೀವೇನಾದರೂ ಟೆಕ್ಸ್ಟು ಏನಾದ್ರು ಗಿಂಪ್ ಆಗಿದ್ರೆ ಅದು ಇಲ್ಲಿ ತೋರಿಸುತ್ತೆ. ನಾವು ಪ್ರಿಂಟ್ ಪ್ರಿವ್ಯೂ ಆಲ್ಮೋಸ್ಟ್ ಎಲ್ಲಿವರೆಗೂ ನೀವು ಮಾರ್ಜಿನ್ ಚೇಂಜ್ ಮಾಡಲ್ವ, ನೋಡಿ ಮಾರ್ಜಿನ್ ಇಲ್ಲಿಗಿದೆ, ನಾನು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಮಾರ್ಜಿನ್ಸ್ ನೀವು ಎಲ್ಲಿವರೆಗೂ ಚೇಂಜ್ ಮಾಡಲ್ವ ಅಲ್ಲಿವರೆಗೂ ನೀವು ಟೆಕ್ಸ್ಟ್ ಏನು ಟೈಪ್ ಮಾಡಿದ್ರು ಅದೇ ಇರುತ್ತೆ. ಇನ್ ಕೇಸ್ ಮಾರ್ಜಿನ್ ಲಾಸ್ಟಲ್ಲಿ ಏನಾದರೂ ಫುಲ್ ಲಾಸ್ಟಲ್ಲಿ ಬಂದಾಗ 1-2 ಕ್ಯಾರೆಕ್ಟರ್ ಮಿಸ್ ಆಗುತ್ತೆ ಯಾವಾಗ ನೀವು ಪ್ರಿಂಟ್ ಆಗ್ತಿರೋ ಆ ಟೈಮಲ್ಲಿ. ಯಾಕಂದರೆ ನಿಮ್ಮ ಪೇಜ್ ಸೈಜೇ ಒಂಥರ ಇರುತ್ತೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡಿರೋ ಮಾರ್ಜಿನ್ ಸೈಜೇ ಒಂಥರ ಇರುತ್ತೆ. ಸೊ ಆ ಕಾರಣಕ್ಕೆ ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಅದಕ್ಕೋಸ್ಕರ ನೀವು ಪ್ರಿಂಟ್ ಪ್ರಿವ್ಯೂ ನೋಡಬೇಕಾಗತ್ತೆ. ಆ ಥರ ಸಂದರ್ಭದಲ್ಲಿ ನಾರ್ಮಲ್ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೆ ಪ್ರಿಂಟ್ ಪ್ರಿವ್ಯೂ ನೋಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಕ್ವಿಕ್ ಪ್ರಿಂಟ್ ಅಂದರೆ ಡೈರೆಕ್ಟಾಗಿ ಪ್ರಿಂಟ್ ಆಗುತ್ತೆ. ಇಲ್ಲ ನಮಗೆ ಬರೀ ಪ್ರಿಂಟ್ ಬೇಕಂದರೆ ಪ್ರಿಂಟ್ಗೆ ಹೋಗ್ತೀನಿ. ಪ್ರಿಂಟ್ಗೆ ಹೋದಾಗ ನಿಮಗೆ ಇಲ್ಲಿ ನಿಮ್ಮ ನೇಮ್ ಅಂತ ಇದೆಯಲ್ಲ, ನಿಮ್ಮ ಹತ್ರ ಯಾವ ಪ್ರಿಂಟರ್ ಇದೆಯೋ ಆ ಪ್ರಿಂಟರ್ ನೇಮ್ ಇಲ್ಲಿ ಶೋ ಆಗುತ್ತೆ. ಅದಾದ ನಂತರ ಆಲ್ ಅಂದರೆ ನಿಮ್ಮ ಹತ್ರ 14 ಪೇಜಸ್ ಇದ್ದರೆ 14 ಪೇಜಸ್ ಪ್ರಿಂಟ್ ಆಗುತ್ತೆ, ಎಲ್ಲ ಒಂದೊಂದು ಕಾಪಿ, ನಂಬರ್ ಆಫ್ ಕಾಪಿ 1 ಕಾಪಿ. ಅದೇ ನಿಮ್ಮ ಹತ್ರ 14 ಪೇಜಸ್ ಇದೆ, ನನಗೆ ಬರೀ 1ನೇ ಪೇಜ್ ಬೇಕು. ಕರೆಂಟ್ ಪೇಜ್ ಅಂದರೆ ನಾನೀಗ ಕರೆಂಟ್ ಪೇಜ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಹೋಗ್ತೀನಿ. ಇದರಲ್ಲಿ ಎಷ್ಟು ಪೇಜ್ ನಂಬರು, ಈಗ ನಾನು ಇದು 3 ಇಲ್ಲಿ ಕಾಣಿಸಲ್ಲಿ 3ನಲ್ಲಿದ್ದೀನಿ, ಪೇಜ್ ನಂಬರ್ 3ನಲ್ಲಿದ್ದೀನಿ. ಈಗ ನನಗೆ ಬರೀ ಪೇಜ್ ನಂಬರ್ 3 ಮಾತ್ರ ಬೇಕು ಅಂದ್ಕೊಳ್ಳಿ, ಸರಿನಾ? ಆವಾಗ ನಾನು ಏನು ಮಾಡ್ತೀನಿ, ಫೈಲ್ಗೆ ಹೋಗ್ತೀನಿ, ಪ್ರಿಂಟ್ ಅಂತ ಕೊಡ್ತೀನಿ, ಕರೆಂಟ್ ಪೇಜ್ ಅಂತ ಕ್ಲಿಕ್ ಕೊಟ್ಟು ಓಕೆ ಅಂತ ಕೊಟ್ಟರೆ ನಾನು ಪೇಜ್ ನಂಬರ್ 3ನಲ್ಲಿದ್ದೀನಿ, 3 ಮಾತ್ರ ಪ್ರಿಂಟ್ ಆಗುತ್ತೆ. ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು, 1 ಬೇಕಾದ್ರೆ 1 ಪ್ರಿಂಟ್ ಆಗುತ್ತೆ, 2 ಬೇಕಂದರೆ 2 ಕೊಟ್ಟರೆ 2 ಅಂತ ಕೊಟ್ಟು ಓಕೆ ಅಂತ ಕೊಟ್ಟರೆ 2 ಪ್ರಿಂಟ್ ಆಗುತ್ತೆ, 3 ಅಂತ ಕೊಟ್ಟು ಓಕೆ ಅಂತ ಪ್ರಿಂಟ್ ಮಾಡಿ 3 ಪ್ರಿಂಟ್ ಆಗುತ್ತೆ, ಸರಿನಾ? ಸೊ ಈ ರೀತಿ ಮಾಡ್ಬೋದು ಪೇಜಸ್. ಅದೇ ನನ್ನ ಹತ್ರ ಒಂದು 14 ಪೇಜಸ್ ಇದೆ, 14 ಪೇಜಸ್ ನನಗೆ ಬರೀ 1ನೇ ಪೇಜ್ ಬೇಕು. ಅದಾದಮೇಲೆ ನನಗೆ ಒಂದು 4ನೇ ಪೇಜ್ ಬೇಕು. ಅದಾದಮೇಲೆ ನನಗೆ 9ನೇ ಪೇಜ್ ಬೇಕು ಅಂದ್ಕೊಳ್ಳಿ. ಅವಾಗ ನಾನು ಬರೀ 1, 4, 9 ಅಂತ ಮಾತ್ರ ಕೊಡ್ತೀನಿ ಪೇಜಸಲ್ಲಿ. ಸೊ 1ನೇ ಪೇಜು, 4ನೇ ಪೇಜು, 9ನೇ ಪೇಜು. ನಂಬರ್ ಆಫ್ ಕಾಪೀಸ್ 1 ಬೇಕಂದರೆ 1, 2 ಬೇಕಂದರೆ 2. ಅಂದರೆ ಇದೆ 3 ಪೇಜು, 1 ಪೇಜ್ ನಂಬರ್ 1, ಪೇಜ್ ನಂಬರ್ 4, ಪೇಜ್ ನಂಬರ್ 9. ನನಗೆ 1 ಕಾಪಿ ಬೇಕು, ಓಕೆ ಅಂತ ಕೊಟ್ಟರೆ ನಿಮಗೆ 1, 4, 9 ಮಾತ್ರ ಪ್ರಿಂಟ್ ಆಗುತ್ತೆ, ಸರಿನಾ? ಸೊ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿ ಕೊಟ್ಟಿದ್ದಾನೆ ನೋಡಿ, ಟೈಪ್ 1, 3, ಆ ಥರ. ಸೊ ನಾನು 1, 4, 5 ಇಷ್ಟು ಬೇಕಾ. ಅದೇ ನಿಮಗೆ 14 ಪೇಜಸ್ ಇದೆ, ನನಗೆ 9ಇಂದ 14 ಮಾತ್ರ ಬೇಕು, 9 to 14. 9 ಅಂದರೆ 9, 10, 11, 12, 13, 14 6 ಪೇಜಸ್. ಆವಾಗ ಈ ಥರ ಕೊಡಬೇಕು, 9ಇಂದ 14 ಬೇಕಾದ್ರೆ 9 ಒಂದು ಡ್ಯಾಶು 14 ಕೊಟ್ಬಿಟ್ಟು ನಂಬರ್ ಆಫ್ ಕಾಪೀಸ್ 1 ಓಕೆ ಅಂತ ಕೊಟ್ಟರೆ ಆ ಥರ ಪ್ರಿಂಟ್ ಆಗುತ್ತೆ, ಸರಿನಾ?
ಸೊ ಈ ರೀತಿ ಮಾಡಿ ಪ್ರಿಂಟ್ ಅಂತ ಹಾಕ್ಬೋದು. ಆಮೇಲೆ ನಿಮಗೆ ಪ್ರಾಪರ್ಟೀಸ್ ಅಂತ ಇರುತ್ತೆ. ಪ್ರಾಪರ್ಟೀಸಲ್ಲಿ ಏನೂ ಆಪ್ಷನ್ಸ್ ಇರೋದಿಲ್ಲ. ಬೇಕಾದ್ರೆ ನಿಮ್ಮ ಸೈಜ್ ಯಾವ ಥರ ಬೇಕು ಅಂತ ಪೇಜಸ್ ಯಾವುದು ಪ್ರೋಟೈಟ್ ಬೇಕಾ ಲ್ಯಾಂಡ್ಸ್ಕೇಪ್ ಬೇಕಾ ಅದು ಅಲ್ಲೇ ನಾವು MS ವರ್ಡಲ್ಲೇ ಸೆಲೆಕ್ಟ್ ಮಾಡಿರ್ತೀವಿ. ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಸೊ ಜಸ್ಟ್ ನೀವು ನೋಡ್ಕೊಬೇಕು ಅಂತ ನೋಡ್ಕೊಂಡಿರ್ತೀವಿ. ಇದೆಲ್ಲ ಅಲ್ಲೇ ಸೆಲೆಕ್ಟ್ ಮಾಡಿರ್ತೀವಿ, ನೋ ಪ್ರಾಬ್ಲಮ್. ಪೇಪರ್ ಪ್ರಿಂಟ್ ಕ್ವಾಲಿಟಿ A4 ಪ್ರಿಂಟ್ ಆಗೋದು ನಾನು ಆಲ್ರೆಡಿ ಹೇಳಿದ್ದೆ. ಈ ರೆಸೊಲ್ಯೂಷನ್ ಅನ್ನೋದು ನಿಮ್ಮ ಇಂಕ್ ಇದೆಯಲ್ಲ, ಇಂಕ್ ಯಾವ ಥರ ಬೇಕು ಅಂತ. ನಿಮ್ಮ ಪ್ರಿಂಟರ್ ಸ್ವಲ್ಪ ಡಲ್ಲಾಗೆ ಬೇಕಾ ಡಾರ್ಕ್ ಆಗೇ ಬೇಕಾ? ಡಲ್ಲಾಗಂತೂ ಬರೋದಿಲ್ಲ. 600 DPI ಡಲ್ಲಾಗಿ ಬರೋಲ್ಲ. ಹಂಗೂ ನಿಮಗೆ ತುಂಬ ಡಾರ್ಕ್ ಬೇಕು ಅಂದಾಗ 1200 × 600 ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ರೀತಿ ಆಗುತ್ತೆ. ಸೊ ಇವಾಗ ನಿಮಗೆ ಹೋಮ್ನಲ್ಲಿ ಆಪ್ಷನಲ್ಲಿ ತೋರಿಸ್ಬೇಕಿತ್ತು. ನಾವು ಆನ್ಲೈನ್ ಯೂಸ್ ಮಾಡ್ತಾರಿಂದ ಅಲ್ಲಿ ಫೈಲಲ್ಲಿ ಆಪ್ಷನ್ಸ್ ಇಲ್ಲ. ನ್ಯೂ ಇದೆ, ಓಪನು, ಶೇರು ಈ ರೀತಿ ಇದೆ, ಎಕ್ಸ್ಪೋರ್ಟ್ ಇದೆ, ರೀನೇಮ್ ಇದೆ, ಈ ರೀತಿ ಡಿಲೀಟ್ ಇದೆ, ಇನ್ಫೋ ಇದೆ. ಸೊ ಇವಾಗ ನಾವು ನ್ಯೂಗೆ ಹೋಗ್ತೀವಿ. ನ್ಯೂ ಅಂದರೆ ಇನ್ನೂ ಮುಗ್ದಿಲ್ಲ MS ವರ್ಡ್, ಇದೇ ಲಾಸ್ಟ್ ಆಪ್ಷನ್ಸ್. ನ್ಯೂನಲ್ಲಿ ನಾವು ಆವಾಗಲೇ ಏನು ಬ್ಲ್ಯಾಂಕ್ ಡಾಕ್ಯುಮೆಂಟ್ ತೊಗೊಂಡ್ವಿ. ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂದರೆ ಒಂದು ವೈಟ್ ಪೇಪರ್ ಮಾತ್ರ ಇತ್ತು. ನೋಡಿ ಓಪನ್ ಆಗ್ತಾಯಿದೆ. ಒಂದು ವೈಟ್ ಪೇಪರ್ ಅಷ್ಟೇ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂದರೆ. ನಾವೇ ಟೈಪ್ ಮಾಡ್ಕೊಂಡ್ವಿ. ವಾಟ್ ಈಸ್ ಕಂಪ್ಯೂಟರ್ ಅಂತೆ ಟೇಬಲ್ಸ್ ಹಾಕಿದ್ವಿ, ಅಲ್ಲಿ ಇಮೇಜಸ್ ಹಾಕಿದ್ವಿ, ಪ್ರತಿಯೊಂದನ್ನು ನಾವು ಹಾಕಿದ್ವಿ. ಸೊ ಅದು ಬ್ಲ್ಯಾಂಕ್ ಇದು. ಸೊ ಇವಾಗ ಅದು ಲೋಡ್ ಆಗ್ತಾಯಿದೆ. ಆಗಲಿ ಅಷ್ಟೊತ್ತಿಗೆ ನಾನು ಇನ್ನೊಂದು ತೊಗೊತೀನಿ. ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಲೋಡಿದ್ರೆ ಬೆಸ್ಟು, ಯಾಕಂದ್ರೆ ಕಲಿತಾ ಇದ್ದೀರಲ್ವ ಸ್ವಲ್ಪ. ಓಕೆ, ಲೇಟ್ ಆಗ್ತಾಯಿದೆ. ಆಗಲಿ ನೋಡೋಣ. ಬ್ಲ್ಯಾಂಕ್ ಡಾಕ್ಯುಮೆಂಟ್ ಏನಿದು ಇಷ್ಟೊತ್ತಾಯಿತು, ಬರಬೇಕಿತ್ತು. ಸರಿ, ಓಕೆ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಫೈಲ್ಗೆ ಹೋಗ್ತೀನಿ. ನ್ಯೂನಲ್ಲಿ ಹೋಗ್ಬಿಟ್ಟು ಬ್ರೌಸ್ ಟೆಂಪ್ಲೇಟ್ಸ್ ಇನ್ನೊಂದು, ಸರಿನಾ? ಬ್ರೌಸ್ ಟೆಂಪ್ಲೇಟ್ಸ್. ಸೊ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಒಂಥರ ಇದೆ, ಬ್ರೌಸ್ ಟೆಂಪ್ಲೇಟ್ಸ್ ಒಂಥರ ಇದೆ. ಬ್ಲ್ಯಾಂಕ್ ಅಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಬ್ಲ್ಯಾಂಕ್ ಇದು ವೈಟ್ ಪೇಪರ್ ಬರುತ್ತೆ ನೋಡಿ, ಈ ಥರ ಫುಲ್ ವೈಟ್ ಇರುತ್ತೆ. ಅದೇ ಟೆಂಪ್ಲೇಟ್ಸ್ ಅಂದರೆ ನಿಮಗೆ ಇಲ್ಲಿ ಆಲ್ರೆಡಿ ಅವರೇ ಟೈಪ್ ಮಾಡಿರ್ತಾರೆ ನಿಮಗೆ ಟೆಂಪ್ಲೇಟ್ಸ್, ಸರಿನಾ? ಅವರೇ ಟೈಪ್ ಮಾಡಿರ್ತಾರೆ. ಓಕೆ, ಇದು ಇನ್ನು ಲೋಡಲ್ಲೇ ಇದೆ. ಸರಿ, ಸೊ ಇದರಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ನಿಮಗೆ ಇರುತ್ತೆ, ಏನೋ ಟೈಪ್ ಮಾಡಿರ್ತಾರೆ. ನಾನು ಫೈಲ್ಗೆ ಹೋಗ್ತೀನಿ. ಫೈಲಲ್ಲಿ ನ್ಯೂ ಅಂತ ಕೊಡ್ತೀನಿ. ನ್ಯೂವಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇದೆ. ಬ್ಲ್ಯಾಂಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಅಂತ ಕೊಟ್ಟರೆ ಈ ಥರ ಬರೀ ವೈಟ್ ಪೇಜ್ ಬರುತ್ತೆ. ಯಾವುದೇ ರೀತಿ ಟೆಕ್ಸ್ಟ್ ಆಗಲಿ ಬೇರೆದು ಇರೋದಿಲ್ಲ. ಅದೇ ನೀವು ಇದಕ್ಕೆ ಹೋಗ್ತೀರಾ, ಇದಕ್ಕೆ ಹೋಗ್ಬಿಟ್ಟು ಟೆಂಪ್ಲೇಟ್ ಚೂಸ್ ಮಾಡ್ತೀರಾ. ಫೈಲ್ ನ್ಯೂ ಟೆಂಪ್ಲೇಟನ್ನು ಚೂಸ್ ಮಾಡಿದಾಗ ನಿಮಗೆ ಇಲ್ಲಿ ಅವರೇ ಡಿಸೈನ್ಸ್ ಕೊಟ್ಟಿರ್ತಾರೆ. ಡಿಸೈನ್ಸ್ ಯಾವ ಥರ ಬೇಕೋ ಆ ಥರ ಡಿಸೈನ್ಸ್. ಆಗ ಅದ್ರ ಮೇಲೆ ಕ್ಲಿಕ್ ಕೊಡ್ತೀರಾ. ಜಸ್ಟ್ ಕ್ಲಿಕ್ ಕೊಟ್ಟು ಕ್ರಿಯೇಟ್ ಅಂತ ಕೊಡ್ತೀರಾ. ಕ್ರಿಯೇಟ್ ಅಂತ ಕೊಟ್ಟಾಗ ನಿಮಗೆ ಅಲ್ಲಿ ಏನು ಡಿಸೈನ್ ಇದೆಯೋ ಅದೇ ಇಲ್ಲಿ ಟೈಪ್ ಆಗಿರುತ್ತೆ ನೋಡಿ. ಅಲ್ಲಿ ಏನಿದೆಯೋ ಅದೇ ಟೈಪ್ ಆಗಿದೆ ನೋಡಿ. ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂದರೆ ನಾನು ಅವೆಲ್ಲ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಇವಾಗ ಲೋಡ್ ಆಗಿದೆ. ಈ ಥರ ಫುಲ್ ಬ್ಲ್ಯಾಂಕ್ ಬಂತು. ಅದೇ ನಾನು ಫೈಲಲ್ಲಿ ಹೋಗ್ಬಿಟ್ಟು ಬ್ರೌಸ್ ಟೆಂಪ್ಲೇಟ್ಸ್ ಅಂದರೆ ಇದು ಟೆಂಪ್ಲೇಟ್ ಈ ರೀತಿ ಕ್ರಿಯೇಟ್ ಆಯಿತು. ಇಲ್ಲಿ ಈ ರೀತಿ ಕ್ರಿಯೇಟ್ ಆಗಿದೆ. ಸೊ ನಾವು ಜಸ್ಟ್ ಇದನ್ನು ನಿಮ್ಮ ನೇಮಾಗಿ ಚೇಂಜ್ ಮಾಡ್ಕೊಬೋದು ಈ ರೀತಿ. ಆಮೇಲೆ ನಿಮ್ಮ ಅಡ್ರೆಸ್ ಜಸ್ಟ್ ಕ್ಲಿಕ್ ಕೊಡಿ. ಡಿಲೀಟ್ ಗೊತ್ತಲ್ಲ, ಮೌಸಲ್ಲಿ ಡಿಲೀಟ್ ಬಟನ್ ಗೊತ್ತು. ಈ ರೀತಿ ಟೈಪ್ ಮಾಡ್ಕೊಂಡು ನೀವು ಪ್ರತಿಯೊಂದನ್ನು ಚೇಂಜ್ ಮಾಡ್ಕೊಬೋದು, ಸರಿನಾ? ಪ್ರತಿಯೊಂದನ್ನು ಎಲ್ಲಿ ಕ್ಲಿಕ್ ಕೊಡ್ತೀರೋ ಅಲ್ಲಿ ಬರುತ್ತೆ ಆಪ್ಷನ್. ನೀವು ಜಸ್ಟ್ ನಾನು ಆಮೇಲೆ ಹೆಡ್ಡಿಂಗ್ 2 ಹೆಡ್ಡಿಂಗ್ 1 ಅದೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೆ. ಬಟ್ ಅದು ಎಲ್ಲಿ ಯೂಸ್ ಮಾಡ್ತಾರೆ ನಾವು ಎಕ್ಸ್ಪರ್ಟ್ ಆದಮೇಲೆ ಅದು ಗೊತ್ತಾಗೋದು. ಈಗ ಬೇಸಿಕಲಿ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ನನಗೆ ಗೊತ್ತಾಗಲ್ಲ. ಸೊ ಜಸ್ಟು ಎಜುಕೇಷನ್ ಕೊಡ್ತೀನಿ ನೋಡಿ. ಎಜುಕೇಷನ್ ಹೆಡಿಂಗ್ 2 ಅಂತ ಇದ್ದಾನೆ, ಗೊತ್ತಾಗ್ತಾ ಇದೆಯಾ? ಹೆಡಿಂಗ್ 2 ಅದೇ ನಾನು ಇಲ್ಲಿ ಕ್ಲಿಕ್ ಕೊಡ್ತೀನಿ ನೋಡಿ. ಅದೇ ಚೇಂಜ್ ನಾರ್ಮಲ್ಗೆ ಹೋಗಿದೆ. ಈ ರೀತಿ ಗೊತ್ತಾಗ್ತಿದ್ರು, ಈ ರೀತಿ ಆಗ್ತಾಯಿದೆ. ಸೊ ಪ್ರತಿಯೊಂದು ಈ ರೀತಿ ಒಂದೊಂದಕ್ಕೆ ಒಂದೊಂದು ಇರುತ್ತೆ. ಪ್ರತಿಯೊಂದು ಯೂಸ್ ಮಾಡಿದ್ದಾರೆ ನೋಡಿ. ಬುಲೆಟ್ಸ್ ಯೂಸ್ ಮಾಡಿದ್ದಾರೆ, ಇಲ್ಲಿ ಬುಲೆಟ್ಸ್ ಇದೆ. ಲೆಫ್ಟ್ ಅಲೈನ್ಮೆಂಟು ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿ ನೀವು ಕ್ಲಿಕ್ ಕೊಟ್ಟು ಚೇಂಜ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಇವಾಗ ನಾವು ಇದರಲ್ಲಿ ಕನ್ನಡನೂ ಟೈಪ್ ಮಾಡ್ಬೋದು MS ವರ್ಡಲ್ಲಿ. ಸೊ ಕನ್ನಡ ಹೇಗೆ ಟೈಪ್ ಮಾಡ್ಬೋದು ಅಂತ ನಾನು ನಿಮಗೆ ಕಮೆಂಟ್ ಬಾಕ್ಸು ಅಥವಾ ಇಲ್ಲ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಹಾಕ್ತೀನಿ. ಇನ್ನೂ ವೀಡಿಯೋ ಮಾಡಿಲ್ಲ, ಇವತ್ತು
ಯಾವತ್ತು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನೋ ಅಲ್ಲಿಂದ ಒಂದು 7 ಡೇಸ್ ಒಳಗಡೆ ಮಾಡ್ತೇನೆ ವಿಡಿಯೋ. ಸೊ ನೀವು ಅದು ನೋಡಿ MS ವರ್ಡಲ್ಲಿ ಕನ್ನಡನೂ ಹೇಗೆ ಟೈಪ್ ಮಾಡ್ಬೋದು ಅಂತ ನೀವು ಕಲಿಬೇಕಾಗತ್ತೆ. ಫಸ್ಟ್ ನಿಮಗೆ ಈಗ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ನೀವು ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ನ್ಯೂಸ್ ಪೇಪರ್ ತೊಗೊಳ್ಳಿ, ನ್ಯೂಸ್ ಪೇಪರಲ್ಲಿ ಏನಿದೆಯೋ ಅದು ಹೇಗಿದೆಯೋ ಅದೇ ರೀತಿ ಟೈಪ್ ಮಾಡಿ, ಸರಿನಾ? ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೇ ರೀತಿ ಟೈಪ್ ಮಾಡಿ. ಪ್ಲಸ್ ಇಮೇಜಸ್ ಇರುತ್ತಲ್ವ ಪಕ್ಕದಲ್ಲಿ, ಇಮೇಜಸ್ ಇರೋದನ್ನ ನಿಮ್ಗೆ ಯಾವ್ದು ಇಷ್ಟ ಬಂದಿದ್ದು ಇಮೇಜಸ್ ಹಾಕಿ, ಬಟ್ ಅದೇ ಥರ ನೀವು ಇಮೇಜಸ್ನ ಮಾಡಿ ರೆಸ್ಯೂಮ್ ಮಾಡಿ. ಆ ರೀತಿ ಟೇಬಲ್ಸ್ ಹಾಕಿ, ಟೇಬಲ್ಸ್ ಹಾಕ್ಬಿಟ್ಟು ಏನಾದರೂ ಟೇಬಲ್ಸಲ್ಲಿ ಫಾರ್ ಎಕ್ಸಾಂಪಲ್ ಮಾಸ್ ಕಾರ್ಡ್ ಮಾಡಿ, ಮಾಸ್ ಕಾರ್ಡ್ ABC ಬಂದುಬಿಟ್ಟು ಸೈನ್ಸು, ಮ್ಯಾಥ್ಸು, ಇಂಗ್ಲೀಷ್, ಕನ್ನಡ ಈ ರೀತಿ ಆಪ್ಷನ್ಸ್ ಕ್ರಿಯೇಟ್ ಮಾಡ್ಕೊಂಡು ಆ ವ್ಯಕ್ತಿ ಇಷ್ಟು ತೆಗೆದಿದ್ದಾರೆ, ಈ ವ್ಯಕ್ತಿ ಇಷ್ಟು ತೆಗೆದಿದ್ದಾರೆ ಅಂತ ಟೈಪ್ ಮಾಡ್ಕೊಳ್ಳಿ. ಕಲರ್ ಹಾಕೊಳ್ಳಿ. ಇಲ್ಲ ಬೆಟರ್ ಅಂದರೆ ಕ್ಯಾಲೆಂಡರ್ ಇಸ್ ಬೆಸ್ಟ್. ಇದರಲ್ಲಿ ಯಾವುದು ಟೇಬಲ್ಸಲ್ಲಿ ಒಂದು ಮಂತ್ಲಿ ಕ್ಯಾಲೆಂಡ್ರ್ ಮಾಡ್ಕೊಳ್ಳಿ. ಮಂತ್ಲಿ ಕ್ಯಾಲೆಂಡ್ರಲ್ಲಿ ನಿಮ್ಗೆ ಗೊತ್ತಲ್ವ ಯಾವ ರೀತಿ ಬೇಕು ಅಂದ್ಬಿಟ್ಟು ಆ ರೀತಿ ಟೈಪ್ ಮಾಡಿಬಿಟ್ಟು ಮಂತ್ಲಿ ಕ್ಯಾಲೆಂಡ್ರ್ 30 ಡೇಸ್ ಇರುತ್ತೆ. 30 ಡೇಸು ಒಂಥರ ಬಾಕ್ಸ್ ಥರ ಈ ಥರ ಕ್ರಿಯೇಟ್ ಮಾಡಿಕೊಂಡು ಸಂಡೇ, ಮಂಡೇ ಗೊತ್ತಲ್ಲ, ಸಂಡೇ, ಇನ್ನೊಂದಕ್ಕೆ ಮಂಡೇ, ಟ್ಯೂಸ್ಡೇ ಆ ರೀತಿ ಮಾಡಿಕೊಂಡು ಡೇಟ್ ಹಾಕ್ಬಿಟ್ಟು ಇಲ್ಲಿ ಬಾರ್ಡರ್ಸ್ ಆಗಿ ಕ್ರಿಯೇಟ್ ಹಾಕಿ ಇಲ್ಲೂ ಸಹ ಜನವರಿ, ಫೆಬ್ರವರಿ ಕ್ರಿಯೇಟ್ ಮಾಡಿ. ಟೇಬಲ್ಸು ನಾವು ಮಾಡಬೇಕಂದ್ರೆ ಕ್ಯಾಲೆಂಡ್ರ್ ಯೂಸ್ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಇದನ್ನು ಕಲಿಬೇಕು ಅಂದರೆ ಈಗ ಬಾಕ್ಸಸ್ ಎಲ್ಲಿ ಫಿಟ್ ಮಾಡಬೇಕು, ಪೇಜಸ್ ಎಲ್ಲಿ ಫಿಟ್ ಮಾಡಬೇಕು ಅಂದಾಗ ನೀವು ಟೆಕ್ಸ್ಟ್ ಬುಕ್ ಯೂಸ್ ಮಾಡಿ. ಟೆಕ್ಸ್ಟ್ ಬುಕ್ ಇಲ್ಲದೇ ಇರೋರು ನ್ಯೂಸ್ ಪೇಪರ್ ಯೂಸ್ ಮಾಡಿ. ಅದನ್ನ ಒಂದು 2-3 ಸತಿ ಮಾಡಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಈ ಸೇವ್ ಆ್ಯಸು, ಕಟ್ ಕಾಪಿ ಪೇಸ್ಟು, ಅಂಡು ಪರ್ಫೆಕ್ಟಾಗಿ ಕಲೀರಿ, ನಿಮಗೆ ಪರ್ಫೆಕ್ಟಾಗೆ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಎಲ್ಲ ಆಪ್ಷನ್ಸು ಇಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಿಮ್ಮ MS ವರ್ಡ್ ಮುಗೀತು. ಈಗ ಇದು ಜಸ್ಟ್ ಕಲಿಯೋದಕ್ಕೋಸ್ಕರ. ನೆಕ್ಸ್ಟ್ ಅಡ್ವಾನ್ಸ್ MS ಎಕ್ಸೆಲ್ಸ್. ಇವಾಗ ಸದ್ಯಕ್ಕೆ ಟೈಮ್ ಹಿಡಿಯುತ್ತೆ. ಇದಾದಮೇಲೆ ನೆಕ್ಸ್ಟು MS ವರ್ಡ್ ಆದಮೇಲೆ ಎಕ್ಸೆಲ್ ಮಾಡಿಕೊಂಡು ಒಂದೊಂದೇ ಬರ್ತೀನಿ. ಅದು ಮುಗಿದ್ಮೇಲೆ ನೆಕ್ಸ್ಟು ಅದು ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಇದು ಮುಗೀತು ಫ್ರೆಂಡ್ಸ್. ಕಂಪ್ಯೂಟರ್ ಬೇಸಿಕ್ಸಲ್ಲಿ ಫಸ್ಟ್ ಸಾಫ್ಟ್ವೇರ್ನ ಯೂಸ್ ಮಾಡಾಯಿತು. ಗೊತ್ತಾಗಿದೆ ಅಂದ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋ ಎಕ್ಸೆಲ್ ಇನ್ನೂ ಹಾಗೇ ಇದೆ. ಅಂದರೆ ಕಂಪ್ಯೂಟರ್ ಬೇಸಿಕ್ಸ್ ನಿಮ್ದು ಇನ್ನೂ ಮುಗ್ದಿಲ್ಲ. ಒಂದು ಸಾಫ್ಟ್ವೇರ್ ಮುಗ್ದಿದೆ, ನೆಕ್ಸ್ಟ್ ಎಕ್ಸೆಲ್ ಸಾಫ್ಟ್ವೇರ್ ಬರುತ್ತೆ. ಅದನ್ನು ನಿಮಗೆ ಯಾವ ರೀತಿ ಅಂತ ಕಲಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ.